ಹಲೋ ಫ್ರೆಂಡ್ಸ್, ಆಗಿದೆಲ್ಲ ಚೆನ್ನಾಗಿದ್ದಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದಿರೋ ಟಾಪಿಕ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಸೊ ಈ ಚಾಪ್ಟರ್ ನೋಡೋದಾದರೆ ಲಾಸ್ಟ್ ಇಯರ್ ಒಂದು 2 ಕ್ವಶನ್ ಬಂದಿದ್ದಾವೆ. ನೆಕ್ಸ್ಟು ಅದಕ್ಕಿಂತ ಮುಂಚೆ ನೋಡಿದ್ರೆ ಒಂದು 3-4 ಕ್ವಶನ್ ಆ ರೀತಿ ಬರ್ತಾ ಇತ್ತು. ಬಟ್ ಲಾಸ್ಟ್ ಇಯರ್ 2 ಕ್ವಶನ್ ಬಂದಿದೆ. ಸೊ ಈ ಸಲ ಒಂದು 4 ಕ್ವಶನ್ ಬರಲಿ ಅಂತ ಬಯಸ್ತೀನಿ, ಯಾಕಂದರೆ ಈ ಚಾಪ್ಟರ್ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು, ಏನಿಲ್ಲ. ಸೊ ಬಯೋಮಾಲಿಕ್ಯೂಲ್ಸ್ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೂ ಆರಾಮಾಗಿ ಸಾಲ್ವ್ ಮಾಡ್ಬೋದು, ಇದನ್ನೂ ಆರಾಮಾಗಿ ಸಾಲ್ವ್ ಮಾಡ್ಬೋದು, ನೆಕ್ಸ್ಟ್ ಬರೋದನ್ನೂ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಟೆನ್ಷನ್ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಸ್ಟಾರ್ಟ್ ಮಾಡೋಣ. ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಸೊ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಅಂದಾಗ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡಬೇಕಲ್ಲ. ಸೊ ಏನು ಅನ್ನೋದು. ಸೊ ಫಸ್ಟ್ ಇರೋದು ಇವಾಗ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್, ಟೆರ್ಷರಿ ಆಲ್ಕೈಲ್ ಹ್ಯಾಲೈಡ್. ಸೊ ಏನಿದೆ ಇಲ್ಲಿ ಸಿಂಪಲ್. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂದರೆ 1-6 ಗ್ರೂಪ್ ಇರುತ್ತೆ. ಸೊ ಪೆನ್ನು ಈ ಕಡೆ ತಿರ್ಕೋಬೇಕು. ನೆಕ್ಸ್ಟು ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ಅಂದರೆ 2 ಇರ್ತವೆ. ಎಲ್ಲಿ ಹ್ಯಾಲೋಜನ್ ಐಟಮ್ ನೆಕ್ಸ್ಟ್ ಕಾರ್ಬನ್ ಐಟಮ್ಗೆ ಒಂದು ಕಾರ್ಬನ್ ಐಟಮ್ ಇದ್ದರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್. ಸೊ ಹ್ಯಾಲೋಜನ್ ಐಟಮ್ ಕಾರ್ಬನ್ ಐಟಮ್ ನೆಕ್ಸ್ಟ್ 2 ಕಾರ್ಬನ್ ಐಟಮ್ ಇದ್ದರೆ ಸೆಕೆಂಡರಿ. ನೆಕ್ಸ್ಟ್ ಹ್ಯಾಲೋಜನ್ ಐಟಮ್ 3 ನೆಕ್ಸ್ಟ್ ಕಾರ್ಬನ್ ಐಟಮ್ 3 ಕಾರ್ಬನ್ ಗ್ರೂಪ್ಗಳಿದ್ರೆ ಅದೇನಾಗುತ್ತೆ ಅಂದರೆ ಟೆರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. 1, 2, 3 ಯಾವುದಕ್ಕೆ ಇದರ ನೆಕ್ಸ್ಟ್. ಓಕೆನಾ. ಸೊ ಇದು ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಎಲ್ರಿಗೂ ಕ್ಲಿಯರು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇವು ಹೆಲ್ಪ್ ಆಗ್ತವೆ ಎಲ್ಲಿ ಅಂದರೆ ನಿಮ್ಮ ಸ್ಟೆಬಿಲಿಟಿ SN1 SN2 ಬರುತ್ತಲ್ಲ ಅವಾಗ ಹೆಲ್ಪ್ಫುಲ್ ಆಗ್ತವೆ. ಅದಕ್ಕೋಸ್ಕರ ನೋಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಅಲೈಲಿಕ್ ಹ್ಯಾಲೈಡ್, ವಿನೈಲಿಕ್ ಹ್ಯಾಲೈಡ್ ಮತ್ತು ಬೆಂಜಲಿಕ್ ಹ್ಯಾಲೈಡ್. ಸೊ ಅಲೈಲಿಕ್ ಹ್ಯಾಲೈಡ್ ಅಂದರೆ ಏನು ಸಿಂಪಲ್. ಒಂದು ಹ್ಯಾಲೋಜನ್ ಐಟಮ್ ಇರುತ್ತೆ, ನೆಕ್ಸ್ಟ್ CH2 ಇರುತ್ತೆ, ಡಬಲ್ ಬಾಂಡ್ ಇದ್ದರೆ ಅದಕ್ಕೆ ಅಲೈಲಿಕ್ ಅಂತ ಕರಿತೀವಿ. ಓಕೆನಾ. ಸೊ ಇವಾಗ ಎಲ್ಲಾದರೂ ಇರಲದು ಒಂದು ಡಬಲ್ ಬಾಂಡ್ ಇರಬೇಕು, ನೆಕ್ಸ್ಟ್ ಕಾರ್ಬನ್ ಐಟಮ್ ಆದಮೇಲೆ ನೆಕ್ಸ್ಟ್ ಡಬಲ್ ಬಾಂಡ್ ಇದು ಬಿಡಬೇಕು. ಹ್ಯಾಲೋಜನ್ ಐಟಮ್ ಕಾರ್ಬನ್ ಐಟಮ್ ನೆಕ್ಸ್ಟ್ ಡಬಲ್ ಬಾಂಡ್ ಇದ್ರೆ ಆಯ್ತು. ರಿಂಗ್ ಇರಲಿ ಏನೇ ಇರಲಿ, ಬಟ್ ಈ ರೀತಿ ಏನಿರಬಾರ್ದು, ಕಾಂಜುಗೇಟೆಡ್ ಸಿಸ್ಟಮ್ ಇರಬಾರ್ದು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಬೆಂಜೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ. ಆ ರೀತಿ ಇದ್ದರೆ XCH2 ಬೆಂಜಿನ್ ಗ್ರೂಪ್ ಇದ್ದರೆ ಬೆಂಜೈಲಿಕ್ ಹ್ಯಾಲೈಡ್ ಆಗುತ್ತೆ, ಸಿಂಪಲ್. ಓಕೆನಾ. ನೆಕ್ಸ್ಟ್ ಡೈರೆಕ್ಟಾಗಿ ಒಂದು ಹ್ಯಾಲೋಜನ್ ಐಟಮ್ ಕನೆಕ್ಟ್ ಆದರೆ ಇದಕ್ಕೇನಂತ ಕರಿತೀವಿ ನಾವು, ವಿನೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ. ಓಕೆನಾ. ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಕ್ಲಿಯರು. ಅಲೈಲಿಕ್ ಹ್ಯಾಲೋಜನ್ ಐಟಮ್ ಕಾರ್ಬನ್ ಐಟಮ್ ಡಬಲ್ ಬಾಂಡ್. ನೆಕ್ಸ್ಟ್ ಬೆಂಜೈಲಿಕ್ ಹ್ಯಾಲೋಜನ್ ಐಟಮ್ ಕಾರ್ಬನ್ ಐಟಮ್ ಬೆಂಜಿನ್ ಗ್ರೂಪ್ ಕ್ಲಿಯರ್. ನೆಕ್ಸ್ಟು ವಿನೈಲಿಕ್ ಅಂದರೆ ಹ್ಯಾಲೋಜನ್ ಐಟಮ್ ನೆಕ್ಸ್ಟ್ ಡಬಲ್ ಬಾಂಡ್, ಹ್ಯಾಲೋಜನ್ ಐಟಮ್ ನೆಕ್ಸ್ಟ್ ಡಬಲ್ ಬಾಂಡ್, ಹ್ಯಾಲೋರಿನ್ಸ್ ಅಂತ ಕರಿತೀವಿ. ಸಿಂಪಲ್, ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ಫಸ್ಟ್ ಲೈನ್. ಸೊ ನೆಕ್ಸ್ಟ್ ಇವಾಗ ಮೂವ್ ಮಾಡೋಣ. ಒಂದು ಕ್ವಶನ್ ಇದೆ. ಸೊ 2025 ಕೇಳಿದ್ದಾರೆ, ದ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್. ಸೊ ಏನು ಕೊಟ್ಟಿದ್ದಾರೆ ಅವರು, ಬೆಂಜೈಲ್ ಹ್ಯಾಲೈಡ್, RL ಹ್ಯಾಲೈಡ್, ಆಲ್ಕೈಲ್ ಹ್ಯಾಲೈಡ್, ಅಲೈಲಿಕ್ ಹ್ಯಾಲೈಡ್. ಓಕೆನಾ. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಯಾವುದು ಹ್ಯಾಲೈಡ್ ಅಂತ ಕೇಳಿದ್ದಾರೆ. ಸಿಂಪಲ್. ಇವಾಗ X ಗ್ರೂಪ್ ಇಲ್ಲಿದೆ, ನೆಕ್ಸ್ಟ್ ಕಾರ್ಬನ್ ಐಟಮ್. ಇವಾಗ ಏನಾದರೂ ಫಸ್ಟ್ ನೋಡಬೇಕು, ಇವಾಗ ಅಲೈಲಿಕ್ ಇದೆಯಾ ಬೆಂಜೈಲಿಕ್ ಇದೆಯಾ ನೋಡಬೇಕು. ಅದಾದಮೇಲೆ ಟೆರ್ಷರಿ, ಪ್ರೈಮರಿ, ಸೆಕೆಂಡರಿ ಅಂತ ಏನು ಕೊಟ್ಟಿಲ್ಲ ಅವರು. ಫಸ್ಟು ಟೆರ್ಷರಿ, ಪ್ರೈಮರಿ, ಸೆಕೆಂಡರಿ ಅಂಥವೇನು ಕೊಟ್ಟಿಲ್ಲ. ಸೊ ಅದಂತೂ ಹೊರಗಡೆ, ಇಲ್ಲಾಂದ್ರೆ ಇದು ಟೆರ್ಷರಿ ಆಗೋದು. ಓಕೆನಾ. ಸೊ ಇವಾಗ ಅವ್ರು ಏನು ಕೊಟ್ಟಿದ್ದಾರೆ, ನೆಕ್ಸ್ಟು ಬೆಂಜಿನ್ ಗ್ರೂಪ್ ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಬೆಂಜೈಲ್ ಹ್ಯಾಲೈಡ್ ಆಗುತ್ತೆ. ಸಿಂಪಲ್ ಕ್ವಶನ್, ಏನಿಲ್ಲ. ಅರೈಲ್ ಹ್ಯಾಲೈಡ್ ಅಂದರೆ ಏನಾಗುತ್ತೆ, ಡೈರೆಕ್ಟಾಗಿ ಕನೆಕ್ಟ್ ಆಗಿರಬೇಕು ಹ್ಯಾಲೋಜನ್ ಬೆಂಜಿನ್ಗೆ. ಆಲ್ಕೈಲ್ ಹ್ಯಾಲೈಡ್ ಅಂದರೆ ಆಲ್ಕೈಲ್ ಗ್ರೂಪು ಹ್ಯಾಲೋಜನ್ ಗ್ರೂಪು. ಸೊ ಅದಕ್ಕೋಸ್ಕರ ಅದಾಗಲ್ಲ. ಅಲೈಲಿಕ್ ಹ್ಯಾಲೈಡ್ ಅಂದರೆ ನಮಗೇನಾಗುತ್ತೆ, ಸೊ ಈ ರೀತಿ ಇದ್ದರೆ ಅದೇನಾಗುತ್ತೆ ಅಂದರೆ ಅಲೈಲಿಕ್ ಹ್ಯಾಲೈಡ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕಾರ್ಬನ್ ಐಟಮ್ ಡಬಲ್ ಬಾಂಡ್. ಸೊ ಇಷ್ಟು ಕ್ಲಿಯರ್, ಸಿಂಪಲ್. ಓಕೆನಾ. ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ಸೊ ನಾಮಿನ್ಕ್ಲೇಚರು ಈ ಪ್ರಾಡಕ್ಟ್ಗಳು ಬರ್ತಾವಲ್ಲ. ಸೊ ಪ್ರಾಡಕ್ಟಲ್ಲಿ ಏನಾಗುತ್ತೆ ಅಂದರೆ ಇಂಥವು ಇರ್ತವೆ, ಡೈಕ್ಲೋರೈತೇನ್, 1,2 ಡೈಕ್ಲೋರೈತೇನ್ ಅಂಥವುಗಳಿಗೆ ಈ ಹೆಸರುಗಳು ಬೇಕಾಗ್ತವೆ. ಸೊ ಅವುಗಳು ಒಂದೆರಡು ಡೀಟೇಲ್ ನೋಡೋಣ. ಸೊ ಫಸ್ಟ್ ಇರೋದು ಐಸೋಪ್ರೋಪೈಲ್ ಕ್ಲೋರೈಡ್ ಅಂತ. ಸೊ ಐಸೋಪ್ರೋಪೈಲ್ ಅಂದರೆ ಏನು, ಕ್ಲೋರಿನ್ ಐಟಮ್ ಇರುತ್ತೆ, 2 CH3 ಗ್ರೂಪ್ ಪಕ್ಕ ಇದ್ದರೆ ಈ ಕಾರ್ಬನ್ ಐಟಮ್ಗೆ CH3 ಈ ರೀತಿ ಇದ್ರೆ ಏನಾಗುತ್ತೆ, ಅದು ಐಸೋ ಅಂತ ಕರಿತೀವಿ. ಐಸೋ ಸಿಮಿಲರ್ ಗ್ರೂಪ್ ಇದಾವೆ ಅನ್ನೋದು. ನೆಕ್ಸ್ಟ್ ಇರೋದು ಇವಾಗ ಇಥೈಲಿಡಿನ್ ಕ್ಲೋರೈಡ್. ಇದು ವೆರಿ ಇಂಪಾರ್ಟೆಂಟ್, ಝೆಮ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಇಥೈಲಿನ್ ಕ್ಲೋರೈಡ್ ಅಂದರೆ ನಮಗೇನಾಗುತ್ತೆ, 2 ಸೀಲ್ ಗ್ರೂಪ್ಗಳು ಸೇಮ್ ಕಾರ್ಬನ್ ಐಟಮ್ಗೆ ಇರ್ತವೆ. ನೆಕ್ಸ್ಟ್ ಇರೋದು ವಿಸಿನಲ್ ಡೈಹ್ಯಾಲೈಡ್ ಅಂದರೆ ನಮಗೇನಾಗುತ್ತೆ, 2 ಕ್ಲೋರಿನ್ ಐಟಮ್ಗಳು ಡಿಫ್ರೆಂಟ್ ಅಂದರೆ 1 ಕಾರ್ಬನ್ ನೆಕ್ಸ್ಟ್ ಕಾರ್ಬನ್ ಐಟಮ್ಗೆ ಇದಕ್ಕೊಂದು ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ ನಾವು, ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಸಿಂಪಲ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಟ್ರೈಬ್ರೋಮೋಬೆನ್ಸಿನ್. 1, 2, 3 ಈ ರೀತಿ ಇದ್ರೆ 1, 2, 3 ಸಿಮೆಟ್ರಿಕ್ ಟ್ರೈಬ್ರೋಮೋಬೆನ್ಸಿನ್ ಅಂತ ಕರಿತೀವಿ ನಾವು. ಸೊ ಅದರಲ್ಲಿ ಯಾವುದೇ ಇಲ್ಲ. ಇವಾಗ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ಇವಾಗ ಇಲ್ಲಿರೋದು ದ ಕರೆಕ್ಟ್ ಐಯೋಪ್ಯಾಕ್ ನೇಮ್ ಆಫ್ ದಿಸ್ ಕಾಂಪೌಂಡ್. ಸೊ ಇಲ್ಲಿ ನಾವು ನೋಡೋದಾದರೆ ಇವ್ರು ಕೊಟ್ಟಿದ್ದಾರೆ, ಸಬ್ಸ್ಟೆನ್ಸ್ಗಳಿದ್ದಾವೆ. ಫಸ್ಟ್ ಏನು ಮಾಡಬೇಕಂದ್ರೆ ಫಂಕ್ಷನಲ್ ಗ್ರೂಪ್ ಇದೆಯಾ ನೋಡ್ಬೇಕು. ಓಕೆನಾ. ಸೊ ಫಂಕ್ಷನಲ್ ಗ್ರೂಪ್ ಇದೆಯಾ ನೋಡಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ವರ್ಡ್ ರೂಟ್ ಇದೆಯಲ್ಲ, ಸಬ್ಸ್ಟಿಯೆಂಟು, ವರ್ಡ್ ರೂಟು, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಸೊ ಇದನ್ನ ಒಂಥರ ಬ್ರಹ್ಮಾಸ್ತ್ರ ಇದ್ದಂಗೆ ನೋಡಿಟ್ಕೋಬೇಕು. ಸಬ್ಸ್ಟಿಯೆಂಟು, ವರ್ಡ್ ರೂಟು, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಇವಾಗ ಏನಾಗಿದೆ ಅಂದರೆ ಸೆಕೆಂಡರಿ ಸಫಿಕ್ಸು ಸಬ್ಸ್ಟಿಯೆಂಟು ನೋಡಬೇಕು. ಸೊ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆಯಾ ನೋಡಿದೆ, ಇಲ್ಲ, ಇಲ್ಲೆಲ್ಲೂ ಫಂಕ್ಷನಲ್ ಗ್ರೂಪ್ ಇಲ್ಲ. ಓಕೆನಾ. ಸೊ ನೆಕ್ಸ್ಟ್ ನಾ ಏನು ಮಾಡಬೇಕಂದ್ರೆ ಸಬ್ಸ್ಟಿಯೆಂಟ್ನ ನೋಡ್ತಾ ಇದ್ದೀನಿ. ಸೊ ಸಬ್ಸ್ಟಿಯೆಂಟ್ನ ನೋಡಿದಾಗ ನಾವೇನು ಮಾಡಬೇಕಂದ್ರೆ ಎಲ್ಲವೂ ಸಬ್ಸ್ಟಿಯೆಂಟ್ ಇದ್ದಾಗ ಲೋಯೆಸ್ಟ್ ಲೊಕೆಂಟ್ ರೂಲ್ನ ಫಾಲೋ ಮಾಡಬೇಕು. ಏನದು ಲೋಯೆಸ್ಟ್ ಲೊಕೆಂಟ್ ರೂಲ್. ಸೊ
LLR ಅಂತ ಕರಿತೀವಿ, ಲರ್ನಿಂಗ್ ಲೈಸೆನ್ಸ್. ಓಕೆನಾ, ಸೊ ಅದನ್ನ ಫಾಲೋ ಮಾಡಬೇಕು. ಅದರಲ್ಲಿ ಏನು ಹೇಳುತ್ತೆ ಅಂದರೆ ನಂಬರಿಂಗು ಲೋಯೆಸ್ಟ್ ನಂಬರಿಂಗ್ ಸಿಗೋ ಥರ ಸಬ್ಸ್ಟೆನ್ಸ್ಗೆ ನಾವೇನು ಮಾಡಬೇಕು, ನಂಬರಿಂಗ್ ಮಾಡಬೇಕು. ಸಿಂಪಲ್. ಓಕೆನಾ, ಕ್ಲಿಯರ್. ಸೊ ಇವಾಗ ನಾವು ನೋಡೋದಾದರೆ ಈ ಕಡೆಯಿಂದ ನಂಬರಿಂಗ್ ಮಾಡ್ತಾ ಹೋದರೆ ನಮ್ಗೆ ನೋಡ್ಬೋದು 1 2 3 4 ಆಗುತ್ತೆ, 3 4 ಆಗುತ್ತೆ. ಸೊ ಇದನ್ನ ಪ್ಲಸ್ ಮಾಡಬೇಕು. ಸೊ 1 3 ಪ್ಲಸ್ 4 ಮಾಡಿದ್ರೆ ನಮಗೇನಾಗುತ್ತೆ, 4 3 7 1 8 ಆಗುತ್ತೆ. ಓಕೆನಾ, ಸೊ ಇವಾಗ ಅದೇ ನಾನು ಅಪೋಸಿಟ್ ಮಾಡಿದ್ರೆ ಏನಾಗುತ್ತೆ, ಅಪೋಸಿಟ್ ಮಾಡಿದ್ರೆ 1 2 3 4 ಆಗುತ್ತೆ. ಇವಾಗ ಇದನ್ನ ಪ್ಲಸ್ ಮಾಡಿದ್ರೆ 1 + 2 + 4 ಮಾಡಿದ್ರೆ ಏನಾಗುತ್ತೆ, 4 2 6 1 7 ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಈ ಪಾತ್ನ ಫಾಲೋ ಮಾಡಬೇಕು. ಯಾವುದು, ಈ ಕಡೆಯಿಂದ ಫ್ಲೋರಿನ್ಗೆ 1 ಬರುತ್ತೆ, ನೆಕ್ಸ್ಟ್ ನೈಟ್ರೋಗೆ 2 ಬರುತ್ತೆ, ನೆಕ್ಸ್ಟ್ 4. ಓಕೆನಾ, ನಿಮಗೆ ಈಸಿಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಮೇಲೆ ಟಕ್ 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 ಅಂತ ಸಾಲ್ವ್ ಮಾಡ್ಬೋದು. ಓಕೆನಾ, ಸೊ ಇದಷ್ಟು ಆದಮೇಲೆ ಲೋಯೆಸ್ಟ್ ಲೊಕೇಟ್ ರೂಲ್ ಆಯಿತು. ನೆಕ್ಸ್ಟ್ ಇರೋದು ಇವಾಗ ಆಪ್ಷನ್ಗಳನ್ನು ನೋಡಬೇಕು. ಸೊ ಆಪ್ಷನ್ಗಳನ್ನು ಹೇಗೆ ನೋಡಬೇಕು ಇವಾಗ, ಸಿಂಪಲ್. ಇವಾಗ ಯಾವುದಾದ್ರೂ ಒಂದು ಇಟ್ಕೋಬೇಕು. ಫಸ್ಟ್ ಯಾವ್ದು ನೋಡ್ತೀರಾ, ಸಬ್ಸ್ಟೆನ್ಸ್ ನೋಡಿದಾಗ ಇದು ಆಲ್ಫಾಬೆಟಿಕಲ್ ಆರ್ಡರ್ ಇರುತ್ತೆ. ಸೊ ಇವಾಗ ಆಲ್ಫಾಬೆಟಿಕಲ್ ಆರ್ಡ್ರಲ್ಲೇ ನೋಡ್ಕೊಂತ ಹೋಗೋಣ. ಓಕೆನಾ, ಸೊ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೋಡಿದಾಗ ಈಥೈಲ್ ಅನ್ನೋದು ಏನಾಗುತ್ತೆ, ಫಸ್ಟ್ ಬರುತ್ತೆ. ಸೊ 4th ಪೊಸಿಷನ್ ನಮಗೆ ಏನಿದೆ, ಈಥೈಲ್ ಇದೆ. ಸೊ ಇವಾಗ ನೋಡ್ಕೊಂತ ಬರಬೇಕು. 4 ಈಥೈಲ್ ಇದೆ, 1 ಈಥೈಲ್ ಇದೆ, 3 ಈಥೈಲ್ ಇದೆ, 5 ಈಥೈಲ್ ಇದೆ. ಸೊ ಎಲ್ಲವೂ ತೆಗ್ದೆ 1 ಹೊಡಿತು. ಓಕೆನಾ, ಸೊ ಬೇಕಾದ್ರೆ ಇವಾಗ ಚೆಕ್ ಮಾಡ್ಕೋಬೋದು ನೀವು. 4 ಈಥೈಲ್, ನೆಕ್ಸ್ಟು 2 ನೈಟ್ರೋ, ನೆಕ್ಸ್ಟ್ 1 ಫ್ಲೋರೋ. ಸೊ EFN ಆಯಿತು, EFN ನೆಕ್ಸ್ಟ್ ಬೆನ್ಸಿನ್. ಓಕೆನಾ, ಸೊ ಇದು ಮರಿಬೇಡ್ರಿ. ಸೊ ಫಂಕ್ಷನಲ್ ಗ್ರೂಪ್ ನೋಡಿ ಇಟ್ಕೋಬೇಕು. 2 ಫಂಕ್ಷನಲ್ ಗ್ರೂಪ್ ಐತೆ ಅಂದರೆ ಅದು ಆಟೋಮೆಟಿಕಲಿ ಫಸ್ಟಿಗೆ ಹೋಗುತ್ತೆ. ಓಕೆನಾ, ಸೊ ಇಷ್ಟು ಕ್ಲಿಯರ್. ಇವಾಗ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ನೆಕ್ಸ್ಟ್ ಹೋಗೋಣ. ಸೊ ಇದು 2021 ಕೇಳಿದ್ದಾರೆ. ಓಕೆನಾ, ನೆಕ್ಸ್ಟ್ ಇರೋದು ಇವಾಗ ಸೊ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ. ಸೊ ಇಲ್ಲೆಲ್ಲ ಕಡೆನೂ ಸಿಂಪಲ್ಲು. ಸೊ ಇದಿಷ್ಟನ್ನ ಒಂದಿಷ್ಟು ಓಕೆ ಫಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಹೇಗೆ ನೆನ್ಪಿಟ್ಕೋಬೇಕಂತ ಹೇಳ್ತೀನಿ. ಓಕೆನಾ, ಫಸ್ಟ್ ಇರೋದು ಇವಾಗ ಆಲ್ಕೋಹಾಲ್ ಇದೆ, HCl ಇದೆ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ, H+, Cl-. ಓಕೆನಾ, ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು H+ಗೆ ಅಟ್ಯಾಕ್ ಮಾಡ್ತವೆ, ಇದು ಹೊರಗಡೆ ಹೋಗುತ್ತೆ. Cl- ಇದೆಲ್ಲ ಇದು ಹೊರಗಡೆ ಹೋದ್ರೆ ನಮ್ಗೆ ಏನಾಗುತ್ತೆ, ವಾಟರ್ ಆಗುತ್ತೆ. ಸೊ Cl- ಬಂದು ಅಟ್ಯಾಕ್ ಮಾಡುತ್ತೆ. ಸೇಮ್ ಇವಾಗ NaBr SO4 ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ HBr ಇರುತ್ತೆ, HCl ಬದಲಿಗೆ HBr ಇರುತ್ತೆ. ಸೊ ಇವಾಗ ಏನಾಗುತ್ತೆ, H ಇದೆ, OH ಇದೆ, ಹೊರಗಡೆ ಹೋಗುತ್ತೆ, Br ಬಂದು ರಿಪ್ಲೇಸ್ ಆಗುತ್ತೆ. ಸೊ ನಮ್ಗೆ ಏನು ಬೇಕು, ಪ್ರಾಡಕ್ಟ್ ಬಂದಿದೆ. ಕ್ಲಿಯರ್. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇವಾಗ ಫಾಸ್ಫರಸ್ ಕ್ಲೋರೈಡ್. ಸೊ PX3 ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಅದೇ ರೀತಿ ಸೇಮು. ಇವಾಗ ಏನಾಗುತ್ತೆ ಅಂದರೆ OH ಇದ್ರ ಜೊತೆ ಹೋಗುತ್ತೆ, H3PO3 ಆಗುತ್ತೆ. ಸೊ X ಬಂದು ಇಲ್ಲಿ ಏನಾಗುತ್ತೆ, ರಿಪ್ಲೇಸ್ ಆಗುತ್ತೆ. ನೆಕ್ಸ್ಟ್ PCl5 ಇದ್ದಾಗ Cl ಬಂದು ರಿಪ್ಲೇಸ್ ಆಗುತ್ತೆ. ನೆಕ್ಸ್ಟ್ PX2 ಇದ್ದಾಗ X ಬಂದು ರಿಪ್ಲೇಸ್ ಆಗುತ್ತೆ. ನೆಕ್ಸ್ಟ್ SOCl2 ಇದ್ದಾಗ ನಮ್ಗೆ ಏನಾಗುತ್ತೆ, ಮತ್ತೆ S ಬಂದು ರಿಪ್ಲೇಸ್ ಆಗುತ್ತೆ. ಸೊ ಎಲ್ಲ ಕಡೆ ಏನು ನೀವು ನೆನ್ಪಿಟ್ಕೋಬೇಕಾಗಿರೋದು, ಆಲ್ಕೋಹಾಲ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾವು PX3 ಇರಲಿ, PX5 ಇರಲಿ, ನೆಕ್ಸ್ಟು PX2 ಇರಲಿ, ನೆಕ್ಸ್ಟ್ SOCl2 ಇರಲಿ, ನೆಕ್ಸ್ಟು HCl ಇರಲಿ, HBr ಇರಲಿ. ಸೊ ಎಲ್ಲ ಕಡೆ ಏನಾಗುತ್ತೆ, ನಮಗೆ RX ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟೇ ಇರೋದು, ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಅನ್ಕೊತೀನಿ. ಸೊ ಜಸ್ಟ್ ಇಷ್ಟು ಕನ್ವರ್ಷನ್ ಆಗುತ್ತೆ, ಸಿಂಪಲ್. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇವಾಗ ಇಷ್ಟಾದಮೇಲೆ ನೀವು ನೋಡ್ಬೋದು ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಥಯೋನಿಲ್ ಕ್ಲೋರೈಡ್. ಸೊ ಥಯೋನಿಲ್ ಕ್ಲೋರೈಡ್ ಅಂದಾಗ ನಮಗೇನಾಗುತ್ತೆ ಅಂದರೆ SOCl2. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಬೇಸಿಕಲಿ 2 ಪ್ರಾಡಕ್ಟ್ಗಳು ಫಾರ್ಮ್ ಆಗ್ತವೆ, ಯಾವುದು SO2 ಮತ್ತು HCl. ಸೊ ಇವೆರಡೇನು ಗ್ಯಾಸ್ಗಳು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇದನ್ನ ಬೆಸ್ಟ್ ಮೆಥಡ್ ಅಂತ ಕರಿತೀವಿ. ಓಕೆನಾ, ಸೊ ಇಷ್ಟು. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಪ್ರಿಪ್ರೇಷನ್ ಹೇಗೆ ಮಾಡ್ಬೋದು. ನಾವು ಇಷ್ಟು ರಿಯೇಜನ್ಗಳನ್ನ ಹಾಕಿದ್ರೆ ನಮ್ಗೆ ಆಲ್ಕೋಹಾಲ್ ಇರೋದು ಇದು ಆಲ್ಕೈಲ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಸೊ ಎಲ್ಲ ಕಡೆನೂ ಇದೇ ಫಾಲೋ ಮಾಡಬೇಕು, ಮರಿಬಾರ್ದು. ಇವಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಸೊ ಇವಾಗ ಲೂಕಸ್ ರಿಯೇಜೆಂಟ್ ನೋಡಿರ್ತಾರೆ, ನಾನು ಹೇಳಿದೆ ನಿಮಗೆ. ಸೊ ಲೂಕಸ್ ರಿಯೇಜೆಂಟಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ZnCl ಹಾಕ್ತೀವಿ. ಓಕೆನಾ, ಸೊ ಇವಾಗ ಇಷ್ಟು ಪ್ರಿಪರೇಷನ್ ಆಯಿತು. ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಇದ್ದಾಗ ನಾವು ಒಂದೇ ರೀತಿ ಆಲ್ಕೋಹಾಲ್ನ ಬರ್ದಿದ್ದೀನಿ. ಸೊ ಯಾವ ರೀತಿ ಆಲ್ಕೋಹಾಲ್ ಇರ್ಬೋದು, ಪ್ರೈಮರಿ ಆಲ್ಕೋಹಾಲ್ ಇರ್ಬೋದು. ಓಕೆನಾ, ಸೊ RCOH ಆಗುತ್ತೆ. ನೆಕ್ಸ್ಟು ಸೆಕೆಂಡರಿ ಆಲ್ಕೋಹಾಲ್ ಇರ್ಬೋದು, RCOH ಆಗುತ್ತೆ. ನೆಕ್ಸ್ಟು ಟೆರ್ಷರಿ ಆಲ್ಕೋಹಾಲ್ ಇರ್ಬೋದು. ಓಕೆನಾ, ಸೊ ಇವಾಗ ಈ ರೀತಿ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ನಾವು ZnCl2 ಮತ್ತು HCl ಹಾಕಿದಾಗ, ಸೊ ಇದಕ್ಕೆ ಓಕೆನಾ ZnCl2 ಇದು ಹಾಕಿದಾಗ ಏನಾಗುತ್ತೆ ಅಂದರೆ ಸೊ ಇದೇನಂತ ಕರಿತೀವಿ ನಾವು, ಲೂಕಸ್ ರಿಯೇಜೆಂಟ್ ಕರಿತೀವಿ. ಸೊ ಇಲ್ಲೇನಾಗತ್ತೆ ಅಂದರೆ ಟೆರ್ಷರಿ ಕಾರ್ಬೋಕೇಟೈನ್ ಏನಿದೆಲ್ಲ ಅದು ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ OH ಏನಾಗುತ್ತೆ, ಬೇಗ ಹೋಗುತ್ತೆ. ನೆಕ್ಸ್ಟು ಸೆಕೆಂಡರಿ, ನೆಕ್ಸ್ಟು ಪ್ರೈಮರಿ ಇರುತ್ತೆ. ಸೊ ಇದಕ್ಕೇನಂತೀವಿ ನಾವು, ಲೂಕಸ್ ರಿಯೇಜೆಂಟ್ ಹಾಕಿದಾಗ ಸೊ ನಮಗೆ ಪ್ರೆಸಿಪಿಟೇಟು ಬೇಗ ಫಾರ್ಮೇಷನ್ ಆಗುತ್ತೆ. ಟೆರ್ಷರಿ ಇದ್ದಾಗ ನೆಕ್ಸ್ಟ್ ಸೆಕೆಂಡರಿ, ನೆಕ್ಸ್ಟ್ ಪ್ರೈಮರಿ. ಓಕೆನಾ, ಸೊ ಇದು ಲೂಕಸ್ ರಿಯೇಜೆಂಟಲ್ಲಿ ನಾವು ನೋಡ್ಬೋದು. ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಬರ್ತೀನಿ ಅಂದರೆ ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಜೊತೆಗೆ ಜಾಸ್ತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಬರ್ದಿದ್ದೀನಿ. ಓಕೆನಾ, ಸೊ ಅದು ಲೂಕಸ್ ರಿಯೇಜೆಂಟಲ್ಲಿ ನಾವು ನೋಡ್ತೀವಿ. ಓಕೆನಾ, ಸೊ ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ
ಏನಿಲ್ಲ, ಸಿಂಪಲ್ ಆಗಿತ್ತು, ಆಲ್ಕೋಹಾಲಿಂದ ಆಲ್ಕೈಲ್ ಹ್ಯಾಲೈಡ್. ಸೊ ಇಷ್ಟು ರಿಯೇಜೆಂಟ್ ಯೂಸ್ ಮಾಡ್ಬೋದು. ನೆಕ್ಸ್ಟು ನಮ್ಗೇನಾದ್ರು ZnCl to HCl ಲೂಕಸ್ ರಿಯೇಜೆಂಟ್ ಜೊತೆಗೆ ನಾವು ರಿಯಾಕ್ಟ್ ಮಾಡಿದಾಗ ಸಿಂಪಲ್, ಸೊ ನಮಗೇನಾಗುತ್ತೆ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಆಲ್ಕೋಹಾಲ್ಸ್ ಇರ್ತವೆ. ಸೊ ಅದರಲ್ಲಿ ನಮಗೇನಾಗುತ್ತೆ ಅಂದರೆ ಟರ್ಷರಿ ಫಸ್ಟ್ ಆಗುತ್ತೆ, ಸೆಕೆಂಡ್ರಿ ನೆಕ್ಸ್ಟ್ ಆಗುತ್ತೆ, ಪ್ರೈಮರಿ ಅದಾದ್ಮೇಲೆ ಆಗುತ್ತೆ. ಓಕೆನಾ. ಸೊ ಟರ್ಷರಿ ಇದ್ದಾಗ ಪ್ರೆಸಿಪಿಟೇಟ್ ಬೇಗ ಫಾರ್ಮ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ರಿ ಇದ್ದಾಗ ಲೇಟ್ ಆಗುತ್ತೆ, ಇನ್ನೊಂದು ಪ್ರೈಮರಿ ಇದ್ದಾಗ ಆಗೋದೇ ಇಲ್ಲ. ಸೊ ಓಕೆ, ನೆಕ್ಸ್ಟು ಓಕೆ ನೆಕ್ಸ್ಟ್ ಇರೋದು ಇವಾಗ, ಸೊ ಫ್ರಮ್ ಹೈಡ್ರೋಕಾರ್ಬನ್ಸ್ ಬೈ ಫ್ರೀ ರ್ಯಾಡಿಕಲ್ ಹ್ಯಾಲೋಜನೇಷನ್. ಓಕೆ, ಸೊ ಇಲ್ಲೇನಾಗತ್ತೆ ಅಂದರೆ ಈ Cl2 UV ಲೈಟ್ ಇರುತ್ತೆ, ಹೀಟ್ ಮಾಡ್ಬೇಕು ನಾವು. ಸೊ ಇಲ್ಲೇನಾಗತ್ತೆ ಅಂದರೆ ಬೇಸಿಕಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ರ್ಯಾಡಿಕಲ್ ಫಾರ್ಮೇಷನ್. ಸೊ ರ್ಯಾಡಿಕಲ್ ಫಾರ್ಮೇಷನ್ ಅಂದಾಗ ನಮಗೇನಿರುತ್ತೆ ಅಂದರೆ ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಇರುತ್ತೆ. ಓಕೆನಾ. ಸೊ ಇವಾಗ ನಾನು ಏನು ಮಾಡ್ಬೋದು ಅಂದರೆ ಹೈಡ್ರೋಜನ್ನ ನಾನು ಬ್ರೇಕ್ ಮಾಡಬೇಕು. ಸೊ ಹೇಗೆ ಬ್ರೇಕ್ ಮಾಡಬೇಕು? ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿಂದ ಒಂದು ಹೈಡ್ರೋಜನ್ನ ಬ್ರೇಕ್ ಮಾಡ್ಬೋದು, ಇಲ್ಲಿಂದ ಒಂದು ಹೈಡ್ರೋಜನ್ನ ಬ್ರೇಕ್ ಮಾಡ್ಬೋದು. ಇದು ಸಿಮಿಲರ್ ಗ್ರೂಪ್ ಅಲ್ಲ. ಸೊ ಈ CH2 ಸಿಮಿಲರ್, ಈ CH3 ಸಿಮಿಲರ್. ಸೊ ಇವಾಗ ನಾನು ಏನು ಮಾಡಬೇಕು? ಹೈಡ್ರೋಜನ್ನ ಬ್ರೇಕ್ ಮಾಡಬೇಕು. ಸೊ ಬ್ರೇಕ್ ಮಾಡ್ಬೇಕಾದ್ರೆ ಒಂದು ಹೈಡ್ರೋಜನ್ ಇಲ್ಲಿಂದ ತೆಗೆದ್ರೆ ನಮಗೇನಾಗುತ್ತೆ ಅಂದರೆ, ನೀವು ಇಲ್ಲಿಂದ ಒಂದು ಹೈಡ್ರೋಜನ್ನ ತೆಗೆದು Cl2 ನಾವು ಲೈಟ್ನ ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ, ಸೊ UV ಲೈಟು ಹೀಟ್ ಕೊಟ್ಟಾಗ ಒಂದು ಹೈಡ್ರೋಜನ್ ಇಲ್ಲಿಂದ ರಿಪ್ಲೇಸ್ ಆಗುತ್ತೆ, ಒಂದು Cl ಇಲ್ಲಿ ಆ್ಯಡ್ ಆಗುತ್ತೆ, ಒಂದು Cl ಇಲ್ಲಿ ಆ್ಯಡ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಏನಾಗ್ಬೋದು, ಒಂದು Cl ಇಲ್ಲಿ ಆ್ಯಡ್ ಆಗ್ಬೋದು, ಇಲ್ಲಿ ಇನ್ನೊಂದು Cl ಇಲ್ಲಿ ಆ್ಯಡ್ ಆಗ್ಬೋದು, ಇಲ್ಲಿ ಆ್ಯಡ್ ಆಗ್ಬೋದು. ಸೊ ಎರಡು ಸಿಚುವೇಷನ್ಗಳಿರ್ತವೆ, ಒಂದು Cl ಇಲ್ಲಿ ಆ್ಯಡ್ ಆಗ್ಬೋದು, ಇನ್ನೊಂದು Cl ಇಲ್ಲಿ ಆ್ಯಡ್ ಆಗ್ಬೋದು, ಎರಡು ಸಿಚುವೇಷನ್ ಇರ್ತವೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ಈ ಪ್ರಾಡಕ್ಟ್ ಮೇಜರ್. ಯಾಕೆ ಮೇಜರು ನೀವು ನೋಡ್ಬೋದಾದರೆ, ಸೊ ಟರ್ಷರಿ ಏನಿರುತ್ತಲ್ಲ ಇಲ್ಲ ಸೆಕೆಂಡ್ರಿ ಏನಿರುತ್ತಲ್ಲ ಅದು ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ ಕಂಪೇರಿಟಿವ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್. ಓಕೆನಾ. ಸೊ ಇವಾಗ ನಾನೇನಾದ್ರು ಬರ್ದು ತೋರಿಸೋದಾದರೆ, ಸೊ 1 2 3 4 ಈ ರೀತಿ ಇತ್ತು. ಓಕೆನಾ. ಇವಾಗ ನಾನು ಏನು ಮಾಡಿದೆ ಅಂದರೆ ಇಲ್ಲಿಂದ ಒಂದು ಹೈಡ್ರೋಜನ್ನ ಬ್ರೇಕ್ ಮಾಡಿದೆ. ಸೊ ಇವಾಗ ಹೈಡ್ರೋಜನ್ನ ಬ್ರೇಕ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ರ್ಯಾಡಿಕಲ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಏನಾಯ್ತು ಅಂದರೆ ಇಲ್ಲಿ ಬಂದು Cl ಕೂತ್ಕೊಂತು. ಓಕೆನಾ. ಸೊ ಇದು ಫಸ್ಟ್ ಪ್ರಾಡಕ್ಟ್ ಯಾವುದು ಇದು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಿದೆ, 1 2 3 4. ಸೊ ಇವಾಗ ಏನು ಮಾಡ್ಬೋದು, ನಾನು ಹೈಡ್ರೋಜನ್ ಇಲ್ಲಿಂದ ತೆಗಿಬೋದು, ಹೈಡ್ರೋಜನ್ ಇಲ್ಲ ತೆಗಿಬೋದು, ಸಿಮಿಲರ್ ಇದೆ, ಸಿಮಿಟ್ರಿಕ್ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಸೆಕೆಂಡ್ರಿ ಗ್ರೂಪಿಂದ ತೆಗೆದೆ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ 1 2 3 4 ಇಲ್ಲಿ ರ್ಯಾಡಿಕಲ್ ಫಾರ್ಮೇಷನ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದು ಪ್ರೈಮರಿ ರ್ಯಾಡಿಕಲ್, ಸೊ ಇದು ಯಾವುದು ಸೆಕೆಂಡರಿ ರ್ಯಾಡಿಕಲ್. ಇವಾಗ ಸೆಕೆಂಡರಿ ರ್ಯಾಡಿಕಲ್ ಇದ್ದಾಗ ನಮ್ಗೇನಾಗುತ್ತೆ ಅಂದರೆ ಕ್ಲೋರಿನ್ ಜಾಸ್ತಿ ಸ್ಟೆಬಿಲೈಸ್ ಆಗಿ, ಸೆಕೆಂಡರಿ ಇದೇನಾಗಿರುತ್ತೆ ಅಂದರೆ ಇದು ರ್ಯಾಡಿಕಲ್ ಏನಾಗಿರುತ್ತಲ್ಲ ಅದು ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೇನಾಗುತ್ತೆ ಅಂದರೆ ಇದು ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಇವಾಗ ಅದೇ ರೀತಿ ನಾ ಏನಾದರೂ ಟರ್ಷರಿ ಗ್ರೂಪ್ ಇದ್ರೆ ಏನಾಗೋದು, ಸೊ ಇಲ್ಲ ಟರ್ಷರಿ ಗ್ರೂಪ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲೊಂದು ಹೈಡ್ರೋಜನ್ ಇದೇ ಇರುತ್ತಲ್ಲ, 4 ಗ್ರೂಪ್ಗಳಿರ್ತವೆ, ಹೈಡ್ರೋಜನ್ ಇರುತ್ತೆ. ಸೊ ಈಗ ಬ್ರೇಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಸೊ ಈಗ ರ್ಯಾಡಿಕಲ್ ಫಾರ್ಮೇಷನ್ ಇಲ್ಲ ಆಯಿತು ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನಮಗೆ, ಸೊ 1 2 3 4 ಇಲ್ಲಿ ಏನಾಗುತ್ತೆ Cl ಬರುತ್ತೆ. ಇದೇನು ಟರ್ಷರಿ. ಇವಾಗ ಏನಾಗುತ್ತೆ, ಇದು ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರಾಡಕ್ಟಲ್ಲಿ ಹುಡುಕಬೇಕು ಟರ್ಷರಿ ಯಾವುದು, ಸೆಕೆಂಡರಿ ಯಾವುದು, ಪ್ರೈಮರಿ ಯಾವುದು ಅಂತ. ಓಕೆನಾ. ಸೊ ಈಗ ಟರ್ಷರಿ ಇದ್ದಾಗ ಜಾಸ್ತಿ, ಆಮೇಲೆ ಸೆಕೆಂಡರಿ, ಆಮೇಲೆ ಪ್ರೈಮರಿ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಈ ರೀತಿ ಕೊಟ್ಟಾಗ ಮೇಜರ್ ಪ್ರಾಡಕ್ಟ್ ಫೈಂಡ್ ಮಾಡೋಕ್ಕೆ ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಇರೋದು ಇವಾಗ ಎಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್. ಸೊ ಹೈಡ್ರೋಜನ್ ಹ್ಯಾಲೈಡ್ ಇದ್ದಾಗ ನಾವು ಯಾವ ರೀತಿ ಮಾಡ್ಬೋದು, HX ಇದ್ದಾಗ. ಸೊ HX ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಸಿಮಿಟ್ರಿಕಲ್ ಗ್ರೂಪ್ ಇದ್ದಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಯಾವಾಗ ಅನ್ಸಿಮಿಟ್ರಿಕಲ್ ಇರುತ್ತೋ ನಾವೇನು ಮಾಡಬೇಕಂದ್ರೆ ಅವಾಗ ಮಾರ್ಕೋನಿಕ್ಸ್ ರೂಲ್ನ ಫಾಲೋ ಮಾಡಬೇಕು. ಸೊ ಮಾರ್ಕೋನಿಕ್ಸ್ ರೂಲ್ ಏನು ಹೇಳುತ್ತೆ ಅಂದರೆ, ಫಸ್ಟ್ ಸಿಮಿಟ್ರಿಕಲ್ ಹೇಳ್ತೀನಿ. ಸೊ H+X- ಇದೆ. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ H+ ಜಾಸ್ತಿ ಹೈಡ್ರೋಜನ್ ಇರೋ ಕಡೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಓಕೆ, ಸೊ ಈ ರೀತಿ ಇದೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಒಂದು ಹೈಡ್ರೋಜನ್ ಇದೆ, ಇಲ್ಲಿ 2 ಹೈಡ್ರೋಜನ್ ಇದ್ದಾವೆ. ಸೊ ಇವಾಗ ಏನಾಗುತ್ತೆ ಅಂದರೆ H+ ಜಾಸ್ತಿ ಹೈಡ್ರೋಜನ್ ಇಲ್ಲಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಇಲ್ಲಿ ಹೋಗುತ್ತೆ, ಸೊ ಇಲ್ಲಿ ಹೋಗುತ್ತೆ. ಇವಾಗ ಏನಾಗುತ್ತೆ, ನೆಗೆಟಿವ್ ಪಾರ್ಟ್ ಏನಾಗುತ್ತೆ ಅಂದರೆ ಲೆಸ್ ಹೈಡ್ರೋಜನ್ ಇರೋ ಕಡೆಗೆ ಒಂದು ಅಟ್ಯಾಚ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಇವಾಗ. ಸೊ ಹೈಡ್ರೋಜನ್ ಏನಾಗುತ್ತೆ, HX ಇರುತ್ತೆ. ಸೊ HX ಅಲ್ಲಿ ನಮ್ಗೆ ಏನಾಗಿದೆ ಅಂದರೆ H+ ಜಾಸ್ತಿ ಹೈಡ್ರೋಜನ್ ಇರೋ ಕಡೆ ಹೋಗುತ್ತೆ, X- ಕಮ್ಮಿ ಹೈಡ್ರೋಜನ್ ಇರೋ ಕಡೆ ಬಂದು ಅಟ್ಯಾಚ್ ಆಗುತ್ತೆ. ಓಕೆನಾ. ಸೊ ಕ್ಲಿಯರ್, ಇದು ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ಈಗ ಸಿಮಿಟ್ರಿಕಲ್ ಇದ್ದಾಗ ಎಲ್ಲರೂ ಅಟ್ಯಾಚ್ ಮಾಡಿರಿ, ನಮ್ಗೆ ಅದೇ ಪ್ರಾಡಕ್ಟ್ ಬರ್ತವೆ. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇವಾಗ HX ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಸ್ಟೆಬಿಲಿಟಿ. ನೀವು ನೋಡಿದ್ರಿ ಇವಾಗ ಪ್ರೈಮರಿ ಸೆಕೆಂಡರಿ ರ್ಯಾಡಿಕಲ್ ನೋಡಿದ್ರಿ, ಅದೇ ರೀತಿ ಸೇಮ್ ಕಂಡೀಷನ್ ನೀವು ನೋಡಬೇಕು. ಓಕೆನಾ. ಸೊ ಇಲ್ಲೂ ಕೂಡ ಇಲ್ಲೇನಾಗುತ್ತೆ ಅಂದರೆ ಇವಾಗ ನೀವು ನೋಡಿದ್ರಿ ಈ ರೀತಿ ಇತ್ತು. ಸೊ ಈ ರೀತಿ ಇತ್ತು ಪ್ರಾಡಕ್ಟು. ಸೊ ನೆಕ್ಸ್ಟ್ ಏನಾದರೂ ನಾನು ಇಲ್ಲಿ ಒಂದು ಗ್ರೂಪ್ನ ಆ್ಯಡ್ ಮಾಡಿದೆ ಅಂದರೆ ಗ್ರೂಪ್ನ ಆ್ಯಡ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ಗ್ರೂಪ್ನ ಆ್ಯಡ್ ಮಾಡಿದೆ ಇಲ್ಲಿ, ಓಕೆ ಈ ರೀತಿ ಇತ್ತು ಅಂತ ಅಂದ್ಕೊಳ್ಳೋಣ. ಇವಾಗ ನಾ ಏನಾದರೂ HXನ ಆ್ಯಡ್ ಮಾಡಿದಾಗ, ಸೊ HX ಎಲ್ಲಿ ಹೋಗುತ್ತೆ, ಫಸ್ಟು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಹೈಡ್ರೋಜನ್. ಸೊ ಈ ಕಡೆ ಜಾಸ್ತಿ ಹೈಡ್ರೋಜನ್ ಇದ್ದಾವೆ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಆಲ್ರೆಡಿ ಹೈಡ್ರೋಜನ್ಗಳು ಇಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಇಲ್ಲಿ ಹೈಡ್ರೋಜನ್ ಕೂತ್ಕೊಳ್ಳುತ್ತೆ. ಇವಾಗ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಓಕೆ. ಸೊ ಇವಾಗ ಏನಾಗಿದೆ, ಇದು ಟರ್ಷರಿ ಗ್ರೂಪ್. ಅದೇ ನಾ ಏನಾದರೂ ಇವಾಗ ಓಕೆ ಇದನ್ನ ಕಂಟಿನ್ಯೂ ಮಾಡೋಣ. ಇದು ಟರ್ಷರಿ ಗ್ರೂಪು, ಯಾವುದೇ ರೀತಿಯ ಗೊಂಚ ಗಲಿಬಿಲಿ ಇಲ್ಲ. ಅದೇ ರೀತಿ ಇವಾಗ ನಾ ಇಲ್ಲಿ ಬರಿತೀನಿ. ಓಕೆನಾ. ಸೊ ಇಲ್ಲಿ ಬರಿತೀನಿ, ನೋಟ್ ಮಾಡಿಟ್ಕೊಂಡಿರಿ. ಇವಾಗ ಸೊ ಡಬಲ್ ಬಾಂಡು. ಓಕೆ. ಸೊ ಇವಾಗ ಈ ರೀತಿ ಇದೆ.
ಇಲ್ಲಿ ಹೈಡ್ರೋಜನ್ ಇದೆ. ಓಕೆ, ಸೊ ಇವಾಗ ಎಚ್ ಎಕ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ ನೀವು ನೋಡ್ಬೋದು. ಓಕೆ, ಇಲ್ಲಿ ಆ್ಯಡ್ ಮಾಡೋ ಬದಲಿಗೆ ಓಕೆ ಇಲ್ಲೊಂದು ಹೈಡ್ರೋಜನ್ ಆ್ಯಡ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ಎಚ್ ಎಕ್ಸ್ನ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಜಾಸ್ತಿ ಹೈಡ್ರೋಜನ್ ಇರೋ ಕಡೆ ಅಟ್ಯಾಚ್ ಆಗುತ್ತಾ. ಸೊ ಹೈಡ್ರೋಜನ್ ಇಲ್ಲಿ ಬಂತು, ಇವಾಗ ಏನಾಯಿತು ಪಾಸಿಟಿವ್ ಚಾರ್ಜ್ ಇದೆ. ಸೊ ಇವಾಗ ನೋಡೋದಾದರೆ ಇಲ್ಲಿ ಹೈಡ್ರೋಜನ್ ಇದೆ. ಸೊ ನೀವು ನೋಡ್ಬೋದು ಈ ರೀತಿ ಸಿಚುವೇಶನ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಕಾರ್ಬೋಕೈಟೈನ್ ಸ್ಟೆಬಿಲಿಟಿ ಮ್ಯಾಟ್ರ್ ಆಗುತ್ತೆ ಇಲ್ಲೂ ಕೂಡ. ಸೊ ಅದಕ್ಕೋಸ್ಕರ ಏನಾಗಿದ್ದೀವಿ, ಇಲ್ಲೂ ಆರ್ಡರ್ ಮ್ಯಾಟ್ರ್ ಆಗುತ್ತೆ, ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಆರ್ಡರ್ ಮ್ಯಾಟ್ರ್ ಆಗುತ್ತೆ ಸ್ಟೆಬಿಲಿಟಿದು. ಓಕೆನಾ. ಸೊ ಇದು ನೋಟ್ ಮಾಡಿ ಇಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಇವೊಂದು ಎರಡೇ ರಿಯಾಕ್ಷನ್ ಇರೋದು, ಇವೆರಡೇ ರಿಯಾಕ್ಷನ್ ಇರೋದು, ಬೇರೆ ಯಾವುದಕ್ಕೂ ನಾವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಎಷ್ಟು ಇದಕ್ಕೊಂದೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿ ಇಟ್ಕೊಂಡಿರಿ. ಇವಾಗ ಪಾಸಿಟಿವ್ ಇದೆ. ಸೊ ಇದು ಯಾವುದಿದು ಪ್ರೈಮರಿ. ಓಕೆನಾ, ಸೆಕೆಂಡರಿ ಆಗುತ್ತೆ. ಸೊ ಇವಾಗ ಏನಾದರೂ ನಮಗೆ ಟರ್ಷರಿ ಮಾಡೋ ಪಾಸಿಬಿಲಿಟಿ ಇದ್ದರೆ ನಾವೇನು ಮಾಡಬೇಕು, ಶಿಫ್ಟ್ ಮಾಡಬೇಕು. ಹೇಗೆ ಶಿಫ್ಟ್ ಮಾಡಬೇಕು? ಸೊ ಇವಾಗ ನೋಡ್ಬೋದು ಇಲ್ಲಿ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಇದ್ದರೆ ನಾವು ಹೈಡ್ರೋಜನ್ನ ಶಿಫ್ಟ್ ಮಾಡಬೇಕು. ಇವಾಗ ಏನಾದರೂ ಇಲ್ಲ ಹೈಡ್ರೋಜನ್ ಇಲ್ದೈತಿ, ಇಲ್ಲೇನಾದರೂ ಆಲ್ಕೈಲ್ ಗ್ರೂಪ್ ಇದ್ದರೆ CH3 ಗ್ರೂಪ್ ಇದ್ದರೆ ಅದು ಹೈ ಮೈಗ್ರೇಟ್ ಮಾಡಬೇಕು. ಮೈಗ್ರೇಟ್ ಆರ್ಡರ್ ಯಾವುದಿದೆ, H, ನೆಕ್ಸ್ಟ್ PH, ಆಮೇಲೆ ಏನಿರುತ್ತೆ ಅಂದರೆ CH3 ಇರುತ್ತೆ. ಓಕೆನಾ. ಸೊ ಹೈಡ್ರೋಜನ್ ಇಲ್ಲ ಅಂದರೆ ಏನು ಮಾಡಬೇಕು, ನಾನು CH3ನ ಮೈಗ್ರೇಟ್ ಮಾಡಬೇಕು. ಇವಾಗ ಹೈಡ್ರೋಜನ್ ನಾನು ಈ ಕಡೆ ಮೈಗ್ರೇಟ್ ಮಾಡಿದ್ರೆ ನಮಗೇನಾಗುತ್ತೆ ಅಂದರೆ ಹೈಡ್ರೋಜನ್ ಇದೆ. ಸೊ ಇವಾಗ ಹೈಡ್ರೋಜನ್ ಇಲ್ಲಿ ಬಂತು. ಸೊ ಇವಾಗ ಏನಾಯಿತು, ಪಾಸಿಟಿವ್ ಚಾರ್ಜ್ ಆಯಿತು. ಇದೇನು ಟರ್ಷರಿ ಕಾರ್ಬೋಕ್ಯಾಟಯನ್. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಾನು ಎಕ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಟರ್ಷರಿ ಹ್ಯಾಲೈಡ್ ಆಲ್ಕೈಲ್ ಹ್ಯಾಲೈಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇವಾಗ ಹೇಳಿದ್ದೀನಿ, ಫಸ್ಟು ವೆರಿ ಇಂಪಾರ್ಟೆಂಟು ಇಲ್ಲಿ ಹೇಳಿದೆ ಒಂದು, ನೆಕ್ಸ್ಟು ಅದನ್ನೇ ನಾನು ಇಲ್ಲಿ ಕಂಟಿನ್ಯೂ ಮಾಡಿದೆ ಇಲ್ಲಿ ಅದಾದಮೇಲೆ ಏನು ಮಾಡಿದೆ ಅಂದರೆ ಮೂರನೇದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ. ಸೊ ಅದೇ ರೀತಿ ಇಲ್ಲಿ ಒಂದು, ನೆಕ್ಸ್ಟು ಸೆಕೆಂಡು, ಆಮೇಲೆ ಮೂರನೇದಿಲ್ಲಿ ಇದು ಯಾವುದಕ್ಕೆ, ಇದಕ್ಕೆ. ಓಕೆನಾ. ಸೊ ಇದು ಇಲ್ಲಿಗೆ ಬರೆದಿದ್ದೀನಿ, ಇದು ನೋಟ್ ಮಾಡಿಕೊಂಡಿರಿ. ಇವಾಗ ಲಾಸ್ಟ್ ಸ್ಟೆಪ್ ಇರೋದು ಯಾವುದಂದರೆ ಇದು. ಸೊ ಎಡಿಷನ್ ಆಫ್ ಹ್ಯಾಲೋಜನ್ಸ್. ಸೊ ಎಡಿಷನ್ ಆಫ್ ಹ್ಯಾಲೋಜನ್ಸ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ Br2 ಗ್ರೂಪ್ ಇದೆ. ಸೊ Br2 ಗ್ರೂಪ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಸೊ ಇಲ್ಲಿ ಬ್ರೇಕ್ ಆಗುತ್ತೆ Br2 ಮತ್ತೆ ಇವಾಗ ಒಂದು ಕಡೆ ಆ್ಯಡ್ ಆಗುತ್ತೆ. ಇವಾಗ ಏನು ಸಿಮೆಟ್ರಿಕ್ ಗ್ರೂಪ್, ಅವಾಗ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ HX ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ನೋಡ್ಬೇಕು ನಾವು ಸ್ಟೆಬಿಲಿಟಿ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ CCl4 ಮತ್ತು ಲೈಟ್ ಇದ್ದಾಗ ನಾವು ನೋಡಬೇಕು, Cl2 UV ಲೈಟ್ ಇದ್ದಾಗ ನಾವೇನು ಮಾಡಬೇಕು, ಸ್ಟೆಬಿಲಿಟಿನ ನೋಡಬೇಕು. ಓಕೆನಾ. ಸೊ ಇವಾಗ ಜಾಸ್ತಿ ಸ್ಟೆಬಿಲೈಸ್ ಆಗೋ ಥರ ಇದ್ದರೆ ನಾವೇನು ಮಾಡಬೇಕು, ಮೈಗ್ರೇಟ್ ಮಾಡಬೇಕು. ಸೊ ಯಾರು ಮೈಗ್ರೇಟಿಂಗ್ ಆರ್ಡರ್ ಇದು ಕ್ಲಿಯರ್ ಅಲ್ಲ. ಸೊ HX ಮತ್ತು Cl2 UV ಲೈಟ್ ಇದ್ದಾಗ ಕೇರ್ಫುಲ್ ಆಗಿರಿ, ಇವೆರಡು ಪಾಯಿಂಟ್ಗಳನ್ನು ಕೇಳ್ತಾರೆ. ಸೊ ಅದಕ್ಕೋಸ್ಕರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ. ಸೊ ಇವಾಗ ನೀವು ನೋಡ್ಬೋದು ಅಷ್ಟೊಂದು ಏನು ಟೆನ್ಷನ್ ಮಾಡೋದು ಬೇಡ, ಸಿಂಪಲ್ ಆಗಿರ್ತಾವೆ ಕ್ವಶನ್ಗಳು. ಸೊ ಜಾಸ್ತಿ ನಾವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೇಫ್ಟಿ. ಓಕೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ದ ಮೇಜರ್ ಪ್ರಾಡಕ್ಟ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ CH2 ಡಬಲ್ ಬಾಂಡ್ CH2 CH CH2 OH HBr ಎಕ್ಸಸ್ ಪ್ರಾಡಕ್ಟ್. ನಾವೇನು ಮಾಡಿದ್ದೀವಿ, HBr ಕೊಟ್ಟಿದ್ದಾರೆ, ಅವರು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಇವಾಗ HBr ಕೊಟ್ಟಾಗ ಡಬಲ್ ಬಾಂಡ್ ಇದೆ. ಸೊ ನೆಕ್ಸ್ಟ್ OH ಇದೆ. ಸೊ ಡಬಲ್ ಬಾಂಡ್ ರಿಯಾಕ್ಟ್ ಆಗುತ್ತೆ, ನಮ್ಗೆ ಗೊತ್ತಿದೆ. ಓಕೆನಾ. ಸೊ ಇವಾಗ ನಾವೇನಾದರೂ ನೋಡೋದಾದರೆ CH2 ಡಬಲ್ ಬಾಂಡ್ CH2 ಓಕೆ. ನೆಕ್ಸ್ಟ್ OH ಇದೆ. OH ಫಸ್ಟ್ ರಿಯಾಕ್ಟ್ ಆಗುತ್ತೆ, ಯಾಕಂದರೆ ಇದರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದೆ, ಡಬಲ್ ಬಾಂಡ್ ಇದೆ. ಯಾರು ಎಲೆಕ್ಟ್ರಾನ್ ರಿಚ್ ಜಾಸ್ತಿ ಇರ್ತಾರೆ, OH. ಯಾರ ಹತ್ರ ಇದ್ರ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ OH ಫಸ್ಟ್ ರಿಯಾಕ್ಟ್ ಆಗುತ್ತೆ. ಸೊ OH ಬಂದು ರಿಯಾಕ್ಟ್ ಆಯಿತು ಅಂದರೆ ನಮಗೇನಾಗುತ್ತೆ, H+ ಹಾಕಿದಾಗ ಹೊರಗಡೆ ಹೋಗುತ್ತೆ. ಸೊ ಹೊರಗಡೆ ಹೋದಾಗ ನಮಗೇನಾಗುತ್ತೆ, Cl ಬಂದು ರಿಪ್ಲೇಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ CH2 CH ನೆಕ್ಸ್ಟ್ ಏನಾಗುತ್ತೆ ಅಂದರೆ Cl ಆಗುತ್ತೆ. ಓಕೆನಾ. ಸೊ ಇವಾಗ ಇದು ಸಿಂಪಲ್ ರಿಯಾಕ್ಷನು. ಸೊ ಇವಾಗ ನಿಮ್ಗೆ ಗೊತ್ತಿರಬೇಕಾಗಿತ್ತು, ಯಾವಾಗಲೂ ನೆನ್ಪಿಟ್ಕೊಂಡಿರಿ, ಎಲೆಕ್ಟ್ರಾನ್ ರಿಚ್ ನೋಡಬೇಕಾದ್ರೆ ಯಾರು ಫಸ್ಟ್ ಅಟ್ಯಾಕ್ ಮಾಡ್ತಾರೆ ರಿಯೇಜೆಂಟಿಗೆ ಅಂತ ನೋಡೋದಾದರೆ ನಾನ್ ಬಾಂಡಿಂಗ್ ಫಸ್ಟು, ಅದಾದಮೇಲೆ ಪೈ ಇರುತ್ತೆ, ಅದಾದಮೇಲೆ ಏನಿರುತ್ತೆ ಸಿಗ್ಮಾ ಬಾಂಡ್ಸ್ಗಳಿರ್ತವೆ. ಇವಾಗ ಇದು ನಾನ್ ಬಾಂಡಿಂಗ್, ಇದರ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ನೆಕ್ಸ್ಟ್ ನಾವು ನೋಡಿದ್ರೆ ಡಬಲ್ ಬಾಂಡ್ ಇದೆ, ನೆಕ್ಸ್ಟ್ ಏನಾದರೆ ಸಿಗ್ಮಾ ಬಾಂಡ್. ಓಕೆನಾ. ಸೊ ಅದು ನಾವು ಈ H- ಅಟ್ಯಾಕ್ ಆಗುತ್ತಲ್ಲ, ಸೊ ಅಲ್ಲೆಲ್ಲ ನೋಡ್ಬೋದು. ಓಕೆ. ನೆಕ್ಸ್ಟ್ ಇರೋದು ಇವಾಗ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಎಲ್ಲ ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನೋದಕ್ಕಿಂತ NaBH4 LiLH4. ಓಕೆ. ನೆಕ್ಸ್ಟ್ ನಾವು ನೋಡಿದ್ರೆ ಆಪ್ಷನ್ ನೋಡ್ಬೇಕು ಇವಾಗ. ಸೊ Cl ಕೊಟ್ಟಿರೋದವರು Br ಕೊಟ್ಟಿರೋದು. ಓಕೆ. Br ಕೊಟ್ಟಿದ್ದಾರೆ. ಇವಾಗ ಈ ಆಪ್ಷನ್ ಎಲ್ಲಿದೆ ಅಂತ ನೋಡಬೇಕು. CH2 ಡಬಲ್ ಬಾಂಡ್ ಇದಿಷ್ಟೇ ನೋಡಬೇಕು. ಇವಾಗ ಇಲ್ಲಿಷ್ಟು ರಿಯಾಕ್ಷನ್ ಮಾಡಿದ್ದೇವಲ್ಲ, ಎಕ್ಸಸ್ ಹಾಕಿದರೆ ಇಲ್ಲೂ ಕೂಡ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ CH2 Br CH2 OH ಅದಕ್ಕೋಸ್ಕರ ಏನು ಮಾಡಿದೆ, ಇವೆರಡನ್ನ ರಿಮೂವ್ ಮಾಡಿದೆ. ಇವಾಗ ಉಳಿದಿರೋದೆಷ್ಟು, ಎರಡು ಪ್ರಾಡಕ್ಟ್ಗಳು. ಇವಾಗ ಡಬಲ್ ಬಾಂಡ್ ಇದೆ ಅಂದರೆ ಇದು ಕೂಡ ರಿಯಾಕ್ಟ್ ಆಗುತ್ತಾ. ಸೊ ಡಬಲ್ ಬಾಂಡ್ ಇದೆ ಅಂದರೆ ಇದು ಕೂಡ ರಿಯಾಕ್ಟ್ ಆಗುತ್ತೆ, ಅಂದರೆ ಇಲ್ಲಿ ಡಬಲ್ ಬಾಂಡ್ ಇದೆ, ಅದಕ್ಕೋಸ್ಕರ ಇದಾಗಲ್ಲ. ಉಳಿದಿರೋದು ಯಾವುದು, ಆಪ್ಷನ್ A ಆಗುತ್ತೆ. ಸೊ ಏನಾಗುತ್ತೆ ಇವಾಗ, CH2 ಡಬಲ್ ಬಾಂಡ್ CH2 Br ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಲೆಸ್ ಹೈಡ್ರೋಜನ್ ಇರೋ ಕಡೆ ನಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಸೊ ಹೈಡ್ರೋಜನ್ ಎಲ್ಲಾಗುತ್ತೆ, ಜಾಸ್ತಿ ಹೈಡ್ರೋಜನ್ ಇರೋ ಕಡೆಗೆ. ನೆಕ್ಸ್ಟು ಕಮ್ಮಿ ಇರೋ ಕಡೆ ನಮ್ಗೆ ಏನಾಗುತ್ತೆ ಅಂದರೆ Br ಗ್ರೂಪ್ ಆ್ಯಡ್ ಆಗುತ್ತೆ. ಓಕೆ. ಇಲ್ಲಿ H+ Br- ಬರೆದ್ಬಿಡ್ತೀನಿ. ಓಕೆನಾ. ಸೊ ಇವಾಗ ಏನಾಗುತ್ತೆ, H+ ಎಲ್ಲಾಗುತ್ತೆ, ಜಾಸ್ತಿ ಹೈಡ್ರೋಜನ್ ಇರೋ ಕಡೆ, Br- ಏನಾಗುತ್ತೆ, ಕಮ್ಮಿ ಹೈಡ್ರೋಜನ್ ಇರೋ ಕಡೆ. ಸೊ ಇವಾಗ Br H CH2
ನೆಕ್ಸ್ಟ್ ಬಿ ಆರ್ ಆಗುತ್ತೆ. ಸೊ ಇದೇನೋ ಪ್ರಾಡಕ್ಟು ಎ ಆಗುತ್ತೆ. ಓಕೆನಾ. ಸೊ ಜಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಿರಬೇಕಾಗಿತ್ತು. ಸೊ ಈ ಆರ್ಡರ್ ನೆನ್ಪಿಟ್ಕೊಂಡಿರಿ, ಯಾವಾಗಲೂ ಇದು ಫಾಲೋ ಮಾಡಿರಿ. ಓಕೆನಾ. ಸೊ ಕ್ಲಿಯರ್. ಸೊ ಸ್ಟಾರ್ಟಿಂಗ್ ಬರೆದ್ರೆ 2 ಆಪ್ಷನ್ ಕ್ಲಿಯರ್ ಆಯಿತು. ನೆಕ್ಸ್ಟು ನೀವು ನೋಡಬೇಕು ಎಕ್ಸಸ್ ಹಾಕಿದ್ದಾರೆ ಅಂದರೆ ಈ ರೀತಿ ಡಬಲ್ ನಾವು ರಿಯಾಕ್ಟ್ ಮಾಡಬೇಕಾಗತ್ತೆ. ಸೊ ಅದೆಲ್ಲದು ಪ್ರಾಡಕ್ಟ್ಗಳನ್ನು ಅಷ್ಟೆಲ್ಲ ಮಾಡಬೇಕನ್ನೋದು ಏನಿಲ್ಲ. ಸೊ ಜಸ್ಟ್ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದೇ ರೀತಿ ಇವಾಗ ನೆಕ್ಸ್ಟ್ ಇದಿಷ್ಟೇ ರಿಯೇಜೆಂಟ್ನ ಕೊಟ್ಟು ಇದ್ರ ಜೊತೆಗೆ ನಮಗೇನಾದ್ರು ಎಕ್ಸ್ಟ್ರಾ ಎಡಿಷನ್ ಮಾಡಿಸಿದ್ರೆ, ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ಜಾಸ್ತಿ ಏನಾದ್ರು ಚೇಂಜ್ ಮಾಡಿದ್ರೆ ಅವಾಗ ನೀವು ನೋಡಬೇಕು ಮೈಗ್ರೇಟ್ ಆಗಿ ಮಾಡಬೇಕಾ ಇಲ್ಲ ಅನ್ನೋದನ್ನ ನೋಡಿರ್ಬೇಕು. ಓಕೆನಾ. ಸಿಂಪಲ್. ಇವಾಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಸೊ ವರ್ಡ್ ಸ್ಪಿಟಿಕ್ ರಿಯಾಕ್ಷನ್. ಸೊ ವರ್ಡ್ ಸ್ಪಿಟಿಕ್ ರಿಯಾಕ್ಷನ್ ಅಂದರೆ ಏನು? ಬಾಯ್ ಗರ್ಲ್ ರಿಯಾಕ್ಷನ್. ಸೊ ನಮ್ಗೇನಾಗತ್ತೆ ಅಂದರೆ ಇದು ಬಾಯ್ ಇದು ಗರ್ಲು ಕನೆಕ್ಷನ್ ಮಾಡಿರಿ. ಸೊ ಇಲ್ಲೊಂದು ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲೊಂದು ಬಾಂಡ್ ಬ್ರೇಕ್ ಆಗುತ್ತೆ, ಆರ್ ಬಂದಿದ್ದಕ್ಕೆ ಕನೆಕ್ಷನ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ನಾವು ವರ್ಡ್ ಸ್ಪಿಟಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಬೈಫಿನೈಲ್. ಸೊ ಇದೇನಾಗುತ್ತೆ ಬಾಯ್ ಬಾಯ್. ಸೊ ಏನಾಗುತ್ತೆ ಅಂದರೆ ಡೈಫಿನೈಲ್ ಅಥವಾ ಬೈಫಿನೈಲ್ ಅಂತ ಕರಿತೀವಿ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಫಿನೈಲ್ ಬೈ. ಓಕೆನಾ. ಅದಕ್ಕೋಸ್ಕರ ಬಾಯ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಈಗ ಬಾಯ್ ಬಾಯ್ ರಿಯಾಕ್ಷನ್ ನಮಗೇನಾಗುತ್ತೆ ಈ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಇಂಥದ್ದು 2 ತೊಗೊಂಡಿರೋದ್ರಿಂದ ಏನಾಗುತ್ತೆ ಒಂದು ಬೆಂಜಿನ್ ರಿಂಗ್ ಇನ್ನೊಂದು ಬೆಂಜಿನ್ ರಿಂಗ್ ಜೊತೆಗೆ ಕನೆಕ್ಷನ್ ಆಗ್ತವೆ. ಸೊ ಬೈಫಿನೈಲ್ ಅಂತ ಕರಿತೀವಿ. ಓಕೆ. ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ವರ್ಡ್ ಸ್ಪಿಟಿಕ್ ವರ್ಡ್ ರಿಯಾಕ್ಷನ್. ಸೊ ವರ್ಡ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ ಅಂದರೆ ಗರ್ಲ್ ಆಗುತ್ತೆ. ಇವಾಗ ಬಾಯ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡೋಕ್ಕಾಗಲ್ಲ. ಸೊ ಗರ್ಲ್ನ ಏನು ಮಾಡ್ಬೇಕು ನಾನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಗರ್ಲ್ನ ತೊಗೊಂಡಿದ್ದೀನಿ. ಸೊ ಗರ್ಲ್ ರಿಯಾಕ್ಷನ್ ಆದಾಗ ನಮ್ಗೆ ಏನಾಗುತ್ತೆ ಆರ್ ಆಗುತ್ತೆ. ಸೊ ಇದೇನಾಗುತ್ತೆ ಡಬಲ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಏನು ಅಂದರೆ ಇವಾಗ ಒಂದು ಆರ್ ಗ್ರೂಪು ಬ್ರೇಕ್ ಆಗಿ ಇನ್ನೊಂದು ಆರ್ ಗ್ರೂಪ್ ಜೊತೆಗೆ ಸೇರೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಫಸ್ಟ್ ಒಂದು ಆರ್ ಗ್ರೂಪ್ ಇತ್ತು, ಸೇಮ್ ಆರ್ ಗ್ರೂಪ್ ಕನೆಕ್ಟ್ ಆಗ್ತಿದ್ದಾವಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಡಬಲ್ ಆಗುತ್ತೆ ನಂಬರ್ ಆಫ್ ಕಾರ್ಬನ್ ಐಟಮ್ಸ್. ನೋಡ್ಬೋದು ಇಲ್ಲಿ ಸಿಂಗಲ್ ಇತ್ತು, ಇವಾಗ ಏನಾಗುತ್ತೆ 2 ಕನೆಕ್ಟ್ ಆಗೋದ್ರಿಂದ ಡಬಲ್ ಆಗ್ತಿದ್ದಾವೆ. ಓಕೆನಾ. ಸೊ ವೆರಿ ಇಂಪಾರ್ಟೆಂಟು, ಅದಕ್ಕೋಸ್ಕರ ಡಬಲ್ ಅಂತ ಬರೆದಿದ್ದೀವಿ. ನೆಕ್ಸ್ಟ್ ಫಿಂಗರ್ ಸ್ಟಿನ್ಸ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ ಫಿಂಗರ್ ಸ್ಟಿನ್ಸ್ ರಿಯಾಕ್ಷನಲ್ಲಿ ಬಾಯ್ಗಲ್ ಎಕ್ಸ್ಚೇಂಜ್ ಐ ಮೈನಸ್ ಈ ಕಡೆ ಬರುತ್ತೆ, ಎಕ್ಸ್ ಈ ಕಡೆ ಹೋಗುತ್ತೆ. ಸೊ ಆರ್ ಐ ಆಗುತ್ತೆ. ನೆಕ್ಸ್ಟ್ ಇರೋದು ಸ್ವರ್ಡ್ ರಿಯಾಕ್ಷನ್. ಸ್ವರ್ಡ್ ರಿಯಾಕ್ಷನ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಎ ಜಿ ಎಫ್ ಇರ್ಬೋದು, ಎಸ್ ಜಿ ಎಫ್ ಟಿ ಇರ್ಬೋದು, ಸಿ ಒ ಎಫ್ ಟಿ ಇರ್ಬೋದು, ಎಸ್ ಬಿ ಎಫ್ ಟಿ ಇರ್ಬೋದು. ಇವೆಲ್ಲ ಏನು ಮಾಡ್ತಾವೆ ಅಂದರೆ ಬಿ ಆರ್ನ ರಿಪ್ಲೇಸ್ ಮಾಡ್ತವೆ, ಎಫ್ನ ಆಡಿಷನ್ ಮಾಡ್ತವೆ. ನಮಗೋಸ್ಕರ ಏನಾಗುತ್ತೆ ಅಂದರೆ ಫ್ಲೋರಿನೇಟಿಂಗ್ ರಿಯೇಜೆಂಟ್ ಆಗುತ್ತೆ. ಸೊ ಇವಾಗ ಸಿಂಪಲ್ ಕ್ವಶನ್ ಕೇಳಿದಾರೆ ಹೇಗೆ ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ಇವಾಗ ಇನ್ನೊಂದು ಇದಿದೆ ಅಲ್ಲ, ಇಲ್ಲಿ ಪ್ರಾಡಕ್ಟ್ ಏನು ಫಾರ್ಮ್ ಆಗಿದ್ದಾವೆ, ಸಿ ಎಲ್ ಮತ್ತು ಬಿ ಆರ್ ಮಾತ್ರ ರಿಯಾಕ್ಟ್ ಆಗ್ತವೆ. ಸೊ ಸಿ ಎಲ್ ಬಿ ಆರ್ ಏನಾಗ್ತವೆ ಅಂದರೆ ಪ್ರೆಸಿಪಿಟೇಟ್ ಆಗಿ ಡ್ರೈ ಎಸಿಟೋನಲ್ಲಿ ಇದಾಗ್ತವೆ ಅಂದರೆ ಪ್ರೆಸಿಪಿಟೇಟ್ ಫಾರ್ಮೇಷನ್ ಮಾಡ್ತವೆ. ಸೊ ಐ ಏನು ಫಾರ್ಮೇಷನ್ ಆಗಿದೆಲ್ಲ ಅದು ರಿಯಾಕ್ಟ್ ಆಗುತ್ತೆ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್, ನೋಡಿ ಇಟ್ಕೊಂಡಿರಿ. ಸೊ ಇದ್ರ ಮೇಲೆ ಕ್ವಶನ್ ಕೇಳಿದರೆ ಎನ್ ಎ ಸಿ ಎಲ್ ಎನ್ ಎ ಬಿ ಆರ್ ಏನಾಗುತ್ತೆ ಅಂದರೆ ಪ್ರೆಸಿಪಿಟೇಟ್ ಫಾರ್ಮ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ರಿಯಾಕ್ಷನ್ ಇನ್ನೊಂದ್ಸಲ ಬಂದು ಅಟ್ಯಾಕ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಮಗೆ ಇದೇ ಫೈನಲ್ ಪ್ರಾಡಕ್ಟ್ ಸಿಗುತ್ತೆ. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ 2-methyl propane can be prepared by Wurtz reaction. The haloalkane taken along with metallic sodium and dry ether. ಓಕೆನಾ. ಸೋಡಿಯಂ ಎಲ್ಲ ಕಡೆನೂ ತೊಗೊತಿದ್ದೀವಿ ನಾವು. ಸೋಡಿಯಂ ನೆಕ್ಸ್ಟ್ ಇಲ್ಲೇನಾಗುತ್ತೆ ಸೋಡಿಯಂ ಅಯೋಡೈಡ್, ನೆಕ್ಸ್ಟ್ ಏನಾಗುತ್ತೆ ಎಜಿ ಫ್ಲೋರೈಡ್. ಓಕೆನಾ. ಸಿಲ್ವರ್ ಫ್ಲೋರೈಡ್. ಇಷ್ಟು ಇವಾಗ ಫ್ಲೋರಿನೇಟಿಂಗ್ ಏಜೆಂಟ್ಗೆ ಇಷ್ಟಿದ್ದಾವೆ. ವೆರಿ ಇಂಪಾರ್ಟೆಂಟ್, ನೋಡಿ ಇಟ್ಕೊಂಡಿರಿ. ಇವಾಗ ನೆಕ್ಸ್ಟ್ ಇರೋದು ಇವಾಗ 2-methyl propane ಕ್ಯಾನ್ ಬಿ ಪ್ರಿಪೇರ್ಡ್ ಬೈ 2-methyl propane ಅಂತ ಹೇಳಿದ್ದಾರೆ. 2-methyl propane. ಓಕೆನಾ. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ದ ಹ್ಯಾಲೋಲ್ಕೇನ್ ಟೇಕನ್ ಅಲಾಂಗ್ ವಿತ್ ಮೆಟಾಲಿಕ್ ಸೋಡಿಯಂ ಆ್ಯಂಡ್ ಡ್ರೈ ಈಥರ್ ಅಂತ ಹೇಳಿದ್ದಾರೆ. ಸೊ ಇವಾಗ ಏನು ಮಾಡಬೇಕಂದ್ರೆ ರಿವರ್ಸ್ ಸಾಲ್ವ್ ಮಾಡಬೇಕು. ಸೊ ಪ್ರಾಡಕ್ಟ್ ಅವ್ರು ಕೊಟ್ಟಿದ್ದಾರೆ, ಸೋಡಿಯಂ ಮತ್ತು ಈಥರ್ನ ಹಾಕಿದ್ದಾರೆ. ಇವಾಗ ನಾವೇನು ಮಾಡಬೇಕು, ರಿವರ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೆ ಈ ಪ್ರಾಡಕ್ಟ್ ಬೇಕು. ಇವಾಗ ನಾವೇನು ಮಾಡಬೇಕು, ಸೊ ಇದನ್ನ ತೊಗೋಬೇಕು, ಏನು ಆಪ್ಷನ್ಸ್ಗಳನ್ನು ತೊಗೋಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಇರೋದೇನು ಕ್ಲೋರೋಮೀಥೇನ್ ಅಂದಾಗ ನಮಗೇನಿರುತ್ತೆ CH3Cl ಇರುತ್ತೆ. ನೆಕ್ಸ್ಟು ಅದ್ರ ಜೊತೆಗೆ ಏನಿರುತ್ತೆ 2-chloropropan ಇದೆ. ಓಕೆನಾ. ಸೊ ಈ ರೀತಿ ಇದ್ದಾಗ ನಾನು ಏನು ಮಾಡಬೇಕು, 2 ಬಾಂಡ್ಗಳನ್ನ ಬ್ರೇಕ್ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಕನೆಕ್ಟ್ ಮಾಡಬೇಕು. ಸೊ ಈಗ ಇದನ್ನ ಕನೆಕ್ಟ್ ಮಾಡಿದ್ರೆ ನಮಗೇನಾಗುತ್ತೆ ಅಂದರೆ ಒಂದೇದು ಆಪ್ಷನ್. ಓಕೆನಾ. ಸೊ ಇದು ಎ ಅಂತ ಅಂದ್ಕೊಂಡ್ರೆ ಇದು ಬಾಂಡ್ ಬ್ರೇಕ್ ಮಾಡಿದೆ, ಇದು ಕನೆಕ್ಟ್ ಮಾಡಿದೆ. ಸೊ ಇದಕ್ಕೇನಾಗುತ್ತೆ ಅಂದರೆ CH3 ಬಾಂಡ್ ಬ್ರೇಕ್ ಇದೇನಾಗುತ್ತೆ ಸಿಮಿಲರ್ ಇದ್ದಾವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಆಪ್ಷನ್ ಆಗುತ್ತೆ. ಸೊ ಏನು ಮಾಡ್ಬೇಕು ನಾವು, ರಿವರ್ಸ್ ಸಾಲ್ವಿಂಗ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಪ್ರಾಡಕ್ಟ್ನ ಬರದೆ, ಸೊ ಆಮೇಲೆ ಅವ್ರು ಏನು ಮಾಡಿದ್ದಾರೆ ಅದನ್ನ ಕನೆಕ್ಟ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ನೀವೇನು ನೆನ್ಪಿಟ್ಕೋಬೇಕು, ಹೇಗೆ ಕನೆಕ್ಟ್ ಮಾಡ್ತೀರಾ ಅನ್ನೋದ ನೆನ್ಪಿಟ್ಕೋಬೇಕು. ಬಾಯ್ ಗರ್ಲ್ ಹೇಗೆ ಕನೆಕ್ಟ್ ಮಾಡ್ತೀರಾ, ಗರ್ಲ್ನ ಹೇಗೆ ಕನೆಕ್ಟ್ ಮಾಡ್ತೀರಾ, ನೆಕ್ಸ್ಟು ಬಾಯ್ ಗರ್ಲ್ ಹೆಂಗೆ ಎಕ್ಸ್ಚೇಂಜ್ ಮಾಡ್ತೀರಾ, ನೆಕ್ಸ್ಟು ಅದನ್ನ ಫ್ಲೂರಿನೇಟಿಂಗ್ ಮಾಡೋಕ್ಕೆ ಯಾವ್ಯಾವ ರಿಯೇಜೆಂಟ್ನ ಯೂಸ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿಟ್ಕೊಂಡಿರಿ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಫ್ರಿಡಲ್ ಕ್ರಾಪ್ಸ್ ಅಲ್ಕೈಲೇಷನ್. ಸೊ ಅಲ್ಕೈಲೇಷನ್ ಅಂದರೆ ಏನು, ಸಿಂಪಲ್ CH3Cl. ಸೊ ಈ ರೀತಿ ಪ್ರಾಡಕ್ಟ್ಗಳನ್ನ ಮಾಡಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂಷನ್ ಮಾಡ್ಬೋದು ಯಾವಾಗಾರು ನೆಕ್ಸ್ಟ್ ರಿಯೇಜೆಂಟ್ ಜೊತೆಗೆ. ಓಕೆನಾ. ಸೊ ಇವಾಗ CH3Cl ಇದ್ದಾಗ ನಮ್ಗೇನಾಗತ್ತೆ ಅಂದರೆ ಇವಾಗ ಏನಾದ್ರು ಎಲೆಕ್ಟ್ರಾನ್ ಡೆನ್ಸಿಟಿನ ಡೊನೇಟ್ ಮಾಡಿದ್ರೆ ಇದೇನಾಗುತ್ತೆ ಅಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಸಬ್ಸ್ಟಿಟ್ಯೂಟ್ ಆಗ್ತವೆ. ಓಕೆನಾ. ಸೊ ಇವಾಗ CH3 ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ, Cl ಹೊರಗಡೆ ಹೋಗುತ್ತೆ. ಸೊ ನೀವು ನೋಡ್ಬೋದು CH3 ಇಲ್ಲಿದೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ನಮ್ಗೇನಾಗಬೇಕಂದ್ರೆ ಹತ್ತಿರ ಇದ್ದಾಗ
ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ, ಜಾಸ್ತಿ ಎಲೆಕ್ಟ್ರಾನ್ ರಿಚ್ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಹೈಡ್ರೋಜನ್ ರಿಪಲ್ಷನ್ ಇರೋದ್ರಿಂದ ನಮ್ಗೆ ಇದೇನಾಗುತ್ತೆ ಅಂದರೆ ಮೈನರ್ ಆಗುತ್ತೆ. ಸೊ ಇದೇನಾಗುತ್ತೆ ಮೇಜರ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್. ಸೊ ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಸೇಮ್ ಇವಾಗ C ಡಬಲ್ ಬಾಂಡು CH3 ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ. ಅಲ್ಕೈಲೇಷನ್ ಅಂದರೆ CH3 R ಗ್ರೂಪ್. ಓಕೆನಾ. ಸೊ ಅಲ್ಕೈಲೇಷನ್ ಅಂದರೆ ನಮ್ಗೆ ಏನಿರುತ್ತೆ RC ಡಬಲ್ ಬಾಂಡು Cl ಇರುತ್ತೆ. ಅದರಲ್ಲಿ R ಗ್ರೂಪ್ ಯಾವುದೇ ಇರಲಿ, ಸೊ ಇದಿಷ್ಟು ಬಂದು ಕನೆಕ್ಷನ್ ಆಗುತ್ತೆ. ಸೊ ಇವಾಗ ಏನಾಗಬೇಕು, ಈ ಪೊಸಿಷನಲ್ಲಿ ಫಿಲ್ ಆಗಬೇಕು. ಸೊ ಇಲ್ಲಿ ಬಂದು ಅಟ್ಯಾಕ್ ಮಾಡಿದೆ, ಇಲ್ಲಾಂದ್ರೆ ಇನ್ನೊಂದು ಸಲ ಏನಾಗುತ್ತೆ, ಇಲ್ಲಿ ಬಂದು ಅಟ್ಯಾಕ್ ಮಾಡಿದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಇಲ್ಲೊಂದು ಫಾರ್ಮೇಷನ್ ಆಗಿದೆ. ಸೊ ಇವಾಗ ನೀವು ನೋಡೋದಾದ್ರೆ ಇದೇನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. C ಡಬಲ್ ಬಾಂಡು ಇದ್ದಾಗ ಏನು ಮಾಡುತ್ತೆ ಅಂದರೆ ಇದು ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಡಬಲ್ ಬಾಂಡ್ ಇದೆಲ್ಲ, ಸೊ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಅದು ಯಾವಾಗಲೂ ನಮ್ಗೆ ಏನಿರಬೇಕು, ದೂರ ಇರಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಇದು ಸದೃಢವಾಗಿರುತ್ತೆ. ಇಲ್ಲಾಂದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡಿಬಿಡತ್ತಲ್ಲ. ಸೊ ಅದಕ್ಕೋಸ್ಕರ ಇದು ಕೂಡ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಆಗುತ್ತೆ. ಇವಾಗ ದೂರ ಇದ್ದರೆ ಸೊ ಒಂದು ಸ್ವಲ್ಪ ಜಾಸ್ತಿ ಪುಲ್ ಮಾಡಲ್ಲ, ಅಂದರೆ ಸ್ವಲ್ಪ ಪುಲ್ ಮಾಡುತ್ತೆ, ಅಷ್ಟೊಂದು ಎಫೆಕ್ಟ್ ಬಿಡಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಹತ್ತಿರ ಇರೋದ್ರಿಂದ ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಜಾಸ್ತಿ ಪುಲ್ ಮಾಡುತ್ತೆ. ಬಟ್ ಈ ದೂರ ಇದ್ದಾಗ ಸ್ಟೆಬಿಲಿಟಿ ಮೇಂಟೈನ್ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಮೇಜರ್ ಪ್ರಾಡಕ್ಟ್ ಇದಾಗುತ್ತೆ. ಕ್ಲಿಯರ್? ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಜಾಸ್ತಿ ರೂಲ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ರೂಲು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೋರ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಇವಾಗ ಇಲ್ಲಿ BR ಇದೆ, ಸೊ ಇಲ್ಲಿ ಆಲ್ಕೋಹಾಲಿಕ್ KOHನ ತೊಗೋಬೇಕು. ಸೊ ಆಕ್ವೇಸ್ KOH ತೊಗೊಂಡ್ರೆ BR ಬದಲಿಗೆ OH ಬರುತ್ತೆ. ಆಲ್ಕೋಹಾಲಿಕ್ KOHನ ತೊಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ನಮಗೇನಾಗುತ್ತೆ ರಿಮೂವ್ ಮಾಡುತ್ತೆ. ಇವಾಗ ಹೈಡ್ರೋಜನ್ ಈ ಕಡೆಯಿಂದ ರಿಮೂವ್ ಮಾಡ್ಬೋದು, ಹೈಡ್ರೋಜನ್ ಈ ಕಡೆಯಿಂದ ರಿಮೂವ್ ಮಾಡ್ಬೋದು. ಜಾಸ್ತಿ ಸಬ್ಸ್ಟಿಟ್ಯೂಟೆಡ್ ಸೈಡ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಈ ಕಡೆಯಿಂದ ರಿಮೂವ್ ಮಾಡ್ತೀನಿ. ಸೊ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಈ ಕಡೆ ಇದೇನು ಮೈನರ್ ಪ್ರಾಡಕ್ಟ್ ಆಗುತ್ತೆ, ಇದೇನಾಗುತ್ತೆ ಅಂದರೆ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಸೊ ಜಾಸ್ತಿ ರೂಲಲ್ಲಿ ನಾವೇನು ಮಾಡಬೇಕು, ಡಬಲ್ ಬಾಂಡ್ ಜಾಸ್ತಿ ಸಬ್ಸ್ಟಿಟ್ಯೂಟ್ ಕಡೆ. ನೆಕ್ಸ್ಟ್ HX ಇದ್ದಾಗ ನಾವೇನು ಮಾಡಬೇಕು, ಜಾಸ್ತಿ ಸಬ್ಸ್ಟಿಟ್ಯೂಟ್ ಇದ್ದ ಕಡೆ ನಾವೇನು ಮಾಡಬೇಕು, ಮೈಗ್ರೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಯಾವುದಿತ್ತು, HX HBR. ನೆಕ್ಸ್ಟು ಓಕೆ ಆಲ್ಕೋಹಾಲ್ ಇದ್ದಾಗ ನಮಗೇನಾಗುತ್ತೆ ಟರ್ಷರಿ ಸೆಕೆಂಡರಿ ಪ್ರೈಮರಿ. ಇವು ಮೂರನೇ ನಾನು ಹೇಳ್ತಾ ಇರೋದು ಮೆಕ್ಯಾನಿಸಮ್ ಪ್ರಕಾರ ನೋಡಿ ಇಟ್ಕೊಂಡಿರಿ ಅಂತ. ನೆಕ್ಸ್ಟ್ ಎಲ್ಲ ಡೈರೆಕ್ಟಾಗಿ ಬರ್ತಾವೆ ಕ್ವಶನ್ಗಳು ಇಲ್ಲಿರೋದು. ನೆಕ್ಸ್ಟು ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಸ್ಕೀಮ್ ಆಫ್ ರಿಯಾಕ್ಷನ್ C2H5Cl ರಿಯಾಕ್ಟ್ಸ್ ವಿತ್ C2H5F ಸಿಗುತ್ತೆ. ನೆಕ್ಸ್ಟ್ CH2 ಡಬಲ್ ಬಾಂಡ್ CH2 ಇರುತ್ತೆ. ನೆಕ್ಸ್ಟ್ C2H5Cl ಇದೆ, C4H10 ಇದೆ. ಸೊ ಇಲ್ಲೇನಾಗುತ್ತೆ ನೀವು ನೋಡ್ಬೋದು C2H5 ಇದೆ, Cl ಇದೆ, ಡಬಲ್ ಆಗ್ತಿದೆ. C2 ಇರೋದು C4 ಆಗ್ತಿದೆ, H5 ಇರೋದು H10 ಇರುತ್ತೆ. ಯಾವುದಿದು ವರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ವರ್ಡ್ಸ್ ರಿಯಾಕ್ಷನ್ ನಾವು ಯಾವ್ದು ಯೂಸ್ ಮಾಡ್ತೀವಿ, ಸೋಡಿಯಂ ಈಥರ್. ಓಕೆನಾ. ಸೊ ನೀವು ನೋಡ್ತಾ ಬರ್ಬೋದು ಆಪ್ಷನ್ ಬೇಕಾದ್ರೆ ಹಾಗೆ ರೀತಿ ಚೆಕ್ ಮಾಡ್ತಾ ಬಂದ್ರೂ AgF ಆಲ್ಕೋಹಾಲಿಕ್. ಸೊ ಥರ್ಡ್ ಆಪ್ಷನ್ ನಮ್ಗೆ ಏನಿರುತ್ತೆ ಅಂದರೆ ಸೋಡಿಯಂ ಈಥರ್ ಇರಬೇಕು. ಸೋಡಿಯಂ ಇಂಟ್ರಾ ಈಥರ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವೆರಡು ಆಪ್ಷನ್ಗಳನ್ನ ತೆಗೆದೆ. ನೆಕ್ಸ್ಟು ಇದೊಂದು ಆಪ್ಷನ್ ಇದೆ, ಇದೊಂದು ಆಪ್ಷನ್ ಇದೆ. ಇವಾಗ C2H5Cl ಇದ್ದಾಗ ನಾವೇನು ಮಾಡಬೇಕಂದ್ರೆ C2H5F ಕನ್ವರ್ಟ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಕ್ಲೋರಿನಿಂದ ಫ್ಲೋರಿನೇಟಿಂಗ್ ರಿಯೇಜೆಂಟ್ ನಾವೇನು ಮಾಡಬೇಕು ಅಂದರೆ ಕ್ಲೋರಿನಿಂದ ಫ್ಲೋರಿನ್ ಬರಬೇಕಂದ್ರೆ ಏನು ಮಾಡಬೇಕು, ಫ್ಲೋರಿನೇಟಿಂಗ್ ಏಜೆಂಟ್ನ ಆ್ಯಡ್ ಮಾಡಬೇಕು. ಸೊ ಇವಾಗ ನಾವು ನೋಡಿದ್ರೆ AgF ಇದು ಆಲ್ರೆಡಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಉಳಿದಿರೋದು ಯಾವುದು HF ಇಂದ ನಮಗೇನಾಗುತ್ತೆ ಇದು ಆ್ಯಸಿಡ್. ಸೊ ಇದಕ್ಕೋಸ್ಕರ ನಮಗೇನಾಗುತ್ತೆ ರಿಪ್ಲೇಸ್ಮೆಂಟ್ ಆಗಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಏನಾಗುತ್ತೆ Hg2F2 ಆಗುತ್ತೆ. ಸೊ ಇದು ಕೂಡ ಫ್ಲೋರಿನೇಟಿಂಗ್ ಏಜೆಂಟು, ಇದು ಕೂಡ ಫ್ಲೋರಿನೇಟಿಂಗ್ ಏಜೆಂಟು, ಇದು ಕೂಡ ಫ್ಲೋರಿನೇಟಿಂಗ್ ಏಜೆಂಟು. ನೆಕ್ಸ್ಟ್ ಏನಾದ್ರು ನಾವು ನೋಡಿದ್ರೆ ಇಲ್ಲಿ ಈ ಪ್ರೊಸೆಸಲ್ಲಿ ನಾವು ನೋಡಿದ್ರೆ ಆಲ್ಕೋಹಾಲಿಕ್ KOH ಇರುತ್ತೆ. ಯಾವಾಗ ಆಲ್ಕೋಹಾಲಿಕ್ KOH ಇರುತ್ತೆ ನಮಗೇನಾಗುತ್ತೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ನೀವು ಬೇಕಾದ್ರೆ ನೋಡ್ಬೋದು ಇಲ್ಲಿ ಆಕ್ವೇಸ್ KOH ಇದೆ, ಅದನ್ನ ಮತ್ತೆ ಇನ್ನೊಂದ್ಸಲ ರಾಂಗ್ ಮಾಡ್ತೀನಿ. ಸೊ ಇಲ್ಲೂ ಆಕ್ವೇಸ್ KOH ಇದೆ, ಅದನ್ನ ಇನ್ನೊಂದ್ಸಲ ರಾಂಗ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ AgF ಇದೆ. ನೆಕ್ಸ್ಟ್ ಏನಾಗುತ್ತೆ ಲಾಸ್ಟ್ ಪ್ರೋಸೆಸಲ್ಲಿ ನಮಗೇನು ಬೇಕು, ಬೆನ್ಸಿನ್ ಇದೆ, ಇದೇನು ಸಾಲ್ವೆಂಟ್. ಸೊ ಅದಕ್ಕೋಸ್ಕರ ನಮ್ಗೆ ಆಗಲ್ಲ, ಬೇಕಾದ್ರೆ ನೀವು ನೋಡ್ಬೋದು. ನೆಕ್ಸ್ಟ್ ಸೋಡಿಯಂ ಇದೆ. ಸೊ ಸೋಡಿಯಂ ಇಲ್ಲಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಆಪ್ಷನ್ ಆಗುತ್ತೆ. ಸೊ ಇನ್ನೊಂದ್ಸಲ ಬೇಕಾದ್ರೆ 3 ಸಲ ನೀವು ರೀಚೆಕ್ ಮಾಡ್ಬೋದು. ಒಂದು 2 ಆಪ್ಷನಿಂದ ನೀವೇನು ಮಾಡ್ಬೋದು, ಆರಾಮಾಗಿ ಸಾಲ್ವ್ ಮಾಡ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಒಂದು ಆಪ್ಷನಿಂದನೇ ನಾನು ಏನು ಮಾಡಿದೆ ಅಂದರೆ ಕ್ಲಿಯರ್ ಮಾಡಿದೆ, ಇನ್ನೊಂದು ಫ್ಲೋರಿನೇಟಿಂಗ್ ಏಜೆಂಟ್. ಓಕೆನಾ. ಸೊ ಸೆಕೆಂಡ್ಸಲ್ಲಿ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ರಿಯಾಕ್ಷನ್ ವಿತ್ ಮೆಟಲ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಇವಾಗ CH3CH2Br ಇದೆ, ಅಲ್ಕೈಲ್ ಹ್ಯಾಲೈಡ್ Mg. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ Mg ಹತ್ರ ಏನಿರುತ್ತೆ ಎಲೆಕ್ಟ್ರಾನ್ಗಳಿರ್ತವೆ. ಸೊ ಅದೇನು ಮಾಡುತ್ತೆ ಅಂದರೆ Mg ಇಂದ Mg2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ Mg ಇಂದ 2+ ಆಯಿತು, ಕನ್ವರ್ಟ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ CH3CH2ಗೆ ಒಂದು ಎಲೆಕ್ಟ್ರಾನ್ನ ಕೊಡುತ್ತೆ. ಅವಾಗ ಏನಾಗುತ್ತೆ ಇದು ಮೈನಸ್ ಆಗುತ್ತೆ. ಇನ್ನೊಂದು ಎಲೆಕ್ಟ್ರಾನ್ ಏನು ಮಾಡುತ್ತೆ Br ಕೊಡುತ್ತೆ, ಇದೇನಾಗುತ್ತೆ ಮೈನಸ್ ಆಗುತ್ತೆ. ಇದೇನಾಗುತ್ತೆ 2+ ಆಗುತ್ತೆ. ಓಕೆನಾ. ಸೊ ಇವಾಗ ಇದೇನಾಗಿದೆ ಎಲೆಕ್ಟ್ರಾನ್ ರಿಚ್ ಆಗಿದೆ. ಸೊ ಇದೇನು ಮಾಡುತ್ತೆ ಅಂದರೆ ಇವಾಗ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸೆಂಟರ್ಗೆ ಅಟ್ಯಾಕ್ ಮಾಡುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್ ವಾಟರ್ ಜೊತೆಗೆ ಅಷ್ಟೇ ಇದೆ. ನೀವು ಆಲ್ಕೋಹಾಲ್ಸ್ ಫಿನಾಲ್ಸಿಗೆ ಹೋದಾಗ ನಾನು ಆಲ್ಡಿಹೈಡ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಕೀಟೋನ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ನೆಕ್ಸ್ಟ್ ಆ್ಯಸಿಡ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ನೆಕ್ಸ್ಟು ಎಸ್ಟರ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಅಮೈಡ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇದೊಂದಿದ್ರೆ ಸಾಕು ಈ ಚಾಪ್ಟ್ರಲ್ಲಿ. ಓಕೆನಾ. ಸೊ ಚಾಪ್ಟರ್ ವೈಸ್ ಮಾಡ್ಕೊತ ಹೋಗ್ತಿದ್ದೀವಲ್ಲ. ಸೊ ಎಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ಜಾಸ್ತಿ ಟೀಚ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಕ್ಲಿಯರ್. ಸೊ ಇವಾಗ RMgMx ಇದೆ, H2O ಇದೆ. ಸೊ H2O ಅಂದಾಗ ನಮಗೇನಿರುತ್ತೆ ಅಂದರೆ ಹೈಡ್ರೋಜನ್ ಎಸಿಡಿಕ್ ಇರುತ್ತೆ. ಯಾಕೆ, ಎಲೆಕ್ಟ್ರಾನ್ಗಳನ್ನು ಆಕ್ಸಿಜನ್ ಪುಲ್ ಮಾಡ್ತಾ ಇರುತ್ತೆ. ಇವಾಗ ಎಲೆಕ್ಟ್ರಾನ್ಗಳನ್ನು ಆಕ್ಸಿಜನ್ ಪುಲ್ ಮಾಡ್ತಿದೆ ಅಂದರೆ ಹೈಡ್ರೋಜನ್ ಎಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹೈಡ್ರೋಕಾರ್ಬನ್ ಆಗುತ್ತೆ. ಇವಾಗ ನಾನು ಅದೇ H2Oನ D2O ಕೂಡ ಅಂತಲೂ ಬರಿಬೋದು. ಇವಾಗ D ಇದ್ರೆ ನಮಗೇನಾಗುತ್ತೆ, ಸೊ R ಹೋಗಿ D ಅಟ್ಯಾಕ್ ಮಾಡುತ್ತೆ, ನಮಗೇನಾಗುತ್ತೆ RD ಆಗುತ್ತೆ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೋಟ್ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ
CH3 CS CH3 CS2 MgBr CS3 NS2 ಓಕೆನಾ. ಸೊ ಡ್ರೈ ಈಥರ್ ದ ನಂಬರ್ ಆಫ್ ಪಾಸಿಬಲ್ ಐಸೋಮರ್ಸ್ ಫಾರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಎಕ್ಸಿಸ್. ಸೊ ಏನು ಹೇಳಿದ್ದಾರೆ ಅವರು, ಸಿಂಪಲ್ CH3 CS2 Br ಇದೇನು ಮಾಡ್ತೀನಿ ನಾನು 6 mgBr ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ CH3 NS2 ಕೊಟ್ಟಿದ್ದಾರೆ. ಇವಾಗ ನೀವು ನೋಡೋದಾದರೆ ಸೊ ಯಾವ ರೀತಿ ರಿಯಾಕ್ಷನ್ ಆಗ್ಬೋದು, ಇವಾಗ ಡಬಲ್ ಬಾಂಡು ಇದ್ರೆ ಏನಾದರೂ ಅಟ್ಯಾಕ್ ಮಾಡ್ಬೋದಾಗಿತ್ತು. ಸೊ ಯಾವುದೇ ರೀತಿ ಇಲ್ಲ. ನಮಗಿರೋ ಒಂದು ಕಂಡೀಷನ್ ನಾವೇನು ಕಲ್ತಿದ್ದೀವಿ, ಒಂದು ವಾಟರ್ ಜೊತೆ ಕಲ್ತಿದ್ದೀವಿ, ಏನು ವಾಟರ್ ಜೊತೆ ಕಲ್ತಿದ್ದೀವಿ. ಸೊ ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ OH ಬಾಂಡ್ ಅಸಿಡಿಕ್ ಇರುತ್ತೆ ಅಂತ. ಇವಾಗ ನಾವು ಇದೇ ರೂಲ್ನ ಇಲ್ಲ ಅಪ್ಲೈ ಮಾಡಿದ್ರೆ ಇನ್ನೆಷ್ಟು ಜೊತೆಗಿದ್ದಾಗಲೂ ಎಂದು ಮತ್ತು ಸಿದು ಎಲೆಕ್ಟ್ರೋನೆಗೆಟಿವಿಟಿ ನೋಡಿದ್ರೆ ಯಾವ್ದು ಜಾಸ್ತಿ ಇದೆ, ನೈಟ್ರೋಜನ್ ಜಾಸ್ತಿ ಇದೆ. ಇವಾಗ ನೈಟ್ರೋಜನ್ ಹೈಡ್ರೋಜನ್ ಮಧ್ಯೆ ಏನಾಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಹೈಡ್ರೋಜನ್ ಎಲೆಕ್ಟ್ರಾನ್ಗಳನ್ನು ಪುಲ್ ಮಾಡಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಎಸಿಡಿಟಿ ಇನ್ಕ್ರೀಸ್ ಆಗುತ್ತೆ ಹೈಡ್ರೋಜನ್ದು. ಸೊ ಇವಾಗ ಏನಾಗಿದೆ, ಇಲ್ಲಿ R- ಇದೆ, ಅದಕ್ಕೋಸ್ಕರ ನಮ್ಗೆ ಏನು ಮಾಡುತ್ತೆ, ಈ ಹೈಡ್ರೋಜನ್ನ ಎಕ್ಸೆಪ್ಟ್ ಮಾಡುತ್ತೆ. ಸೊ ಇವಾಗ ಹೈಡ್ರೋಜನ್ ಎಕ್ಸೆಪ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, R ಹೆಚ್ಚಾಗುತ್ತೆ. ಸೊ ಇವಾಗ ಈ ಪ್ರಾಡಕ್ಟ್ನೆಲ್ಲ ಬರ್ಕೊಂಡು ಬರ್ತೀನಿ ನಾನು. CH3 ನೆಕ್ಸ್ಟು CH ನೆಕ್ಸ್ಟು CH2 ನೆಕ್ಸ್ಟ್ ಏನಾಗುತ್ತೆ ಅಂದರೆ CH3 ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ CH2 ಇರೋದು ಒಂದು ಹೈಡ್ರೋಜನ್ ಎಕ್ಸೆಪ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, CH3 ಆಗುತ್ತೆ. ಕ್ಲಿಯರ್, ಓಕೆನಾ. ಸೊ ಇವಾಗ ಅದ್ರದ್ದು ಏನು ಕೇಳಿದೆ ಅಂದರೆ ಪಾಸಿಬಲ್ ಐಸೋಮರ್ ಅಂತ ಕೇಳಿದ್ದಾರೆ. ಇವಾಗ ಪಾಸಿಬಲ್ ಐಸೋಮರ್ ಏನಿರುತ್ತೆ, 4 ಗ್ರೂಪ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಸಿಮಿಲರ್. ಸೊ CH3 ನೆಕ್ಸ್ಟು CH2 ನೆಕ್ಸ್ಟ್ ಏನಾಗುತ್ತೆ ಅಂದರೆ CH2 CH3 ಇರುತ್ತೆ, ಓಕೆನಾ. ಸೊ ಇವಾಗ 3 3 2. ಸೊ 3 2 6 6 2 8 8 2 10 ಇರುತ್ತೆ. ಸೊ 3 2 3 3 9 1 10 ಇರುತ್ತೆ. ಸೊ ಆಪ್ಷನ್ ಸಿ ಆಗುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಇವೆರಡೆ ಪಾಸಿಬಲ್ ಐಸೋಮರ್ಸ್ ಇರೋದು, ಓಕೆನಾ. ಸೊ ಇಷ್ಟು ಕ್ಲಿಯರ್. ಸೊ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಅದೇ ಇವಾಗ ನಾನು CH3NO2 ಇದೆ, ಇವಾಗ ಆಲ್ಕೋಹಾಲ್ ಇದ್ರೂ ಏನಾಗುತ್ತೆ ಅಂದರೆ ಹೈಡ್ರೋಜನ್ನ ಎಕ್ಸೆಪ್ಟ್ ಮಾಡುತ್ತೆ, ಹೈಡ್ರೋಕಾರ್ಬನ್ನ ಕನ್ವರ್ಟ್ ಮಾಡುತ್ತೆ. ಅದೇ ರೀತಿ ಆ್ಯಸಿಡ್ ಇದ್ರೂ ಕೂಡ ನಮಗೇನಾಗುತ್ತೆ ಅಂದರೆ ಇದು ಹೈಡ್ರೋಕಾರ್ಬನ್ ಜೊತೆಗೆ ಕನ್ವರ್ಟ್ ಆಗುತ್ತೆ, ಓಕೆನಾ. ಸೊ ಯಾವಾಗ ಆಲ್ಕೋಹಾಲ್, ಆ್ಯಸಿಡ್, ವಾಟರ್ ಮತ್ತು ನಮಗೆ ಡ್ಯೂಟೇರಿಯಂ ಇದ್ದಾಗ ಡ್ಯೂಟೇರಿಯಂ ಆಕ್ಸೈಡ್, ಓಕೆನಾ, ಡೈಆಕ್ಸೈಡ್ ಇದು D2O. ಸೊ ಇದ್ದಿದ್ದಾಗ ನಮಗೇನಾಗುತ್ತೆ ಅಂದರೆ ಎಲ್ಲ ಕಡೆನೂ ಇದು D, ಇದು H, ನೆಕ್ಸ್ಟು ಆಲ್ಕೋಹಾಲ್ದು H, ನೆಕ್ಸ್ಟ್ ಆ್ಯಸಿಡ್ದು H, ನೆಕ್ಸ್ಟು ಅಮೀನ್ದು H. ಸೊ ಇದನ್ನ ಎಕ್ಸೆಪ್ಟ್ ಮಾಡಿ ನಮ್ಗೆ ಏನಾಗುತ್ತೆ ಅಂದರೆ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಆಗುತ್ತೆ. ಇದೆಲ್ಲ ಏನು ಮಾಡ್ತವೆ ಅಂದರೆ H+ಗಳನ್ನ ಡೊನೇಟ್ ಮಾಡ್ತವೆ. ಸೊ ಏನಾಗುತ್ತೆ ಅಂದರೆ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಫಸ್ಟ್ ಆಗುತ್ತೆ. ಇವೆಲ್ಲ ಮುಗಿದ್ಮೇಲೆ ನಮಗೇನಾಗುತ್ತೆ, ಆಲ್ಡಿಹೈಡ್ ಇರ್ಬೋದು, ಕೀಟೋನ್ ಇರ್ಬೋದು, ಅಮೈಡ್ ಇರ್ಬೋದು, ಎಸ್ಟರ್ ಇರ್ಬೋದು, ನೆಕ್ಸ್ಟು ಎಸಿಟಿಕ್ ಆ್ಯನೈಡ್ರೈಡ್ ಇರ್ಬೋದು, ನೆಕ್ಸ್ಟು ಇವುಗಳ ಎಲ್ಲಗಳ ಜೊತೆಗೂ ಏನು ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ಏನಿದೆ ಆ್ಯಸಿಡ್ ಬೇಸ್ ರಿಯಾಕ್ಷನ್, ಯಾವುದು, ಆ್ಯಸಿಡ್, ಆಲ್ಕೋಹಾಲ್, ನೆಕ್ಸ್ಟ್ ಅಮೀನ್, ನೆಕ್ಸ್ಟ್ ವಾಟರ್, ನೆಕ್ಸ್ಟು D2O, ಓಕೆನಾ. ಸೊ ಇವು ಫಸ್ಟ್ ಆಗ್ತವೆ, 1 2 3 4 5, ಓಕೆನಾ. ಕಾನ್ಸೆಪ್ಟ್ ಕ್ಲಿಯರ್. ಇವಾಗ ಯಾವುದೇ ರೀತಿಯ ರೀಸೆಂಟ್ ಕೊಡಲಿ, ಸೊ ಫಸ್ಟ್ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಮಾಡಬೇಕು, ಗ್ರಿಗ್ನಾಯ್ಡ್ ರಿಯೇಜೆಂಟ್ ಇದ್ದಾಗ ನೆಕ್ಸ್ಟು ಫರ್ದರ್, ಓಕೆ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ತವೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು, ಸಿಂಪಲ್. ಇವಾಗ ನ್ಯೂಕ್ಲಿಯೋಫೈಲ್ ಇರುತ್ತೆ, ಒಂದು ಅಲ್ಲ ಅಟ್ಯಾಕ್ ಮಾಡುತ್ತೆ, ಎಕ್ಸ್ನ ಹೊರಗಡೆ ಹಾಕುತ್ತೆ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ. ಸೊ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಬಂದಾಗ ಏನಾಗುತ್ತೆ, ಹ್ಯಾಲೋಜನ್ ಹೊರಗಡೆ ಹೋಗುತ್ತೆ, ಓಕೆನಾ. ಸೊ ಇವಾಗ ನಮ್ಗೆ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಸೊ ಈ ರಿಯೇಜೆಂಟ್ನ ಕೊಟ್ಟಿದ್ದಾರೆ. ಸೊ ನ್ಯೂಕ್ಲಿಯೋಫೈಲ್, ಸೊ ಈ ರಿಯೇಜೆಂಟಲ್ಲಿ ಇದು ನ್ಯೂಕ್ಲಿಯೋಫೈಲು. ನೆಕ್ಸ್ಟ್ ಇದೇನು ಮಾಡತ್ತಂದರೆ ಹೋಗಿ ನ್ಯೂಕ್ಲಿಯೋಫೈಲ್ ಜೊತೆಗೆ ಅಟ್ಯಾಕ್ ಈ ನ್ಯೂಕ್ಲಿಯೋಫೈಲ್ ಹೋಗಿ R ಜೊತೆಗೆ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಇದು ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್, ಇದ್ರ ನೇಮ್, ಓಕೆನಾ. ಸೊ ಇವಾಗ ನಾವು ನೋಡಿದ್ರೆ ಫಸ್ಟ್ OH- ಹೋಗಿ ಈ OH- ನ್ಯೂಕ್ಲಿಯೋಫೈಲ್ ಆದರೆ ಇದಕ್ಕೋಗಿ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಆಗುತ್ತೆ. ನೆಕ್ಸ್ಟ್ H2O ಇದ್ದಾಗಲೂ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಆಗುತ್ತೆ. ನೆಕ್ಸ್ಟು RO- ಇದೆ, RO- ಹೋಗಿ ಜೊತೆಗೆ ಇದು ಕಾರ್ಡ್ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ROR, ಇದೇನಾಗುತ್ತೆ ಈ ಥರ ಆಗುತ್ತೆ. ನೆಕ್ಸ್ಟು R- ಹೋಗಿ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ RI ಆಗುತ್ತೆ. ಇವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. RNS ಹೋಗಿ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಪ್ರೈಮರಿ ಅಮೀನ್ ಆಗುತ್ತೆ. ಇವಾಗ ಇದೇನಾಗುತ್ತೆ ಅಂದರೆ ಸೆಕೆಂಡರಿ ಅಮೀನ್, ಓಕೆನಾ. ಸೊ ಹೇಗೆ ಇವಾಗ ಇಲ್ಲೊಂದು R ಗ್ರೂಪ್ ಆಲ್ರೆಡಿ ಇದೆ, ಇದರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದೆ, ಮತ್ತೋಗಿ ಅಟ್ಯಾಕ್ ಮಾಡ್ತೀನಿ. ಸೊ ಇವಾಗ ಇದೊಂದು R ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗ್ತಿದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡರಿ ಅಮೀನ್ ಆಗುತ್ತೆ. ಇವಾಗ ನಾನೇನಾದ್ರು ಸೆಕೆಂಡರಿ ಅಮೀನ್ನೇ ತೊಗೊಂಡ್ರೆ ಇದರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಇದು ಹೋಗಿ ಇನ್ನೊಂದ್ಸಲ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ 3 R ಗ್ರೂಪ್ಗಳು ಬರ್ತವೆ, ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಟರ್ಷರಿ ಅಮೀನ್ ಆಗುತ್ತೆ. ಸೊ ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, KCN, AgCN, KNO2, AgNO2. ಸೊ ಇವಾಗ ಏನಾಗುತ್ತೆ ಅಂದರೆ ಇವಾಗ KNO2 ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ K+NO2- ಇರುತ್ತೆ, ಓಕೆನಾ. ಸೊ ಇದು ಯಾವಾಗ ಸೆನ್ಸೈಸ್ ಇರುತ್ತಲ್ಲ, ಇಲ್ಲೇನಿರುತ್ತೆ ಅಂದರೆ ಅಯೋನಿಕ್ ಬಾಂಡಿಂಗ್ ಇರುತ್ತೆ. ಸೊ ಅಯೋನಿಕ್ ಬಾಂಡಿಂಗ್ ಇರುತ್ತೆ ಅಂದ್ಕೊಳ್ಳೆ ನಮ್ಗೆ ಏನಾಗುತ್ತೆ ಅಂದರೆ O- ಹೋಗಿ ಅಟ್ಯಾಕ್ ಮಾಡುತ್ತೆ, ಓಕೆನಾ. ಸೊ O2- ಹೋಗಿ ಅಟ್ಯಾಕ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಅದೇ ನಾನು AgNO2 ತೊಗೊಂಡ್ರೆ ಇಲ್ಲೇನಿರುತ್ತೆ ಅಂದರೆ ನಮಗೆ
ಇಲ್ಲಿ ಕೌಲೆಂಟ್ ಬಾಂಡಿಂಗ್ ಇರುತ್ತೆ. ಸೊ ಕೌಲೆಂಟ್ ಬಾಂಡಿಂಗ್ ಇದ್ದಾಗ ಏನಾಗಿರುತ್ತೆ, ಜೊತೆಲಿ ಇರ್ತವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗಿರುತ್ತೆ, ಈ O ಮೈನಸ್ ಮತ್ತು AG ಜೊತೆ ಕನೆಕ್ಷನ್ ಆಗಿರೋದ್ರಿಂದ N ಹೋಗಿ ಏನು ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡುತ್ತೆ. ಸೊ N ಹೋಗಿ ಅಟ್ಯಾಕ್ ಮಾಡುತ್ತೆ. ಇವಾಗ ಅದೇ ರೀತಿ ನಾನು ಇವಾಗ KCN ತೊಗೊತೀನಿ. ಸೊ KCN ತೊಗೊಂಡಾಗ ನಮ್ಗೆ ಏನಿರುತ್ತೆ ಅಂದರೆ K ಮತ್ತು ಏನಾಗಿರುತ್ತೆ ಅಂದರೆ ಪ್ಲಸ್ ಮತ್ತು CN ಮೈನಸ್ ಇರುತ್ತೆ. ಓಕೆನಾ. ಸೊ ಇವಾಗ KCN ಅಂದೇನು ಅಯೋನಿಕ್ ಬಾಂಡಿಂಗ್. ಸೊ ಅಯೋನಿಕ್ ಬಾಂಡಿಂಗ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಸೊ C ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ C ಹೋಗಿ ಏನು ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡುತ್ತೆ. ಅದೇ ನಾನು ಇವಾಗ KC ಓಕೆ AgCN ತೊಗೊತೀನಿ. AgCN ತೊಗೊತೀನಿ. ಸೊ AgCN ತೊಗೊಂಡಾಗ ನಮ್ಗೆ ಏನಾಗುತ್ತೆ ಅಂದರೆ AG ಪ್ಲಸ್ CN ಮೈನಸ್ ಇರುತ್ತೆ. ಇವಾಗ ಏನಾಗುತ್ತೆ ಅಂದರೆ ಕೌಲೆಂಟ್ ಬಾಂಡಿಂಗ್ ಇರುತ್ತೆ ಮತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ N ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಏನು ಮಾಡುತ್ತೆ, N ಹೋಗಿ ಅಟ್ಯಾಕ್ ಮಾಡುತ್ತೆ. ಓಕೆನಾ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇದಿಷ್ಟು ಕರೆಕ್ಟಾಗಿ ನೋಡಿ ಇಟ್ಕೊಂಡಿರಿ. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅಯೋನಿಕ್ ಯಾವಾಗ ಸೆಂಡ್ ಸೈಜ್ ಇರುತ್ತೋ, K ಇರುತ್ತೋ, ಅಯೋನಿಕ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ NO2 ಮೈನಸ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಇವಾಗ AgNO2 ಇದೆ ಅಂದರೆ ಏನಾಗುತ್ತೆ ಅಂದರೆ ದೊಡ್ಡ ಮೆಟಲ್ ಆಟಮ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಕೌಲೆಂಟ್ ಬಾಂಡಿಂಗ್ ಆಗುತ್ತೆ. ಕೌಲೆಂಟ್ ಬಾಂಡಿಂಗ್ ಆದರೆ ಯಾರು ಅಟ್ಯಾಕ್ ಮಾಡ್ತಾರೆ, ಸೊ O2 ಮೈನಸ್ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇರೋದು. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ N ಹೋಗಿ ಅಟ್ಯಾಕ್ ಮಾಡಿರುತ್ತೆ. ಆಕ್ಸಿಜನ್ ಮಾಡಿರುತ್ತೆ, AG ಜೊತೆಗೆ ಬಾಂಡ್ನ ಫಾರ್ಮೇಷನ್ ಮಾಡಿರುತ್ತೆ. ನೆಕ್ಸ್ಟ್ K ಪ್ಲಸ್ CN ಮೈನಸ್. ಇವಾಗ ಏನಾಯಿತು, ಅಯೋನಿಕ್ ಬಾಂಡಿಂಗ್ ಇದ್ದಾಗ ಏನಾಗುತ್ತೆ, C ಹೋಗಿ ಅಟ್ಯಾಕ್ ಮಾಡುತ್ತೆ. ಇವಾಗ ನೆಕ್ಸ್ಟ್ AgCN ಇದ್ದಾಗ ಏನಾಗುತ್ತೆ ಅಂದರೆ ಕೌಲೆಂಟ್ ಬಾಂಡಿಂಗ್ ಇದ್ದಾಗ ಚಾರ್ಜ್ ಯಾರ ಹತ್ರ ಇದೆ, CN ಮೈನಸ್ ಹತ್ರ ಇರೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ AG ಮತ್ತು CN ಆಗಿರುತ್ತೆ ಅಂದರೆ ಕೌಲೆಂಟ್ ಬಾಂಡಿಂಗ್ ಮಾಡಿರ್ತವೆ. ಸೊ N ಹೋಗಿ ಏನು ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡುತ್ತೆ. ಓಕೆನಾ. ಸೊ ಇಷ್ಟು. ಇವಾಗ ಇದ್ರ ಮೇಲೆ ಕ್ವಶನ್ ಕೇಳಿದರೆ, ಇವಾಗ RCO ಮೈನಸ್ ಇದ್ದಾಗಲೂ ನಮ್ಗೆ ಏನಾಗುತ್ತೆ ಅಂದರೆ ಹೋಗಿ ಇದ್ರ ಜೊತೆ ಕನೆಕ್ಟ್ ಆದಾಗ ಎಸ್ಟರ್ ಆಗುತ್ತೆ. ಓಕೆನಾ. RC ಡಬಲ್ ಬಾಂಡು O ಮೈನಸ್ ಇದೆ, ಇದು ಹೋಗಿ ಆರಿಗೆ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಎಸ್ಟರ್ ಆಗಬೇಕಲ್ಲ. ಇವಾಗ ನೆಕ್ಸ್ಟು X ಇದೆ, ಇವಾಗ ಹೈಡ್ರೋಜನ್ ಇದೆ. ಇವಾಗ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇದ್ದಾಗ ಏನಾಗುತ್ತೆ, H ಮೈನಸ್. ಸೊ ಇದೇನಾಗುತ್ತೆ ಅಂದರೆ ಹೋಗಿ ಅಟ್ಯಾಕ್ ಆಯಿತು ಅಂದರೆ RH ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು R ಮೆಟಲ್ ಆಟಮ್ ಇದೆ, ಹೋಗಿ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ R ಮೈನಸ್ ಇರುತ್ತೆ. ಇದೇನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಥರ. ಓಕೆನಾ. ಸೊ RMgX ಥರ. ಸೊ R ಮೈನಸ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಹೋಗಿ ಅಟ್ಯಾಕ್ ಮಾಡುತ್ತೆ ಆರಿಗೆ. ಸೊ ನಮ್ಗೆ ಏನಾಗುತ್ತೆ RR ಆಗುತ್ತೆ. ಇದೇನು ಹೈಡ್ರೋಕಾರ್ಬನ್. ಸೊ ಆಲ್ಕೇನ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರ್. ಓಕೆನಾ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ರೀತಿ ಎಲ್ಲದೂ ರಿಯೇಜೆಂಟ್ನ ರಿಯಾಕ್ಟ್ ಮಾಡದೇ ಇರಬಹುದು. ಇದು ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿ ಇಟ್ಕೊಂಡಿರಿ. ಇವಾಗ ಕ್ವಶನ್ ಬರ್ತವೆ. ನೆಕ್ಸ್ಟು ಇಲ್ಲಿ ಸೊ ಐಡೆಂಟಿಫೈ ದ ಪ್ರಾಡಕ್ಟ್ಸ್ A and B ಇಂದ ರಿಯಾಕ್ಷನ್. ಸೊ AgCN ಕೊಟ್ಟಿದ್ದಾರೆ. ಸೊ AgCN ಕೊಟ್ಟಾಗ ನಾನು ಏನು ಹೇಳಿದ್ದೀನಿ, ಕೌಲೆಂಟ್ ಬಾಂಡಿಂಗ್ ಆಗುತ್ತೆ. ಸೊ ಕೌಲೆಂಟ್ ಬಾಂಡಿಂಗ್ ಆದಾಗ ನಮ್ಗೆ ಏನಾಗುತ್ತೆ, CN ಅನ್ನೋದು ನಮ್ಗೆ ಏನಿರುತ್ತೆ ಅಂದರೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆನಾ. ಸೊ C ಮೇಲೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗಿರುತ್ತೆ ಅಂದರೆ AG ಮತ್ತು C ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. N ಹೋಗಿ ಏನು ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡುತ್ತೆ. ಸೊ ಇವಾಗ ನೀವು ನೋಡಬೇಕು ಯಾವ ಪ್ರಾಡಕ್ಟಲ್ಲಿ N ಇದೆ ಅಂತ. N ಇಲ್ಲ, ಎರಡರಲ್ಲಿದೆ, ಇವೆರಡರಾಗಲ್ಲ. ನೆಕ್ಸ್ಟ್ ಇರೋದು KCN ಇದ್ದಾಗ ನಮ್ಗೆ ಏನಿರುತ್ತೆ, ಅಯೋನಿಕ್ ಬಾಂಡಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ, K ಪ್ಲಸ್ CN ಮೈನಸ್ ಇರುತ್ತೆ. ಇವಾಗ ಏನಾಗುತ್ತೆ ಅಂದರೆ ಅಯೋನಿಕ್ ಬಾಂಡಿಂಗ್ ಇರೋದ್ರಿಂದ C ಹೋಗಿ ಅಟ್ಯಾಕ್ ಮಾಡುತ್ತೆ. C ಎಲ್ಲಿದೆ ಅಂತ ನೋಡ್ಕೊಂತ ಬರಬೇಕು. ಸೊ ಸೆಕೆಂಡ್ ಆಪ್ಷನಲ್ಲಿ. ಸೊ ಈಗ N ಇದೆ ಇಲ್ಲಿ, ಅದಕ್ಕೋಸ್ಕರ ಇದಾಗಲ್ಲ, ಆಪ್ಷನ್ A ಆಗುತ್ತೆ. ಓಕೆನಾ. ಸೊ ಇಷ್ಟೇ ನೆನ್ಪಿಟ್ಕೋಬೇಕು. ನಾ ಇವಾಗ ಹೇಗೆ ಸಾಲ್ವ್ ಮಾಡೋದಲ್ಲ, ಸೊ ಆ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡಿ ಇಟ್ಕೋಬೇಕು. ಅಯೋನಿಕ್ಕು ನೆಕ್ಸ್ಟು ಕೌಲೆಂಟ್ ಬಾಂಡಿಂಗ್ ನೆನ್ಪಿಟ್ಕೊಂಡಿರಬೇಕು, ಆರಾಮಾಗಿ ಸಾಲ್ವ್ ಮಾಡಬೇಕು. ಓಕೆನಾ. ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ SN1 SN2. ಸೊ ಇಲ್ಲಿ SN1 SN2 ಅಲ್ಲಿ ನಮಗೆ ಈ ಬೋರ್ಡಲ್ಲಿ ಹೋದರೆ ನಮಗೆ ಹೇಗೆ ಅವು ಕೂಡ್ಕೊತವೆ, ಏನು ಮಾಡ್ತವೆ ಅನ್ನೋದ್ರ ಮೇಲೆ ಕೇಳ್ತವೆ. ಬಟ್ ಇವಾಗ ನಾವು ಈ KCT ಹೋದರೆ ಇದರಿಂದ ಆಗುವ ದುಷ್ಪರಿಣಾಮಗಳು ಏನು ಅನ್ನೋದು ಕೇಳ್ಕೊತ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನೋಡ್ತಾ ಹೋಗೋಣ. ಓಕೆನಾ. ಸೊ ಫಸ್ಟ್ ಇರೋದು OH ಮೈನಸ್ ಇರುತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದು. ಸೊ ಇವಾಗ ಏನಾಗುತ್ತೆ ಅಂದರೆ ಇವಾಗ ಸ್ಟೆರಿಕಲ್ ಹಿಂಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಈ ಕಡೆ ಇರೋದು ಉಲ್ಟಾ ಕನ್ವರ್ಟ್ ಆಗುತ್ತೆ. ಸೊ ನಾವು ನೋಡ್ಬೋದು ಈ BR ಇರೋದು ಏನಾಗುತ್ತೆ ಅಂದರೆ ಇನ್ವರ್ಷನ್ ಆಗ್ತಾ ಇದೆ. ಓಕೆನಾ. ಸೊ ಇದೇನು SN2 ಬಂದು ಅಟ್ಯಾಕ್ ಮಾಡುತ್ತೆ, ಉಲ್ಟಾ ಆಗುತ್ತೆ SN2. ಸಿಂಪಲ್. ಇವಾಗ ಅದೇ ರೀತಿ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ಈ ರೀತಿ ಪ್ರಾಡಕ್ಟು ಇಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಆಲ್ಕೈಲ್ ಗ್ರೂಪ್ಗಳಿರೋದ್ರಿಂದ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಕಾರ್ಬೋಕೇಟೈನ್ದು. ಅದಕ್ಕೋಸ್ಕರ BR ಫಸ್ಟ್ ಸ್ಟೆಪ್ಪಲ್ಲಿ ಬಿಟ್ಟು ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ BR ಬಿಟ್ಟೋಗಿರುತ್ತೆ. ಇವಾಗ ಏನಾಗುತ್ತೆ ಅಂದರೆ OH ಮೈನಸ್ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಇವಾಗ ಏನು ಕಾರ್ಬೋಕೇಟೈನ್ ಜನರೇಟ್ ಆಗಿರುತ್ತಲ್ಲ, ಸೊ ಅದೇನಾಗಿರುತ್ತೆ ಅಂದರೆ ಸ್ಟೇಬಿಲೈಸ್ ಆಗಿರುತ್ತೆ, ಪ್ಲೇನಾರ್ ಕಾರ್ಬೋಕೇಟೈನ್ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಎರಡು ಕಡೆಯಿಂದ ಅಟ್ಯಾಕ್ ಮಾಡ್ಬೋದು, ಒಂದು ಇಲ್ಲಿ ಇನ್ನೊಂದು ಕೆಳಗಡೆಯಿಂದ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಎರಡು ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗ್ತವೆ. ಸೊ ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ SN1 ಮತ್ತು SN2 ಅಲ್ಲಿ ಇವಾಗ ಒಂದೊಂದೇ ಡಿಫ್ರೆನ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ಆ ಡಿಫ್ರೆನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇವಾಗ ಇಲ್ಲಿದೆ SN2 ಮೆಕ್ಯಾನಿಸಮ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಸೆಕೆಂಡ್ ಆರ್ಡರು, SN1 ಮೆಕ್ಯಾನಿಸಮ್ ಅಂದಾಗ ನಮಗೆ ಏನಿರುತ್ತೆ ಫಸ್ಟ್ ಆರ್ಡರ್. ಸೊ ಯಾಕೆ ಇಲ್ಲಿ ಸೆಕೆಂಡ್ ಆರ್ಡರ್ ಫಸ್ಟ್ ಆರ್ಡರ್ ಅಂದಾಗ ನಮ್ಗೆ ಏನಿರುತ್ತೆ, ನ್ಯೂಕ್ಲಿಯೋಫಿಲಿಕ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ಸು ಮತ್ತು ಏನಿರುತ್ತೆ ಅಂದರೆ ಸಬ್ಸ್ಟ್ರೇಟ್ ಎರಡರ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಐಶ್ವರ್ಯನೇ ತೊಗೊಂಬಿಡೋಣ ಅನ್ಸುತ್ತಪ್ಪ, ಯಾಕೋ ಇರಲಿ, ಅವಳೇ ಇರಲಿ, ಈ ಎಕ್ಸಾಮ್ ಮುಗಿಯೋ ತನಕ ಆಮೇಲೆ ಚೇಂಜ್ ಮಾಡೋಣ. ಸೊ OH ಮೈನಸ್ ಐಶ್ವರ್ಯ ಮತ್ತು ಈ ಕಾನ್ಸಂಟ್ರೇಷನ್ ಎರಡೂ ಮ್ಯಾಟ್ರ್ ಆಗೋದ್ರಿಂದ, ಸೊ ಎರಡು ಚೆನ್ನಾಗಿ ಬಾಂಡ್ ಫಾರ್ಮೇಷನ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲಿ ಈ ಬಾಂಡ್ನ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಬಂದು ಅಟ್ಯಾಕ್ ಮಾಡಿ ಇವ್ರನ್ನೆಲ್ಲ ದೂರ ಹಣದು ನಮಗೇನಾಗುತ್ತೆ ಅಂದರೆ ಇದು
ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಎರಡರ ಮೇಲೂ ಡಿಪೆಂಡ್ ಆಗಿದೆ, ಅದಕ್ಕೋಸ್ಕರ ನಮಗೇನಾಗುತ್ತೆ, ಸೊ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ, ಸೊ ಆಲ್ರೆಡಿ ಬಿಟ್ಟು ಹೋಗಿರ್ತಾಳೆ ಐಶ್ವರ್ಯ, ಬಂದು ನೆಕ್ಸ್ಟ್ ಸ್ಟೆಪಿಗೆ ಬಂದು ಅಟ್ಯಾಕ್ ಮಾಡ್ತಾಳೆ. ಸೊ ಯಾರಾದರೂ ಓಕೆ, ವೀಕ್ ನ್ಯೂಕ್ಲಿಯರ್ ಫೈಲ್ ಆದರೂ ಓಕೆ, ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ಅವನು ಪಾಪ ಬೇಜಾರದಲ್ಲಿರೋದ್ರಿಂದ ಸೊ ಯಾರಾದರೂ ಬಂದು ಅಟ್ಯಾಕ್ ಮಾಡಲಿ ಅಂತ ಬಿಟ್ಬಿಟ್ಟಿರ್ತಾನೆ. ಸೊ ಇವಾಗ ಫ್ರಂಟಿಂದಾರು ಬಂದು ಅಟ್ಯಾಕ್ ಮಾಡು, ಮುಂದಿಂದಾರು ಬಂದು ಅಟ್ಯಾಕ್ ಮಾಡು, ಸೊ ಹಿಂದ್ಗಡೆಯಿಂದನೂ ರೋಸ್ ಕೊಡು, ಇಲ್ಲಾಂದ್ರೆ ಮುಂದ್ಗಡೆಯಿಂದ ಬಂದು ರೋಸ್ ಕೊಡು, ತಿರ್ಕೊಂಡು ನಾ ತೊಗೊತೇನಂತ ಇಸ್ಕೊತಾನೆ. ಓಕೆನಾ, ಕ್ಲಿಯರ್. ಸೊ ಇವಾಗ ನೆಕ್ಸ್ಟ್ ಇರೋದು, ಇವಾಗ ಇಲ್ಲಿ ನ್ಯೂಕ್ಲಿಯರ್ ಫೈಲ್ ಅಂದಾಗ ಹೈಯರ್ ಕಾನ್ಸಂಟ್ರೇಷನ್ ಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ಬಂದು ಅಟ್ಯಾಕ್ ಮಾಡ್ಬೇಕು, ಐಶ್ವರ್ಯ ಅಟ್ಯಾಕ್ ಮಾಡ್ಬೇಕಂದ್ರೆ ಮುಗೀತು. ಇಲ್ಲಿ ಹೈ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಇದನ್ನೆಲ್ಲ ದೂರ ನಿರ್ಣಯಕ್ಕೆ ಆಗಲ್ಲ. ಅದಕ್ಕೋಸ್ಕರ SN2 ಅಲ್ಲಿ ಹೈ ಕಾನ್ಸಂಟ್ರೇಷನ್ ಬೇಕು. ಓಕೆನಾ, ಸೊ ಬೇಕೇ ಬೇಕು. ನೆಕ್ಸ್ಟ್ ಇರೋದೇನು, ಇಲ್ಲಿ ಲೋ ಕಾನ್ಸಂಟ್ರೇಷನ್ ಆದರೂ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ, ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಗಳು ಬೇಕು. ಸೊ ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಗಳು ಅಂದಾಗ ಇಲ್ಲಿ ನೋಡಿರಿ OH-. ಸೊ ಇದು ಐಶ್ವರ್ಯ ಸುಂದರವಾಗಿದ್ದಾಳೆ. ಇವಾಗ ಏನಾಗುತ್ತೆ ಅಂದರೆ, ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ವಾಟರ್ ಅವನ್ನೆಲ್ಲ ಏನಾರು ಇದ್ದರೆ ಅವೇನು ಮಾಡ್ತಾವೆ ಅಂದರೆ ಐಶ್ವರ್ಯನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಮತ್ತೆ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಅಟ್ಯಾಕ್ ಮಾಡಬಾರ್ದು ಅಂದರೆ ನಾವೇನು ಮಾಡ್ಬೇಕಂದ್ರೆ, ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ ಆಗಬೇಕು. ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಆಗಿಬಿಟ್ರೆ H+ಗಳನ್ನ ಇದು ಕರ್ಕೊಂಡೋಗಿ ವಾಟರ್ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಇವು ಅಲ್ಲೇ ಇರ್ತಾನೆ. ಇವಾಗ ಏನಾದರೂ ನಾವೇನಾದ್ರು ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ತಗೋ ಮತ್ತು ಆಫರು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ, ಬಂದು ಅಟ್ಯಾಕ್ ಮಾಡ್ಬೋದು. ಅದಕ್ಕೋಸ್ಕರ ನಮ್ಗೆ ಏನಿರಬೇಕಂದ್ರೆ, ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ ಇರಬೇಕು. ಇಲ್ಲೇನಾಗುತ್ತೆ ಅಂದರೆ, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಇರಬೇಕು. ಸೊ ಇಲ್ಲೇನಾಗುತ್ತೆ ಅಂದರೆ, ಅಟ್ಲೀಸ್ಟ್ ಬರೋ ತನಕ ಸ್ಟೆಬಿಲೈಸ್ ಆಗಿರಬೇಕು. ಸೊ ಓಕೆನಾ, ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಬೇಕು. ಇಲ್ಲೇನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಎಲ್ಲ ಡೆವಲಪ್ ಆಗಿರ್ತವೆ. ಸೊ ಅದನ್ನೆಲ್ಲ ಸ್ಟೆಬಿಲೈಸ್ ಮಾಡಬೇಕಲ್ಲ. ಸೊ ಅವಾಗ ಏನಾದರೂ ನಮಗೆ ಇವಾಗ ವಾಟರ್ ಇರ್ಬೋದು, ಇವಾಗ H+OH- ಇರುತ್ತೆ. ಈ OH- ಏನು ಮಾಡುತ್ತೆ ಅಂದರೆ, ಸ್ಟೆಬಿಲೈಸ್ ಮಾಡುತ್ತೆ. ಓಕೆ, ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಸೊ H+ ಏನು ಹೊರಗಡೆ ಹೋಗಿದೆ, Br ಜೊತೆಗೆ ಬಂದು ಕನೆಕ್ಷನ್ ಮಾಡ್ತಾ ಇರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ನಮ್ಗೆ ಏನಿರಬೇಕು, ಇಲ್ಲಿ ನಮಗೆ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಬೇಕು. ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಅದರಿಂದನೇ ನಾವೇನು ಮಾಡ್ಬೋದು, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಮತ್ತು ಇದರಿಂದ ನಾವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು ಇವೆರಡು ರಿಯಾಕ್ಷನ್ಗಳನ್ನು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ, ಸೊ ಇವಾಗ ಪ್ರೈಮರಿ ಇದ್ದಾಗ ಆಟೋಮೆಟಿಕಲ್ ಇದಾಗುತ್ತೆ, ಸೆಕೆಂಡ್ರಿ ಇದ್ದಾಗ ಇದು, ಟರ್ಷರಿ ಇದ್ದಾಗ ಇದಾಗುತ್ತೆ. ಇವಾಗ ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ಇದ್ದಾಗ ವೆರಿ ಡಿಫಿಕಲ್ಟ್ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ ಅಂದರೆ, ಸಾಲ್ವೆಂಟ್ ಇಂದ ಇವೆರಡುಗಳನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇವಾಗ ಇದಾಯಿತು, ಸಾಲ್ವೆಂಟ್ ಆಯಿತು, ಇದಾಯಿತು. ನೆಕ್ಸ್ಟ್ ಇರೋದು ಇವಾಗ ಸಬ್ಸ್ಟ್ರೇಟ್ ಅಂದಾಗ ನಮ್ಗೇನಿರುತ್ತೆ ಅಂದರೆ, ಪ್ರೈಮರಿ. ಅದೇ ಇವಾಗ ಹೇಳ್ತಾ ಇರೋದು. ಸೊ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಜಾಸ್ತಿ ಫಾಸ್ಟು, ನೆಕ್ಸ್ಟು ಸೆಕೆಂಡರಿ, ಆಮೇಲೆ ಟರ್ಷರಿ. ಯಾಕೆ, ಸೊ ನಿಮ್ಗೆ ಗೊತ್ತು, ಇವಾಗ ಏನಾದರೂ ಈ ಐಶ್ವರ್ಯ ಬಂದು ಅಟ್ಯಾಕ್ ಮಾಡ್ಬೇಕಂದ್ರೆ ಜಾಸ್ತಿ ಸ್ಟೆರಿಕಲಿ, ಜಾಸ್ತಿ ಗ್ರೂಪ್ಗಳು, ಫ್ರೆಂಡ್ಸ್ಗಳು ಇದ್ದಾಗ ಏನಾಗುತ್ತೆ ಅಂದರೆ ಅಟ್ಯಾಕ್ ಮಾಡೋಕ್ಕೆ ಬಿಡಲ್ಲ. ಬೇಡ ಈ ಏನು ಆಲ್ರೆಡಿ ಒಬ್ಳಿದ್ದಾಳೆ, ಅವ್ರ ಜೊತೆಗೆ ಚೆನ್ನಾಗಿರೋ ಇವು ಹೊಸ ಬಂದು ಮತ್ತೆ ಪ್ರಾಬ್ಲಮ್ ಮಾಡ್ಕೋಬೇಡ ಅಂದಂತೆ. ಬಟ್ ಅದಕ್ಕೋಸ್ಕರ ಇವಾಗ ಜಾಸ್ತಿ ಜನ ಇದೆ ಅಂದರೆ ಜಾಸ್ತಿ ಪ್ರೊಟೆಕ್ಟ್ ಮಾಡಿರ್ತಾರೆ. ಇವಾಗ ಕಮ್ಮಿ ಜನ ಇದೆ ಅಂದರೆ ಬೇಗ ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ನಮಗೇನಿರಬೇಕು, ಸಬ್ಸ್ಟ್ರೇಟು ಪ್ರೈಮರಿ ಆಗಿರಬೇಕು. ಇಲ್ಲೇನಾಗಿರುತ್ತೆ ಅಂದರೆ, ಆಲ್ರೆಡಿ ದುಃಖದಲ್ಲಿದ್ದಾನೆ. ಅದಕ್ಕೋಸ್ಕರ ನಮ್ಗೆ ಏನಿರ್ಬೇಕಂದ್ರೆ, ಬಿಟ್ಟು ಹೋಗಿದ್ದಾರೆ. ಇವಾಗ ಫ್ರೆಂಡ್ಸ್ಗಳೇನು ಮಾಡಬೇಕು, ಸ್ಟೆಬಿಲೈಸ್ ಮಾಡಬೇಕು, ಯಾರಾದರೂ ಸಿಗ್ತಾಳೆ ಅಂತ. ಅದಕ್ಕೋಸ್ಕರ ನಮ್ಗೇನಾಗತ್ತೆ ಅಂದರೆ, ಇಲ್ಲಿ ಎಂತೆಂಥ ರೀಸನ್ ಹೇಳ್ಬೇಕಾಗ್ತಿದ್ದಪ್ಪ. ಸೊ ಅದಕ್ಕೋಸ್ಕರ ನಮ್ಗೇನಾಗತ್ತೆ ಅಂದರೆ, ಇಲ್ಲಿ ಸ್ಟೆಬಿಲೈಸ್ ಮಾಡಬೇಕಾಗತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಜಾಸ್ತಿ ಟರ್ಷರಿ ಗ್ರೂಪ್ ಇರಬೇಕು. ಇವಾಗ ನೆಕ್ಸ್ಟು ಇಲ್ಲಿ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂದಾಗ ನಮ್ಗೇನಿರುತ್ತೆ ಅಂದರೆ, ಬಸ್ಟ್ ಬಂದು ಅಟ್ಯಾಕ್ ಮಾಡಿದಾಗ ನಮ್ಗೇನಾಗುತ್ತೆ ಅಂದರೆ ಇನ್ವರ್ಷನ್ ಆಗುತ್ತೆ. ಬಟ್ ನೆಕ್ಸ್ಟ್ ಇರೋದೇನು, ರೆಸಿಮೈಸೇಷನ್ ಅಂದರೆ ನಮಗೇನು, ಇವಾಗ ಈಕ್ವಲ್ ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗ್ತವೆ. ಓಕೆನಾ, ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ರೆಸಿಮೈಸೇಷನ್ ಆದಾಗ, ಸೊ ಇಲ್ಲಿ ನಾವು ನೋಡ್ಬೋದು, ಇವಾಗ Br ಸೇಮ್ ಪೊಸಿಷನಲ್ಲಿ ಬಂದು ಅಟ್ಯಾಕ್ ಆಯಿತು ಅಂದರೆ, OH- ಇದೇ ರೀತಿ ಪೊಸಿಷನಲ್ಲಿ ಬಂದು ಅಟ್ಯಾಚ್ ಆಯಿತು ಅಂದರೆ, ಇದು ರಿಟೆನ್ಷನ್. ಕಾನ್ಫಿಗರೇಷನಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ, ಫಸ್ಟ್ ಹೇಗಿತ್ತು ಹಾಗೆ ಇದೆ. ಅದಕ್ಕೇನಂತ ಕರಿತೀವಿ ನಾವು, ರಿಟೆನ್ಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇರೋದು ಇವಾಗ ಈ OH- ಏನು ಮಾಡಿದೆ ಅಂದರೆ, ಒಂದು ಪ್ರಾಡಕ್ಟ್ ಇನ್ವರ್ಟ್ ಆಗುತ್ತೆ. ಸೊ ಈ ಕಡೆಯಿಂದ ಬಂದು ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ, ಇನ್ವರ್ಷನ್ ಆಗುತ್ತೆ. ಸೊ ಇನ್ವರ್ಷನ್ ಮತ್ತು ರಿಟೆನ್ಷನ್ ಎರಡೂ ಫಾರ್ಮೇಷನ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಓನ್ಲಿ ಇನ್ವರ್ಷನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಇದೇನು ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಹೊರಗಡೆ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾ ಇದೆ, ಇದು ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಿದೆ. ಬಟ್ SN1 ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ಎರಡು ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗ್ತವೆ, ಒಂದು ಇನ್ವರ್ಷನ್, ಒಂದು ರಿಟೆನ್ಷನ್. ಕ್ಲಿಯರ್. ಓಕೆನಾ, ಸೊ ಇವಾಗ ನಾವು ಇದನ್ನೇನಂತ ಕರಿತೀವಿ ಅಂದರೆ, ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ರಿಟೆನ್ಷನ್ ಆ್ಯಂಡ್ ಇನ್ವರ್ಷನ್ ಟುಗೆದರ್ ಇದ್ರೆ ಅದನ್ನೇನಂತ ಕರಿತೀವಿ ಅಂದರೆ, ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದರೆ, ಇನ್ವರ್ಷನ್ ಪ್ಲಸ್ ರಿಟೆನ್ಷನ್ ಇದ್ರೆ ಅದಕ್ಕೇನಂತ ಕರಿತೀವಿ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಇವಾಗ ಇದೇನು, ಇವೆರಡು ಏನು ಎನೆನ್ಶಿಯೋಮರ್ಸ್. ಸೊ ಏನಾಗುತ್ತೆ ನೀವು ನೋಡ್ರಿ, ಇವುಗಳೆರಡು ನೋಡ್ರಿ, CH3 ಇಟ್ಟೆ, H ಇಟ್ಟೆ, ನೆಕ್ಸ್ಟ್ CH2 ಇಟ್ಟೆ. ಇವೇನಾಗಿದ್ದಾವೆ ಅಂದರೆ ಮಿರರ್ ಇಮೇಜಸ್. ಓಕೆನಾ, ಸೊ ಇದು ರಿಫ್ಲೆಕ್ಟ್ ಆಗ್ತಿದೆ. ನೆಕ್ಸ್ಟ್ OHಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಓಕೆನಾ, ಸೊ ಒಂದಕ್ಕೊಂದು ರಿಫ್ಲೆಕ್ಟ್ ಆಗ್ತಿದ್ದಾವೆ. ಸೊ ಇದನ್ನೇನಂತ ಕರಿತೀವಿ ಅಂದರೆ ನಾವು ಎನೆನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಇದನ್ನೇನಂತ ಕರಿತೀವಿ ನಾವು, ಎನೆನ್ಶಿಯೋಮರ್ಸ್ ಅಂತ ಕರಿತೀವಿ. ಎನೆನ್ಶಿಯೋಮರ್ಸ್ ಅಂದಾಗ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೊ ಈ ಎನೆನ್ಶಿಯೋಮರ್ಸ್ ಅಂದಾಗ ಇದನ್ನ ಒಂದ್ರ ಮೇಲೆ ಒಂದು ಇಟ್ಟಾಗ ನಮ್ಗೇನಾಗುತ್ತೆ ಅಂದರೆ, ಈ ಗ್ರೂಪ್ಗಳು ಏನಿದಾವಲ್ಲ, ಈ
ಕಡೆವು ಅದೇನಾಗುತ್ತೆ OH ಮೇಲೆ ಕೂತ್ಕೊಳ್ತವೆ. OH ಏನಾಗುತ್ತೆ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರಬೇಕು ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಇದ್ರೆ ಸೊ ಅದೇನಾಗುತ್ತೆ ಅಂದರೆ ನಮಗೆ ಎನನ್ಶಿಯೋಮರ್ ಆಗುತ್ತೆ. ಇವಾಗ ಅದನ್ನೇ ನಾವು ನೋಡೋದಾದ್ರೆ ಇವು ಎನನ್ಶಿಯೋಮರ್ಸ್ ಆಗಿರಲಿ ರೆಸಿಮಿಕ್ ಮಿಕ್ಸ್ಚರ್ ಆಗಿರಲಿ ಅವೆಲ್ಲ ಏನಾಗಿರಬೇಕು ಎಸಿಮೆಟ್ರಿಕ್ ಇರಬೇಕು. ಸೊ ಎಸಿಮೆಟ್ರಿಕ್ ಇದ್ರೆ ಅಂದರೆ ಮೀನಿಂಗ್ ಏನು 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರಬೇಕು. ಅದಕ್ಕೇನಂತ ಕರಿತೀವಿ ನಾವು ಎಸಿಮೆಟ್ರಿಕ್ ಅಂತ ಕರಿತೀವಿ. ಇವಾಗ ಎಸಿಮೆಟ್ರಿಕ್ ಅಂದಾಗ ಅದೇನೇ ಇರುತ್ತೆ ಆಪ್ಟಿಕಲಿ ಆಕ್ಟಿವ್ ಇರುತ್ತೆ. ಸೊ ಆಪ್ಟಿಕಲಿ ಆಕ್ಟಿವ್ ಅಂದಾಗ ನಮಗೇನಿರುತ್ತೆ ಅದು ಲೈಟ್ನ ಇದರ್ ರೈಟ್ ಅಥವಾ ಲೆಫ್ಟಿಗೆ ಏನು ಮಾಡುತ್ತೆ ಡಿವಿಯೇಟ್ ಮಾಡುತ್ತೆ. ಸೊ ರೈಟಿಗೆ ಡಿವಿಯೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಪಾಸಿಟಿವ್ಸ್ ಇರುತ್ತೆ, ಲೆಫ್ಟಿಗೆ ಡಿವಿಯೇಟ್ ಮಾಡಿದ್ರೆ ಅದೇನಾಗಿರುತ್ತೆ ನೆಗೆಟಿವ್ ಇರುತ್ತೆ. ಓಕೆನಾ. ಸೊ ಇದು ಈ ರೀತಿನೇ ಏನು ಮಾಡ್ತಾರೆ ಅಂದರೆ ಟ್ವಿಸ್ಟ್ ಮಾಡಿ ಆ ಕಡೆ ಮಾಡ್ತಿರ್ತಾರೆ. ಸೊ ನಾ ಹೇಳಿರೋದನ್ನ ಇವಾಗ ಕರೆಕ್ಟಾಗಿ ಬರೆದಿಟ್ಕೊಂಡಿರಿ. ಇದೇ ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದೀನಿ ಅಂದರೆ ಈ ಸ್ಟೀರಿಯೋ ಕೆಮಿಸ್ಟ್ರಿನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಆ ಡಿಫ್ರೆನ್ಸ್ ಕೊಟ್ಟಿದ್ದೀನಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ಥಿಂಕ್ ಮಾಡಿ ಜಾಸ್ತಿ ಮಾಡಿ ಅದಾದಮೇಲೆ ಈ ಸ್ಲೈಡ್ನ ಆ್ಯಡ್ ಮಾಡಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟು ನೋಡಿ ಇಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಲಿವಿಂಗ್ ಗ್ರೂಪ್ ಎರಡೂ ಕಡೆನೇ ಯಾರು ಚೆನ್ನಾಗಿ ಬಿಟ್ಟು ಹೋಗ್ತಾರೆ ಸೊ ಅಷ್ಟು ಬೇಗ ಅಟ್ಯಾಕ್ ಆಗ್ತವೆ. ಓಕೆನಾ. ಸೊ ಅದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಇನ್ವರ್ಷನ್ ಆಗಿರ್ಬೋದು, ಪೋಲಾರ್ ಏರೋಟಿಕ್ ಸಾಲ್ವೆಂಟ್ ಆಗಿರ್ಬೋದು, ಮೀಥೈಲ್ ಹ್ಯಾಲೈಡ್ ಆಗಿರ್ಬೋದು. ಓಕೆ. ಸೊ ಇಲ್ಲಿ ಟರ್ಷರಿ ಸೆಕೆಂಡರಿ ಪ್ರೈಮರಿ ಅಂದಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅಲೈಲಿಕ್ ಗ್ರೂಪ್ ಇದ್ದಾಗ ಸೊ ಇವಾಗ ನಮಗೇನಿತ್ತು ಅವಾಗ ಇಲ್ಲೇನು ತೊಗೊಂಡಿದ್ವಿ ನಾವು BR ತೊಗೊಂಡಿದ್ವಲ್ಲ. ಸೊ BR ತೊಗೊಂಡಾಗ ಇಲ್ಲೇನಾಗಿದ್ರು ಅಲೈಲಿಕ್ ಗ್ರೂಪ್ ಇತ್ತು ಅಂದರೆ ಓಹೋ 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 ಓಕೆ. ಇವಾಗ ಏನಾಯ್ತು ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಇವಾಗ ಅಲೈಲಿ ಗ್ರೂಪ್ ಇದ್ದಾಗ ಟರ್ಷರಿಗಿಂತ ಇದು ಜಾಸ್ತಿ ಸ್ಟೆಬಿಲೈಸ್ ಮಾಡುತ್ತೆ. ಸೊ ಆ ರೀತಿ ಪ್ರಾಡಕ್ಟ್ಗಳೇನಾದರೂ ಇದೇ ರೀತಿ ಕೊಟ್ಟರೆ ಪ್ರಾಡಕ್ಟಲ್ಲಿ ಏನಾದರೂ ಈ ರೀತಿ ಪ್ರಾಡಕ್ಟ್ಗಳನ್ನು ಕೊಟ್ಟರೆ ಇದಕ್ಕೆ ಜಾಸ್ತಿ ಪ್ರಯಾರಿಟಿನ ಕೊಡ್ರಿ. ಅದೇ ರೀತಿ ನಾವು ನೋಡಿದ್ರೆ ಬೆಂಜೆಲಿಕ್ ಕಾರ್ಬೋಕ್ಯಾಟೈನ್. ಸೊ ಈ ರೀತಿ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ CH2+ ಇರುತ್ತೆ. ಸೊ ಈ ರೀತಿ ಪ್ರಾಡಕ್ಟ್ ಇದ್ದರೆ ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ರಿ. ಯಾಕಂದರೆ ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿಂದ ಡೊನೇಟ್ ಮಾಡ್ತಾ ಇದ್ದಾವೆ. ಸೊ ಇದೇನಾಗುತ್ತೆ ಅಂದರೆ ಜಾಸ್ತಿ ಸ್ಟೆಬಿಲೈಸ್ ಆಗಿರ್ತವೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳೆಂದ್ರೇನು +M ಎಫೆಕ್ಟ್ ಅಂತ ಕರಿತೀವಿ. ಇವಾಗ ಹೈಡ್ರೋಜನ್ ಇದ್ರೆ ಅದೇನಾಗುತ್ತೆ ಅಂದರೆ ಹೈಪರ್ ಕಾಂಜುಗೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಮಗೇನಾಗುತ್ತೆ ರೆಸೊನೆನ್ಸ್, ಅದಾದಮೇಲೆ ಹೈಪರ್ ಕಾಂಜುಗೇಷನ್, ಅದಾದಮೇಲೆ ನಮಗೇನಾಗುತ್ತೆ ಅಂದರೆ ಇಂಡಕ್ಟಿವ್ ಎಫೆಕ್ಟಿಂದ +I ಎಫೆಕ್ಟಿಂದ ಡೊನೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಬೆಂಜೈಲಿಕ್, ಅಲೈಲಿಕ್, ಟರ್ಷರಿ, ಸೆಕೆಂಡರಿ, ಪ್ರೈಮರಿ, ಆಮೇಲೆ ಮಿಥೈಲ್ ಹ್ಯಾಲೈಡ್ ಆಗುತ್ತೆ. ಕ್ಲಿಯರ್. ಓಕೆನಾ. ಸೊ ಇದೊಂದು ಪಾಯಿಂಟ್ನ ಆ್ಯಡ್ ಮಾಡಿ ಇಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ ಜಸ್ಟ್ ಅರ್ಥ ಮಾಡ್ಕೊಳಕ್ಕೆ ಸಿಂಪಲ್ ಆಗಿರುತ್ತೆ, ನೀವು ಟೆನ್ಷನ್ ಮಾಡ್ಬೇಡ, ಆರಾಮಾಗಿರ್ರಿ. ನೆಕ್ಸ್ಟ್ ಇರುತ್ತೆ ಇವಾಗ ಇಲ್ಲಿ ಆಪ್ಟಿಕಲ್ ಆಕ್ಟಿವಿಟಿ ಅಂದರೆ ನಮ್ಗೆ ಏನಿರುತ್ತೆ ಸೆಂಟರ್ ಇರುತ್ತೆ, ಅದು ಲೈಟ್ನ ಡಿವೇಟ್ ಮಾಡುತ್ತೆ ರೈಟ್ ಲೆಫ್ಟಿಗೆ. ಅದಕ್ಕೇನಂತ ಕರಿತೀವಿ ನಾವು ಡೆಕ್ಸ್ಟ್ರೋ ರೊಟೇಟರಿ, ಲಿವೋ ರೊಟೇಟರಿ ಅಂತ ಕರಿತೀವಿ. ಸೊ ಇಲ್ಲೂ ನಾವು ನೋಡ್ಬೋದು ಎಲ್ಲಿದೆ, ಇಲ್ಲಿದೆ. ಸೊ ನೆಗೆಟಿವ್ ಪಾಸಿಟಿವ್. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರ್ತದೆ ಎಲ್ಲನೂ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಎಸಿಮೆಟ್ರಿಕ್ ಸೆಂಟರ್ ಪ್ಲಸ್ ಡೆಕ್ಸ್ಟ್ರೋ ರೊಟೇಟರಿ, ಲಿವೋ ರೊಟೇಟರಿ. ಇದು ಕ್ಲಾಕ್ ವೈಸ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ಸ್ಯಾಂಪಲ್ ಇರುತ್ತೆ, ಎಸಿಮೆಟ್ರಿಕ್ ಸೆಂಟರ್ ಇದೆ ಅಂದ್ಕೊಳ್ಳಿ ಅದೇನಾಗಿರುತ್ತೆ ಆಪ್ಟಿಕಲ್ ಆಕ್ಟಿವ್ ಇರುತ್ತೆ. ಲೈಟ್ನ ಪಾಸ್ ಮಾಡ್ತೀರಿ, ಇದು ರೈಟಿಗೆ ಲೆಫ್ಟಿಗೆ ಡಿವೇಟ್ ಮಾಡುತ್ತೆ. ಸೊ ಅದೇನಾಗುತ್ತೆ ಅಂದರೆ ಆಪ್ಟಿಕಲ್ ರೊಟೇಷನ್ ಆಗುತ್ತೆ. ಕ್ಲಿಯರ್. ಓಕೆನಾ. ಸೊ ಇವಾಗ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ಇವೆರಡರದ್ದು ಪ್ರಾಡಕ್ಟ್ಗಳದ್ದು ಅದೇನಂತ ಕರಿತೀವಿ ನಾವು ರೆಸಿಮಿಕ್ ಮಿಕ್ಸರ್ ಅಂತ ಕರಿತೀವಿ. ಈ ರೆಸಿಮಿಕ್ ಮಿಕ್ಸರಲ್ಲಿ ನಮ್ಗೆ ಏನಿರುತ್ತೆ ಅಂದರೆ ಅವೆರಡು ಎನನ್ಶಿಯೋಮರ್ಸ್ ಆಗಿರ್ತವೆ. ಸೊ ಎನನ್ಶಿಯೋಮರ್ಸ್ ಅಂದರೆ ನಮ್ಗೆ ಏನಿರುತ್ತೆ ಅಂದರೆ ಮಾಲಿಕ್ಯೂಲ್ ಕೈರಲ್ಲಿ ಇರುತ್ತೆ, ಆಲ್ ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಅದು ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಇರ್ತವೆ. ಬಟ್ ಎನನ್ಶಿಯೋಮರ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಫಿಸಿಕಲ್ ಪ್ರಾಪರ್ಟೀಸ್ಗಳೇನಾಗಿರ್ತವೆ ಅಂದರೆ ಸಿಮಿಲರ್ ಇರ್ತವೆ. ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಕ್ವಶನ್ ಕೇಳಿರೋದು. ನೆಕ್ಸ್ಟು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ನೆಕ್ಸ್ಟ್ ಇನ್ನೊಂದು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್. ಓಕೆ, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್. ಓಕೆ, ಇಷ್ಟಿರೋದು. ನೆಕ್ಸ್ಟ್ ಎಲ್ಲ ಟೆಂಡೆನ್ಸಿಗಳಿಗೆ ಬರಲ್ಲ, ಸಾಲಿಡಿಗೆ ಬರುತ್ತೆ, ನೋ ಪ್ರಾಬ್ಲಮ್. ಸೊ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟು ಏನಿರುತ್ತೆ ಸಿಮಿಲರ್ ಇರುತ್ತೆ. ಬಟ್ ಬೇರೆದಕ್ಕೆಲ್ಲ ನಮ್ಗೆ ಏನಿರುತ್ತೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಚೇಂಜಸ್ ಆಗ್ತವೆ. ಈವನ್ ಫಾರ್ ಟ್ರಾನ್ಸ್. ನೆಕ್ಸ್ಟು ಸಿಸ್ಸಲ್ಲೂ ಚೇಂಜಸ್ ಆಗುತ್ತೆ. ಟ್ರಾನ್ಸ್ ಸಿಸ್ ಐಸೋಮರ್ಸ್ ಇರ್ತಾವಲ್ಲ ಅದರಲ್ಲಿ ನಮಗೇನಾಗುತ್ತೆ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಚೇಂಜಸ್ ಇರುತ್ತೆ. ನೆಕ್ಸ್ಟು ಬಾಯ್ಲಿಂಗ್ ಪಾಯಿಂಟ್ ಅಂದಾಗ ನಮಗೇನಿರುತ್ತೆ ಬ್ರ್ಯಾಂಚಿಂಗ್ ಇದ್ದಾಗಲೂ ಸೊ ಸಿಮಿಲರ್ ಆವಾಗ ಒಂದು ನೋಡಿದ್ರಲ್ಲ ಈ ರೀತಿ ಇತ್ತು, ನೆಕ್ಸ್ಟು ಈ ರೀತಿ ಇತ್ತು. ಇದರಲ್ಲೂ ನಮಗೇನಿರುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ. ಇದೇನೋ ಸಿಮೆಟ್ರಿಕ್ ಆಗಿದೆ. ಸೊ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ಬ್ರ್ಯಾಂಚ್ ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟು ಇದು ಮ್ಯಾಟ್ರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಇವಾಗ ಇದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಪ್ಲಸ್ ಮೈನಸ್ ಬ್ಯೂಟನಾಲ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ. ಓಕೆನಾ. ಕ್ಲಿಯರ್. ಸೊ ಇವಾಗ ಬಾಯ್ಲಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ನಮ್ಮ ಮಾಸ್. ಸೊ ಮಾಸ್ ಅದಾದಮೇಲೆ ನಮ್ಗೆ ಏನಾಗುತ್ತೆ ಬ್ರಾಂಚಿಂಗ್ ಇದ್ದರೆ ನಮ್ಗೆ ಏನಾಗುತ್ತೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಬ್ರಾಂಚಿಂಗ್ ಇದ್ದಾಗ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟು ಮೆಲ್ಟಿಂಗ್ ಪಾಯಿಂಟ್ ಸಿಮಿಟ್ರಿಕ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಆಫ್ ಕಾಂಪೌಂಡ್ C6H5CH2Br, C6H5CH, CH6H5
Br, C6H5 CH CH3 Br, C6H5 C CH3 C6H5 Br in SN2 ರಿಯಾಕ್ಷನ್. ಓಕೆನಾ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೀಟೇಲ್ ಆಗಿ ಬರ್ದಿದ್ದಾರೆ ಅವರು. ಸೊ ಈ ರೀತಿ ಇದೊಂದಿದೆ. ಸೊ SN2 ರಿಯಾಕ್ಷನಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಕೇಳಿದ್ದಾರೆ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿಗೆ ನಾನು ಹೇಳಿರೋದು ಒಂದೇ ಒಂದು ಪಾಯಿಂಟ್, ಏನು ಸಬ್ಸ್ಟ್ರೇಟ್ದು. ಸೊ ಏನಾಗಿರುತ್ತೆ ಅಂದರೆ SN2 ಅಂದಾಗ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ ಇಷ್ಟೇ ನಮ್ಗೆ ಬೇಕಾಗಿರೋದು. ಸೊ ಇದನ್ನೇ ನಾನು ಹೇಳಿರೋದು. ಸೊ ಅದರಿಂದ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನೋಡ್ತಾ ಬರ್ಬೇಕು ನೀವು, ಈ ರೀತಿ ಆರ್ಡರ್ನ ಕೊಟ್ಟಿದ್ದಾರೆ ಅವರು. ಸೊ ಇದ್ರದ್ದು ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ ಇವಾಗ. ಓಕೆನಾ. ಸೊ ಇಲ್ಲಿ ನಾವು ನೋಡ್ತಾ ಬಂದರೆ ಇಲ್ಲಿ ಒಂದಿದೆ, ನೆಕ್ಸ್ಟ್ ನೋಡಿದ್ರೆ 1 2 3 ಇದೆ, ಇಲ್ಲಿ 1 ಇದೆ 2 ಇದೆ 3 ಇದೆ, ನೆಕ್ಸ್ಟು 1 ಇದೆ 2 ಇದೆ 3 ಇದೆ. ಓಕೆನಾ. ಸೊ 1 2 3 1 2 3 1 2 3. ಸೊ ನಮ್ಗೆ ಬೇಕಾಗಿರೋದೇನು SN2 ಅಲ್ಲಿ ಒಂದೇ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ, ಪ್ರೈಮರಿ ಫಸ್ಟ್ ಆಗುತ್ತೆ, ಸೆಕೆಂಡರಿ ನೆಕ್ಸ್ಟ್ ಆಗುತ್ತೆ, ಆಮೇಲೆ ಇದು ಸೆಕೆಂಡರಿ. ಯಾಕಂದರೆ ಬೆಂಜೈಲಿಕ್ ಇದೆ, ಬೆಂಜೈಲಿಕ್ ಗ್ರೂಪ್ ಜಾಸ್ತಿ ಸ್ಟೆಬಿಲೈಸ್ ಮಾಡ್ತವೆ, ಬೆಂಜಿನ್ ಗ್ರೂಪ್ಗಳು ಜಾಸ್ತಿ ಸ್ಟೆಬಿಲೈಸ್ ಮಾಡ್ತವೆ. ಸೊ ಅದಕ್ಕೋಸ್ಕರ ನಾವು ನೋಡೋದಾದರೆ ಇದು ಆರ್ಡರ್ ಆಗುತ್ತೆ. ನೆಕ್ಸ್ಟು C6H5 CH3 ನೆಕ್ಸ್ಟು ಇದು. ಓಕೆನಾ. ಸೊ ಇಲ್ಲಿ ಯಾಕೆ ಇದು ರಿಪ್ಲೇಸ್ ಮಾಡಿದೆ ಅಂದರೆ ಇದು SN1ಗೆ ಹೆಲ್ಪ್ ಆಗ್ತವೆ, ಬಟ್ SN2 ಕೇಳಿದಾಗ ನಮ್ಗೆ ಏನಿರುತ್ತೆ ಅಂದರೆ CH3 ಬೇಕಾಗುತ್ತೆ. ಸೊ C6H5 ಜಾಸ್ತಿ ಸ್ಟೆಬಿಲೈಸ್ ಮಾಡ್ತಾವೆ ಅಂದರೆ ಕಾರ್ಬೋಕೇಟೈನ್ ಸ್ಟೆಬಿಲೈಸ್ ಆಯಿತು. ನಮ್ಮ ಕಾರ್ಬೋಕೇಟೈನ್ ಇಂಟರ್ಮೀಡಿಯೇಟ್ ಬೇಡ, ನಮ್ಗೆ ಬೇಕಾಗಿರೋದೇನು SN2ಗೆ ಕಾರ್ಬೋಕೇಟೈನ್ ಬೇಕಂತಿಲ್ಲ, ಡೈರೆಕ್ಟ್ ಹೋಗಿ ಅಟ್ಯಾಕ್ ಮಾಡಬೇಕು, ಇನ್ವರ್ಷನ್ ಆಗಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಫಸ್ಟ್ ಬರುತ್ತೆ, ಆಮೇಲೆ ಇದು ಬರುತ್ತೆ. ಓಕೆನಾ. ಸೊ ಕ್ಲಿಯರ್. ನಮ್ಗೆ ಬೇಕಾಗಿರೋದು ಒಂದಿತ್ತು ಮುಗೀತು, ಆಪ್ಷನ್ ಕ್ಲಿಯರ್. ಸೊ ಆಪ್ಷನ್ ಎ ಆಗುತ್ತೆ. ಸೊ ಜಸ್ಟ್ ಒಂದು ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ಮುಗೀತು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಹ್ಯಾಲೋ ಆಲ್ಕಿನ್ ಅಂಡರ್ಗೋಸ್ SN1 SN2 ರಿಯಾಕ್ಷನ್ ಡಿಪೆಂಡಿಂಗ್ ಆನ್ ಸಾಲ್ವೆಂಟ್ ಯೂಸ್ಡ್ ಇನ್ ದ ರಿಯಾಕ್ಷನ್. ಲೋ ಟೆಂಪರೇಚರ್. ಸೊ ಲೋ ಟೆಂಪರೇಚರ್ ಇದ್ದಾಗ ನಮ್ಗೇನಾಗುತ್ತೆ ಅಂದರೆ ಇದಾಗುತ್ತೆ SN1 SN2 ಬೋತ್. ಇವಾಗ ಹೈ ಟೆಂಪರೇಚರ್ ಇದ್ದರೆ ನಮಗೇನಾಗುತ್ತೆ, ಎಲಿಮಿನೇಷನ್ ಆಗುತ್ತೆ. ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟು ದ ಟೈಪ್ ಆಫ್ ಹ್ಯಾಲೋಜನ್ ಆಟಮ್. ಸೊ ಹ್ಯಾಲೋಜನ್ ಆಟಮಿಂದ ಎಲ್ಲರಿಗೂ ಒಂದೇ ಅಂತ ಬರ್ಬಿಡ್ತೀನಿ ನಾನು, BrClIF. ಓಕೆನಾ. ಸೊ ಅದಕ್ಕೋಸ್ಕರ ಇದಾಗಲ್ಲ. ಸ್ಟೆಬಿಲಿಟಿ ಆಫ್ ದಿ ಹ್ಯಾಲೋ ಆಲ್ಕೇನ್. ಸೊ ಸ್ಟೆಬಿಲಿಟಿ ಆಫ್ ಹ್ಯಾಲೋ ಆಲ್ಕೇನು ಡಿಪೆಂಡ್ ಆಗಲ್ಲ, ಅದು ಪ್ರಾಡಕ್ಟಲ್ಲಿ ಫಾರ್ಮೇಷನ್ ಆಗಿರೋದು, ನಮಗೆ ಬೇಕಾದ ಸಬ್ಸ್ಟ್ರೇಟ್. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಓಕೆ ರಿಯಾಕ್ಟಿವಿಟಿ ಅಲ್ಲ, ಸ್ಟೆಬಿಲಿಟಿ ಅಂದಾಗ ನಮಗೆ ಸೆಕೆಂಡರಿ, ಪ್ರೈಮರಿ, ಟರ್ಷರಿ 3 ಬರ್ತವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬೇಕಾಗಿರೋದು ಸಾಲ್ವೆಂಟು. ಸೊ ಅಷ್ಟೇ ಇದ್ರೆ ಸಾಕು. ನೆಕ್ಸ್ಟ್ ಇರೋದು ಇವಾಗ ಏನು, ಸೊ SN1 SN2 ಬೋತ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಬಂದುಬಿಡ್ತವೆ. ಇವಾಗ ಪ್ರೈಮರಿ ಇದ್ದರೆ ನಾವೇನು ಮಾಡ್ಬೋದು, SN1 ಮಾಡ್ಬೋದು. ಟರ್ಷರಿ ಇದ್ದಾಗ ನಾವೇನು ಮಾಡ್ಬೋದು, SN2 ಮಾಡ್ಬೋದು. ಇದೇನು ಮಾಡ್ಬೋದು, SN1 ಮಾಡಬೇಕು. ಇವಾಗ SN1 SN2 ಕೊಟ್ಟಿದ್ರೆ ಅಂದರೆ ನಾವೇದ್ರಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸಬ್ಸ್ಟ್ರೇಟ್ ಇವೆರಡು ಕ್ಯಾನ್ಸಲ್ ಆಯಿತು, ಉಳಿದಿರೋದೇನು ಸಾಲ್ವೆಂಟಿಂದ ನಾವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ ಇರೋದೇನು ಇವಾಗ ರಿಯಾಕ್ಷನ್ಸ್ ಆಫ್ ಹ್ಯಾಲೋರಿನ್ಸ್. ಸೊ ರಿಯಾಕ್ಷನ್ ಹೇಗೆ ಮಾಡುತ್ತೆ ಹ್ಯಾಲೋರಿನ್ ಅಂತ ಸಿಂಪಲ್. ಇವಾಗ ಇಲ್ಲಿ ಒಂದು ನೆನ್ಪಿಟ್ಕೊಂಡಿರಬೇಕು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವೆರಿ ಡಿಫಿಕಲ್ಟ್. ಸೊ ಈ ಬಾಂಡ್ ಬ್ರೇಕ್ ಆಗಲ್ಲ ಅಷ್ಟು ಚೆನ್ನಾಗಿ. ಸೊ ಇವಾಗ ಹ್ಯಾಲೋರಿನ್ ಎಲ್ಲ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಇದೇನು ಮಾಡುತ್ತೆ, ಒಳಗಡೆ ಡೊನೇಟ್ ಮಾಡುತ್ತೆ. ಸೊ ಒಳಗಡೆ ಡೊನೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಪಾರ್ಷಿಯಲ್ ಡಬಲ್ ಬಾಂಡ್ ಬರುತ್ತೆ. ಇವಾಗ ನಾ ಏನಾದ್ರು OH- ಅಟ್ಯಾಕ್ ಮಾಡಬೇಕಂದ್ರೆ ಅಷ್ಟೊಂದು ಈಸಿ ಇಲ್ಲ. ಈ Cl ಡಬಲ್ ಬಾಂಡ್ ಇರೋದನ್ನ ಹೊರಗಡೆ ಹಾಕೋಕ್ಕೆ ಆಗಲ್ಲ ಅಷ್ಟೊಂದು. ಸಿಂಗಲ್ ಬಾಂಡ್ ಇದ್ದಿದ್ರೆ CH3X ಇದ್ದಾಗ ನಾವೇನು ಮಾಡ್ತಿದ್ವಿ, ಈ ರೀತಿ ಬಂದು ಬಂದು ಅಟ್ಯಾಕ್ ಮಾಡಿ CH3 and OH ಆಗೋದು. ಓಕೆನಾ. ಸೊ ಇವಾಗ ಆ ಸಿಚುವೇಶನ್ ಆಗಲ್ಲ. ಅದಕ್ಕೋಸ್ಕರ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಷ್ಟೊಂದು ಈಸಿ ಆಗಲ್ಲ. ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ 169 ಪಿಕೋಮೀಟರ್ ಇದೆ, ಬಟ್ ಇಲ್ಲಿ ನಾವು ನೋಡಿದ್ರೆ 177 ಪಿಕೋಮೀಟರ್ ಇರುತ್ತೆ CX ಬಾಂಡ್. ಓಕೆನಾ. ಸೊ ಇಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಇರೋದ್ರಿಂದ ಬಾಂಡ್ ಲೆಂತ್ ಏನಾಗಿದೆ, ಕಮ್ಮಿ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಇವಾಗ ಇದು sp2 ಬಾಂಡು, ಇದು sp3, S1 P1 P2 P3. ಇದೇನಾಗುತ್ತೆ ಅಂದರೆ S1 P1 ನೆಕ್ಸ್ಟು P2 ಡಬಲ್ ಬಾಂಡ್ ನಾವು ಕನ್ಸಿಡರ್ ಮಾಡಲ್ಲ. ಅದಕ್ಕೋಸ್ಕರ ಏನಾಗುತ್ತೆ sp2 ಹೈಬ್ರಿಡೈಸ್. ಸೊ sp2 ಹೈಬ್ರಿಡೈಸ್ ಇದ್ದಾಗ ನಮಗೇನಾಗುತ್ತೆ ಅಂದರೆ Cl ಇರುತ್ತೆ. ಸೊ S ಕ್ಯಾರೆಕ್ಟರ್ ಜಾಸ್ತಿ ಹೋಯಿತು ಅಂದರೆ ಮುಗೀತು. S ಕ್ಯಾರೆಕ್ಟರ್ ಜಾಸ್ತಿ ಹೋಯಿತು ಅಂದರೆ ಮುಗೀತು. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಯಿತು ಅಂದರೆ ನಮಗೇನಾಗುತ್ತೆ ಅಂದರೆ ಬಾಂಡ್ ಸ್ಟ್ರಾಂಗರ್ ಆಗುತ್ತೆ, ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದೇನು, ಸ್ಟೆಬಿಲಿಟಿ. ಇವಾಗ ಏನಾದ್ರು ಪಾಸಿಟಿವ್ ಚಾರ್ಜ್ ಡೆವಲಪ್ ಆದ್ರೂ ಸೊ ಇದ್ರ ಮೇಲೆ ಏನಾಗುತ್ತೆ, ಸ್ಟೆಬಿಲೈಸ್ ಆಗಲ್ಲ. ಯಾಕೆಂದರೆ ಇವೆಲ್ಲವೂ ಪ್ಲೇನಲ್ಲಿ ಹಿಂಗೆ ಪಾಯಸ ಥರ ಇರುತ್ತೆ, ಬಟ್ ಮೇಲ್ಗಡೆ ಏನಾಗುತ್ತೆ ಅಂದರೆ ಇದೊಂದು ಕಾರ್ಬೋಕೇಟೈನ್ ಹಿಂಗೆ ನಿಂತ್ಕೊಂಡಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನ ಹಾಕಬೇಕು, ಸಿಗಲ್ಲ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಪಾಸಿಬಲ್ ರಿಪಲ್ಷನ್. ಸೊ ಈಗ ಪಾಸಿಬಲ್ ರಿಪಲ್ಷನ್ ಅಂದಾಗ ನಮಗೇನಿರುತ್ತೆ ಅಂದರೆ ಇದು ಎಲೆಕ್ಟ್ರಾನ್ ರಿಚ್, ಇದ್ರ ಹತ್ರ ನನ್ನ ಹತ್ರನೂ ಎಲೆಕ್ಟ್ರಾನ್ಗಳು ಇದ್ದಾವೆ, ನೀನು ಬಂದರೆ ರಿಪಲ್ಷನ್ ಆಗುತ್ತೆ ಅಂತ ಇದೇನು ಮಾಡುತ್ತೆ, ದೂರದಲ್ಲೇ ಇರ್ತವೆ. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸಿಂಪಲ್ ರಿಯಾಕ್ಷನ್, ದ ಕಾಂಪೌಂಡ್ ಹ್ಯಾವಿಂಗ್ ದ ಲಾಂಗೆಸ್ಟ್ CCl ಬಾಂಡ್ ಯಾವುದು ಅಂತ. ಇವಾಗ ಬೆಂಜಿನ್ ಜೊತೆಗೆ Cl ಗ್ರೂಪ್ ಇದ್ದರೆ ನಮಗೇನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಇದು ಡಿಗ್ಲೋಕಲೈಸ್ ಆಗುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಬಾಂಡ್ ಲೆಂತ್ ಕಮ್ಮಿ ಇರುತ್ತೆ. ಬಟ್ ಇಲ್ಲಿ ನಾವು ನೋಡಿದ್ರೆ ಯಾವುದೇ ರೀತಿಯ ಗ್ರೂಪ್ಗಳು ಕನೆಕ್ಟ್ ಆಗಿಲ್ಲ, ಇವು ಆರಾಮಾಗಿದೆ. ನೆಕ್ಸ್ಟ್ ಇಲ್ಲಿ ಬಂದು ನೋಡಿದ್ರೆ ಸೊ ಇಲ್ಲಿ ಒಂದು ಲೆಕ್ಕದಲ್ಲಿ NO2 ಗ್ರೂಪ್ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು. ಇದು ಜಾಸ್ತಿ ಎಲೆಕ್ಟ್ರಾನ್ ಪುಲ್ ಮಾಡುತ್ತೆ. ಇದರ ಹತ್ರ ಎಲೆಕ್ಟ್ರಾನ್ಗಳಿದ್ದಾವೆ, ಇದೇನು ಮಾಡುತ್ತೆ ಅಂದರೆ ಜಾಸ್ತಿ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಸೊ ಇದರಿಂದ ಇದೇನಾಗುತ್ತೆ ಅಂದರೆ ಜಾಸ್ತಿ ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಿದೆ ರಿಂಗ್ ಒಳಗೆ. ಇವಾಗ ಅದೇ ರೀತಿ ನಾವು ಇಲ್ಲಿ ನೋಡೋದಾದರೆ ಇದರ ಹತ್ರ
ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ನಿಮಗೇನು ಹೇಳಿದ್ದೀನಿ, ನಾನ್ ಬಾಂಡಿಂಗ್ ಫಸ್ಟ್ ಅಟ್ಯಾಕ್, ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ರಿಚ್ ಜಾಸ್ತಿ, ನೆಕ್ಸ್ಟ್ ಯಾರು ಪೈ, ನೆಕ್ಸ್ಟ್ ಏನಾಗುತ್ತೆ ಸಿಗ್ಮಾ ಬಾಂಡ್. ಅದಕ್ಕೋಸ್ಕರ ನಮಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಇಲ್ಲಿ ಡೊನೇಟ್ ಮಾಡುತ್ತೆ, ಇದು ಇಲ್ಲಿ ಡೊನೇಟ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಪಾರ್ಷಿಯಲ್ ಡಬಲ್ ಬಾಂಡ್ ಆಗುತ್ತೆ. ಬೆಂಜಿನ್ ರಿಂಗ್ ಅಷ್ಟೇ ಅಲ್ಲ, ಅಲೈಲಿಕ್ ಪೊಸಿಷನಲ್ಲೂ ಈ ರೀತಿ ಸಿಚುವೇಶನ್ ಆಗ್ತವೆ. ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ ಅಂದರೆ ಅಲೈಲಿಕ್ ಕಾರ್ಬನ್ ಐಟಮು ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ. ಓಕೆನಾ, ಸೊ ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ. ಇದೇನು ನೆಗೆಟಿವ್ ಚಾರ್ಜ್. ಸೊ ಇದು ಹೋಗಿ ಅಟ್ಯಾಕ್ ಮಾಡ್ಬೋದು. ಓಕೆನಾ, ಸೊ ಅದಕ್ಕೋಸ್ಕರ ಇನ್ನೊಂದು ಈ CL ಗ್ರೂಪ್ ಬಿಟ್ಟು ಹೋಯಿತು ಅಂದ್ರೂ ನಮ್ಗೇನಾಗುತ್ತೆ ಅಂದರೆ ಅಲೈಲಿಕ್ ಪೊಸಿಷನ್ ಇದ್ದಾಗ ಈ ಡಬಲ್ ಬಾಂಡ್ ಕೂಡ ಆ ಕಡೆ ಮೂವ್ ಮಾಡಿ ನಮ್ಗೇನು ಮಾಡ್ಬೋದು, ಆ ಪಾಸಿಟಿವ್ ಚಾರ್ಜ್ನ ಸ್ಟೇಬಿಲೈಸ್ ಮಾಡ್ಬೋದು. ಅದಕ್ಕೋಸ್ಕರ ಬೆಂಜೈಲಿಕ್ ಅಲೈಲಿಕ್ ಗ್ರೂಪ್ಗಳು ಸ್ಟೇಬಿಲೈಸ್ ಆಗ್ತವೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮ್ಗೇನಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಸೊ ಜಸ್ಟ್ ಚೆಕ್ ಮಾಡ್ಕೊಂತ ಹೋದ್ರೆ ಆಗಿತ್ತು. ನೆಕ್ಸ್ಟು ಇಲ್ಲಿ ಸೊ ರಿಪ್ಲೇಸ್ಮೆಂಟ್ ಬೈ ಹೈಡ್ರಾಕ್ಸಿಲ್ ಗ್ರೂಪ್. ಇವಾಗ ಹೈಡ್ರಾಕ್ಸಿಲ್ ಗ್ರೂಪ್ ನಾನು ರಿಪ್ಲೇಸ್ ಮಾಡಲೇಬೇಕು. ಸೊ ನಿಮಗಿದು ಮತ್ತೆ ಆಲ್ಕೋಲ್ಸ್ ಫಿನೋಲ್ಸ್ ಈ ಥರಸಲ್ಲಿ ಬರುತ್ತೆ ಪ್ರಿಪ್ರೇಷನಲ್ಲಿ, ಅಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ, ಇಲ್ಲಿ ನೋಡಿಟ್ಕೊಂಡಿರಿ. ಸೊ ಇಲ್ಲೇನಾಗತ್ತೆ ಅಂದರೆ ಸೀಲ್ ನಾವು ರಿಪ್ಲೇಸ್ ಮಾಡಬೇಕು. ಜಾಸ್ತಿ ಟೆಂಪ್ರೇಚರ್, ಜಾಸ್ತಿ ಪ್ರೆಷರ್, ಜಾಸ್ತಿ ಪ್ರೆಷರ್, ನೆಕ್ಸ್ಟ್ ಸ್ಟ್ರಾಂಗ್ ಬೇಸ್, ನೆಕ್ಸ್ಟ್ HD ಮೀಡಿಯಮ್ ಆಗಬೇಕು. ಅವಾಗ ಏನಾಗುತ್ತೆ ಅಂದರೆ CL ಎರಡು OH ಆಗಿ ರಿಪ್ಲೇಸ್ ಆಗುತ್ತೆ. ಟೆಂಪ್ರೇಚರ್ ಆಗಿದಾಗ ಆಲ್ಮೋಸ್ಟ್ ಅಲ್ಲಿ ರಿಯಾಕ್ಷನ್ಗಳು ಆಗ್ತವೆ ಆಲ್ಮೋಸ್ಟ್. ಓಕೆನಾ, ಸೊ ಇವಾಗ ನೆಕ್ಸ್ಟು NaOH 368 ಕೆಲ್ವಿನ್ ಆಗದ. ಓಕೆ, ಇಲ್ಲಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಸ್ವಲ್ಪ ಟೆಂಪ್ರೇಚರ್ನ ಕಮ್ಮಿ ಮಾಡಬೇಕು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಹಾಕಬೇಕು. ಎಲ್ಲ ಹಾಕಬೇಕು, ಆರ್ಥೋ ಮತ್ತು ಪ್ಯಾರಾ. ಯಾಕೆಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದೇ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದನ್ನ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಹಾಕಿಲ್ಲ ಅಂದರೆ ಮೆಟಾ ಪೊಸಿಷನ್ ಆಗಿದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಬರೋದಿಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ಯಾರಾ ಪೊಸಿಷನ್ ಹಾಕ್ತಿದ್ದೀವಿ. ಸೊ ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡಬೇಕು. ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಆಗಿದ್ರೆ ಪರವಾಗಿಲ್ಲ ಇವಾಗ, ಯಾಕಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ನ್ಯೂಕ್ಲಿಯೋಫಿಲಿಸಿಟಿನ ಕಮ್ಮಿ ಮಾಡ್ತವೆ, ಎಲೆಕ್ಟ್ರಾನ್ ರಿಚ್ ಡೆನ್ಸಿಟಿನ ಕಮ್ಮಿ ಮಾಡ್ತಾ ಇದ್ದಾವೆ. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಏನಂದರೆ ಇಲ್ಲಿ NO2 ಗ್ರೂಪ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ 2 NO2 ಗ್ರೂಪ್ ಆಗಿದೆ. ಇವಾಗ ಇನ್ನೂ ಜಾಸ್ತಿ ಎಲೆಕ್ಟ್ರಾನ್ ಡೆನ್ಸಿಟಿನ ಕಮ್ಮಿ ಮಾಡ್ತವೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಟೆಂಪ್ರೇಚರ್ನ ಕಮ್ಮಿ ಮಾಡ್ತೀವಿ. ಸೊ ಇವಾಗ ಮತ್ತೆ ಅಟ್ಯಾಕ್ ಮಾಡ್ತೀವಿ. ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ CL ಎರಡು OH ರಿಪ್ಲೇಸ್ ಆಗುತ್ತೆ. ಇವಾಗ 3 NO2 ಗ್ರೂಪ್ಗಳನ್ನ ಜಾಸ್ತಿ ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಸೊ ವಾಟರ್ನ ಅಟ್ಯಾಕ್ ಮಾಡಿದಾಗ CL ಹೊರಗಡೆ ಹೋಗುತ್ತೆ, ಹೆಚ್ಚಿರುತ್ತೆ. ಸೊ ಇಲ್ಲೊಂದು NO2 ಗ್ರೂಪ್ ಬರುತ್ತೆ. ಓಕೆನಾ, ಸೊ ಈ ರೀತಿ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಬೇಗ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಇವಾಗ ಒಂದು ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಸೊ ನೀವು ನೋಡ್ರಿ, ಇಲ್ಲಿದೆ, ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಲೈಡ್ಸ್ ಅಂಡರ್ಗೋ ಹೈಡ್ರೋಲಿಸಿಸ್ ಆಫ್ ವಾರ್ಮಿಂಗ್ ವಿತ್ ವಾಟರ್ ಅಕ್ವಿಯಸ್ ಎನ್ವೇಜ್ ಅಂತ. ಸೊ ಇವಾಗ ಅಕ್ವಿಯಸ್ ಎನ್ವೇಜ್ ಜೊತೆಗೆ ವಾಟರ್ ಜೊತೆಗೆ, ಓಕೆನಾ, ಸೊ ಹೀಟ್ ಮಾಡಬೇಕು, ಟೆಂಪ್ರೇಚರ್ ಇಲ್ಲ, ಏನಿಲ್ಲ. ಸೊ ಆ ರೀತಿ ಕಂಡೀಷನ್ ಇದ್ದಾಗ ನಮ್ಮೇನಿರಬೇಕು, ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿರಬೇಕು. ಅವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನ ಜಾಸ್ತಿ ಪುಲ್ ಮಾಡ್ತವೆ. ಕ್ಲಿಯರ್. ಓಕೆನಾ, ಸೊ ಇವಾಗ ನೋಡಬೇಕು, ಒಂದು ಹ್ಯಾಲೋಜನ್ ಒಂದಿದೆ ಗ್ರೂಪು, ನೆಕ್ಸ್ಟು ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ, ನೆಕ್ಸ್ಟು 3 ಇದೆ. ಓಕೆನಾ, ಸೊ ಇಲ್ಲಿ ಒಂದಿದೆ. ಓಕೆ, ಇಲ್ಲಿ ಎಷ್ಟಿದೆ, 3 ಇದೆ. ಸೊ NO2. ಬಟ್ ಇಲ್ಲಿರೋ ಸಿಚುವೇಶನ್ ಏನು, ಓಕೆ, CL ನಾವು ರಿಪ್ಲೇಸ್ ಮಾಡಬೇಕಲ್ಲ. ಸೊ ಇದಕ್ಕೆ ಯಾಕೆ ಕೊಡ್ತೀವಿ ನಾವು, ಸೊ ಇದೇನಾಗುತ್ತೆ, ಇದಾಗಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ 2 ಆಗ್ತವೆ. ಸೊ ಇಲ್ಲೇನು 3 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ದಾವೆ. ಸೊ ಇದನ್ನೇನಾಗುತ್ತೆ, ಆಪ್ಷನ್ ಡಿ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೇ ಆಪ್ಷನ್ ಅಂತ. ಬಂದು ಅಟ್ಯಾಕ್ ಮಾಡಿದಾಗ CL ಹಾರೋಗುತ್ತೆ. ಸೊ ಏನಾಗುತ್ತೆ, OH ರಿಪ್ಲೇಸ್ ಆಗುತ್ತೆ. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್. ಸೊ ಈ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಎಲ್ಲರೂ ಮ್ಯಾಚ್ ದ ಫಾಲೋವಿಂಗ್, ಇದೆಲ್ಲ ಸ್ಟೋರಿ ಹಾಕಲಾಗಿತ್ತು. ನಾನು ಅಂದ್ಕೊಂಡೆ ಎಲ್ಲಾದರೂ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನ ಕೊಟ್ಟು ಆಮೇಲೆ ಹಂಗೆ ಇದು ಯಾವುದ್ರ ಇದು ಏನು ರಿಲೇಟೆಡ್ ಅಂತ ಕೇಳಿಬಿಟ್ರೆ, ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಇವಾಗ ಡೈಕ್ಲೋರೋಮಿಥೇನ್, ಟ್ರೈಕ್ಲೋರೋಮಿಥೇನ್ ಆಪ್ಷನ್ ಎಲಿಮಿನೇಟ್ ಮಾಡಿಬಿಟ್ರೆ ಹೊರಗಡೆ ಹೋಗ್ತವೆ. ಬಟ್ ಎಲ್ಲಾದರೂ ಸೇಮ್ ಸಿಮಿಲರ್ ಕೊಟ್ಬಿಟ್ರಪ್ಪ, ಟೆಟ್ರಾಕ್ಲೋರೋಮಿಥೇನ್, ಟ್ರೈಕ್ಲೋರೋಮಿಥೇನ್ ಅಥವಾ ನೆಕ್ಸ್ಟ್ ಡೈಕ್ಲೋರೋಮಿಥೇನ್ ಕೊಟ್ಬಿಟ್ರು ಅಂದರೆ ಎಲ್ಲರೂ ಒಂದು ಕಡೆ ಆಪ್ಷನ್ ಎಲಿಮಿನೇಟ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ಸಲ ಸ್ಟೋರಿ ಥರ ಹಿಂಗೆ ಓದ್ಕೊಂತ ಹೋಗ್ಬಿಡೋಣ. ಸೊ ನಿಮಗೂ ತಲೆಯಲ್ಲಿ ಕುತ್ಕೊಂಡ್ಬಿಡತ್ತೆ ಅನ್ನೋದು ಒಂದು ರೀಸನ್ಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಓಕೆನಾ, ಸೊ ಇಲ್ಲ ಅಂದರೆ ಇಲ್ಲೂ ಕೂಡ ಶಾರ್ಟ್ ಮಾಡ್ತಿದೆ. ಸೊ ಜಸ್ಟ್ ನೋಡ್ಕೊಂತ ಹೋಗೋಣ ಇದನ್ನ, ನೋ ಪ್ರಾಬ್ಲಮ್. ಸೊ ನೋಡಿ, ಈ ಎಕ್ಸಾಮ್ ಒಂದಿನ ಮುಂಚೆ ಆದರೂ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಹೋಗಿರಿ, ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ, ಸೊ ಡೈಕ್ಲೋರೋಮಿಥೇನ್ ಏನು ಮಾಡ್ತೀವಿ ಅಂದರೆ ನಾವು ಯೂಸ್ ಎಸ್ ಅ ಪೇಂಟ್ ರಿಮೂವರ್, ನೆಕ್ಸ್ಟ್ ಸಾಲ್ವೆಂಟಾಗಿ ಯೂಸ್ ಮಾಡ್ತೀವಿ, ಪ್ರಾಪಲೆಂಟ್ ಇನ್ ಏರೋಸಾಲ್ಸ್, ನೆಕ್ಸ್ಟ್ ಆಸ್ ಅ ಪ್ರೊಸೆಸ್ ಸಾಲ್ವೆಂಟ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್. ಓಕೆನಾ, ಸೊ ಈ ಸಾಲ್ವೆಂಟ್ ಏನಿದೆಲ್ಲ ಡೈಕ್ಲೋರೋಮಿಥೇನ್, ಸೊ ಸಾಕಷ್ಟು ಆರ್ಗ್ಯಾನಿಕ್ ರಿಯಾಕ್ಷನ್ ನಾವು ಯೂಸ್ ಮಾಡ್ತೀವಿ, DCM. ಸೊ ಇದೇನಾಗುತ್ತೆ ಅಂದರೆ ಡೈಕ್ಲೋರೋಮಿಥೇನ್ ಆಗಿರೋದ್ರಿಂದ ಇದೇನು ಮಾಡತ್ತಂದರೆ ನಾನ್ ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಈ ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ ಅಂದಾಗ SN1 ರಿಯಾಕ್ಷನ್ ಟೈಪಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇವಾಗ ಇನ್ ಹ್ಯೂಮನ್ಸ್ ಡೈರೆಕ್ಟ್ ಸ್ಕಿನ್ ಕಾಂಟ್ಯಾಕ್ಟ್ ವಿತ್ ಮಿಥೈಲಿನ್ ಕ್ಲೋರೈಡ್ ಕಾಸಸ್ ಬರ್ನಿಂಗ್, ಇಂಟೆನ್ಸ್ ಬರ್ನಿಂಗ್, ಮೈಲ್ಡ್ ರೆಡ್ನೆಸ್ ಆಫ್ ದ ಸ್ಕಿನ್, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಐಸ್ ಕ್ಯಾನ್ ಬರ್ನ್ ದ ಕಾರ್ನಿಯಾ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗಿರಬೇಕು. ನಾವು ಈ ಲ್ಯಾಬಲ್ಲಿ ಯೂಸ್ ಮಾಡ್ಬೇಕಾದ್ರೆ ಓಕೆ ಯೂಸ್ ಮಾಡಿರ್ತಾರೆ, ಬಟ್ ವೆರಿ ಕೇರ್ಫುಲ್ ಆಗಿರಬೇಕು. ಒಂದು ಸ್ವಲ್ಪ ಆದರೆ ನೋ ಪ್ರಾಬ್ಲಮ್, ಜಾಸ್ತಿ ಕ್ಯಾನ್ ಬರ್ನ್. ನೆಕ್ಸ್ಟು ಟ್ರೈಕ್ಲೋರೋಮಿಥೇನ್ ಸಾಲ್ವೆಂಟ್ಸ್ ಫಾರ್ ಫ್ಯಾಟ್ಸ್, ಆಲ್ಕಲಾಯ್ಡ್ಸ್, ಅಯೋಡಿನ್ ಆ್ಯಂಡ್ ಅದರ್ ಸಬ್ಸ್ಟೇಟ್ಸು. ನೆಕ್ಸ್ಟು ಪ್ರೊಡಕ್ಷನ್ ಆಫ್ ದ ಫ್ರೀ ಆನ್ ರೆಫ್ರಿಜರೆಂಟ್ R22. ಇದೊಂದು ಆಪ್ಷನ್ ಹಾಕ್ಬೋದು ನಿಮಗೆ, ಅವಾಗ ಕೇರ್ಫುಲ್ ಆಗಿರ್ರಿ. ನೆಕ್ಸ್ಟು ಕ್ರೋನಿಕ್ ಕ್ಲೋರೋಫಾರ್ಮ್ ಎಕ್ಸ್ಪೋಜರ್ ಮೇ ಕಾಸ್ ಡ್ಯಾಮೇಜ್ ಟು ದ ಲಿವರ್, ಕಿಡ್ನಿ ಆ್ಯಂಡ್ ಸಮ್ ಪೀಪಲ್ ಡೆವಲಪ್ಡ್ ಸೋರ್ಸ್. ಅದು ಗಾಯ ಥರ ಆಗುತ್ತಲ್ಲ, ಸೊ ರೆಡ್ ಥರ ಆ ರೀತಿ. ಓಕೆನಾ, ಸೊ ಸ್ಕಿನ್ ಇಮರ್ಸ್ಡ್ ಇನ್ ಕ್ಲೋರೋಫಾರ್ಮ್. ಓಕೆನಾ, ನೆಕ್ಸ್ಟು
ಇದು ಬ್ರೀತಿಂಗ್ 900 ppm ಕ್ಲೋರೋಫಾರ್ಮ್ ಡಿಸಿನೆಸ್ ಫ್ಯಾಟಿಗೆ ಮತ್ತೆ ಏನಾಗುತ್ತೆ ಅಂದರೆ ಹೆಡೇಕ್ನ ಕೊಡುತ್ತೆ. ಓಕೆನಾ. ನೆಕ್ಸ್ಟು ಇಲ್ಲಿ ಸೊ ಪಾಸಿಟಿನ್ ಅಂದರೆ ಏನು? ಪಾಸಿಟಿನ್ ಅಂದರೆ ಸಿಂಪಲ್ CaCl3 ಇರುತ್ತೆ, ಕ್ಲೋರೋಫಾರ್ಮ್ ಇರುತ್ತೆ, O2 ಇರುತ್ತೆ. ಲೈಟ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ CaCl3 ಇರೋದು ಪಾಸಿಟಿನ್ ಕನ್ವರ್ಟ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾವುದರಿಂದ ಈ COCl2 ಫಾರ್ಮೇಷನ್ ಆಗಿರುತ್ತೆ ಅಂತ ಇರ್ತೀವಿ, ನೀವು ಈ CCl4 ಲೈಟ್ ನೋಡಿದಾಗ ಏನು ಮಾಡ್ತೀರಾ? CCl4ನ ಹಾಕ್ಬಿಡ್ತೀರಾ. ಓಕೆನಾ. CCl4 ಅಲ್ಲ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟು ಪಾಸಿಟಿನ್ ಫಾರ್ಮೇಷನ್ ಆಗಬೇಕಾದ್ರೆ ವೆರಿ ಇಂಪಾರ್ಟೆಂಟು ಇಲ್ಲಿ ಬೇಕಾಗಿರೋದೇನು? CHCCl3. ಓಕೆನಾ. CHCl3 ಇರಬೇಕು, ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇದು ನೋಟ್ ಮಾಡ್ಕೊಂಡ್ರೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಟ್ರೈಯೋಡೋ ಮೀಥೇನ್ CHI3 ಅರ್ಲಿಯರ್ ಯೂಸ್ಡ್ ಆಸ್ ಅನ್ ಆಂಟಿಸೆಪ್ಟಿಕ್, ಬಟ್ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಆರ್ ಡ್ಯೂ ಟು ದ ಲಿಬರೇಷನ್ ಆಫ್ ಫ್ರೀ ಅಯೋಡಿನ್, ನಾಟ್ ಡ್ಯೂ ಟು ದ ಅಯೋಡೋಫಾರ್ಮ್ ಇಟ್ ಸೆಲ್ಫ್. ಓಕೆನಾ. ಸೊ ಇದನ್ನು ಮಾಡ್ತೀವಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೆಟ್ರಾಕ್ಲೋರೋಮೀಥೇನ್. ಸೊ ಟೆಟ್ರಾಕ್ಲೋರೋಮೀಥೇನ್ ನಮಗೆ ರೆಫ್ರಿಜರೆಂಟ್ ಇರ್ಬೋದು, ಪ್ರೊಪೆಲೆಂಟ್ಸ್ ಇರ್ಬೋದು, ನೆಕ್ಸ್ಟ್ ಡಿಗ್ರೀಸಿಂಗ್ ಏಜೆಂಟ್ ಇರ್ಬೋದು, ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ಬೋದು, ಫಿಸ್ಟ್ ಇನ್ ದ ಸಿನ್ಸ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್ ಇರ್ಬೋದು. ನೆಕ್ಸ್ಟ್ ವೆನ್ ಸಿಸೋ ಓಕೆ ಇಷ್ಟರಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ CCl4 ರಿಲೀಸ್ ಇನ್ ಟು ಏರ್, ಇಟ್ ರೈಸಸ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಡಿಪ್ಲೀಟ್ಸ್ ಓಝೋನ್ ಲೇಯರ್. ಓಕೆನಾ. ಸೊ ಇದು ಆಪ್ಷನ್ ಕೊಟ್ಟು ಡಿಪ್ಲೀಟ್ಸ್ ಓಝೋನ್ ಲೇಯರ್ ಅಂತ ಕೊಡ್ಬೋದು ಮ್ಯಾಚ್ ದ ಫಾಲೋವಿಂಗಲ್ಲಿ. ಸೊ ನೀವು ಅವಾಗ ಏನು ಮಾಡಬೇಕಂದ್ರೆ ಇದನ್ನ ನೆನ್ಪಿಟ್ಕೋಬೇಕು. ಇದ್ರ ಜೊತೆಗೆ ಫ್ರಿಯಾನ್ಸು ಕೂಡ ಮಾಡ್ತವೆ. ಸೊ ಆ ರೀತಿ ಎರಡೆರಡು ಆಪ್ಷನ್ಗಳನ್ನು ಕೊಡಲ್ಲ, ಒಂದು ಯಾವ್ದಾದ್ರು ಕೊಟ್ಟಿರ್ತಾರೆ. ಸೊ ಜಸ್ಟ್ ಮ್ಯಾಚ್ ಮಾಡಿದ್ರೆ ಆಯ್ತು. ಜಾಸ್ತಿ ಏನಾದ್ರು ಇದು ಇನ್ನೆಲ್ಲ ಮಾಡಿ ಇದನ್ನು ಮಾಡಿದ್ರೆ ಕೋಮಾ ಹೋಗ್ಬಿಡ್ತೀರಿ. ನೆಕ್ಸ್ಟ್ ಅನ್ಕಾನ್ಷಿಯಸ್ ಡೆತ್. ಯಪ್ಪ ಡೇಂಜರ್ ಐತಿದು. ಓಕೆನಾ. ಸೊ ಡೇಂಜರ್ ಅಂತ ಬರೆದಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇಲ್ಲಿ. ಸೊ ಫ್ರಿಯಾನ್ಸ್ ಅಂದರೆ ಏನು? ಕ್ಲೋರೋಫ್ಲೋರೋಕಾರ್ಬನ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಇದೇನು ಹ್ಯಾಲೋಜನ್ಸ್, ನಥಿಂಗ್ ಬಟ್ ಫ್ರಿಯಾನ್ಸ್ ಅಂತ ಕರಿತೀವಿ ನಾವು. ಸೊ ಇದೇನಾಗುತ್ತೆ ಅಂದರೆ ಸ್ಟೇಬಲ್, ಅನ್ರಿಯಾಕ್ಟಿವ್, ನಾನ್ ಟಾಕ್ಸಿಕ್, ನಾನ್ ಕರೋಸಿವ್. ನೆಕ್ಸ್ಟ್ ಇದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಡಿಫೈ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಗೀಸಿಗೆ ಹಾಕಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಆ ಗ್ಯಾಸ್ಗಳನ್ನ ನಾವು ತೊಗೊಂಡಾಗ ಎಫೆಕ್ಟ್ ಆಗುತ್ತಲ್ಲ, ಸ್ಪ್ರೇಗಿ ಅದರಲ್ಲೆಲ್ಲ ಗ್ಯಾಸ್ ಇರ್ತವೆ, ಅದಕ್ಕೋಸ್ಕರ. ಓಕೆನಾ. ಸೊ ನೆಕ್ಸ್ಟು ಫ್ರಿಯಾನ್ CCl2F2 ಇಸ್ ಇಂಡಸ್ಟ್ರಿಯಲ್ ಯೂಸ್. ಸೊ ಅದು ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಟೆಟ್ರಾಕ್ಲೋರೋಮೀಥೇನ್ ಬೈ ಸ್ವಾರ್ತ್ ರಿಯಾಕ್ಷನ್. ಇದೊಂದು ಆಪ್ಷನ್ ಹಾಕ್ಬೋದು. ನೆಕ್ಸ್ಟ್ ಇದು ಮೇಲ್ಗಡೆ ಒಂದು ಆಪ್ಷನ್ ಹಾಕ್ಬೋದು, ಇದು ಆಪ್ಷನ್ ಹಾಕ್ಬೋದು. ಆಲ್ ಆಫ್ ದ ಎಬೋವ್, ಇಲ್ಲಾಂದರೆ ಯಾವ್ದು ರಾಂಗ್ ಇದೆ ಅಂತ ಕೇಳಬೇಕು. ಅವಾಗ ನೀವು ನೋಡಬೇಕು, ಚೆಕ್ ಮಾಡಬೇಕು. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗ್ತವೆ ಇವು. ನೆಕ್ಸ್ಟು ಇನ್ ಸ್ಟ್ರಾಟೋಸ್ಫಿಯರ್ ಫ್ರಮ್ ಫ್ರಿಯಾನ್ ಇಸ್ ಏಬಲ್ ಟು ಇನಿಷಿಯೇಟ್ ರಾಡಿಕಲ್ ಚೈನ್ ರಿಯಾಕ್ಷನ್, ದಟ್ ಇಸ್ ಬಿಕಾಸ್ ಇಟ್ ಕ್ಯಾನ್ ಅಪ್ಸೆಟ್ ನ್ಯಾಚುರಲ್ ಓಝೋನ್ ಡಿಪ್ಲೇಷನ್. ಓಕೆನಾ. ಇದು ಕೂಡ ಮಾಡ್ತವೆ ಅಷ್ಟು ಕಂಟ್ರೋಲ್ ಮಾಡಿದ್ರು. ನೆಕ್ಸ್ಟು DDT ಇದೇನು ಇನ್ಸೆಕ್ಟಿಸೈಡು. ಎಲ್ಲ ಜಾಸ್ತಿ ಸ್ಪ್ರೇ ಮಾಡ್ತಿದ್ರು. ಆಮೇಲೆ ಏನಾಯಿತು ಅಂದರೆ ಓಕೆ ಇದರ ಸೈಡ್ ಎಫೆಕ್ಟ್ ಗೊತ್ತಾಯಿತು. ಇದು ಏನಾಗುತ್ತೆ ಸೊಲ್ಯೂಬಲ್ ಆಗಲ್ಲ, ಪ್ಲಾಂಟ್ ಗಿಂಟೆಲ್ಲ ತಿಂದುಬಿಟ್ರೆ ಅದು ಇನ್ನು ಸೊಲ್ಯೂಬಲ್ ಆಗಲ್ಲ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ರು, ಹೋಗ್ತಾ ಅವಾಯ್ಡ್ ಮಾಡ್ತಾ ಹೋದ್ರು. ಓಕೆನಾ. ಸೊ ಇದ್ರ ನಾಮಿನ್ಕ್ಲೇಚರ್ ಬೇಕಾದ್ರೆ ಬರ್ದಿಟ್ಕೊಂಡ್ರಿ, ಎಲ್ಲರೂ ಕೇಳ್ಬೋದು 1,1,1. ಸೊ ಏನಾಗುತ್ತೆ ಅಂದರೆ 1,1,1 ಟ್ರೈಕ್ಲೋರೋ. ನೆಕ್ಸ್ಟು ಡೈಫಿನೈಲ್ ಇದೇನಾಗುತ್ತೆ ಅಂದರೆ 2,2 ಫೋರ್ತ್ ಪೊಸಿಷನಲ್ ಫಿನೈಲ್ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈಥೇನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಪ್ಯಾರಾ ಆಗುತ್ತಲ್ಲ 1,1,1 ಟ್ರೈಕ್ಲೋರೋ, 2,2 ಬಿಸ್ ಅನ್ನೋದು 2 ಗ್ರೂಪ್ ಇದಾವೆ ಅಂತ. ಪ್ಯಾರಾಕ್ಲೋರೋಫಿನೈಲ್ ಈಥೇನ್ ಆಗುತ್ತೆ. ಓಕೆನಾ. ಸೊ 4 ಈಥೆಫಿನೈಲ್ 4 ಕ್ಲೋರೋಫಿನೈಲ್ ಬರಿಬೋದು, ಇಲ್ಲಾಂದರೆ ಪ್ಯಾರಾಕ್ಲೋರೋಫಿನೈಲ್ ಅಂತ ಬರಿಬೋದು. ಓಕೆ ಇಷ್ಟು. ಇವಾಗಿರೋ ಕ್ವಶನ್ ಏನು ಕೇಳಿದ್ದಾರೆ ಇಲ್ಲಿ? ಸಿಂಪಲ್ ಕೇಳಿದ್ರೆ ಅವರು, ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಆಫ್ ಕ್ಲೋರೋಫಾರ್ಮ್ ಇನ್ ಹ್ಯೂಮನ್ಸ್ ಮೇ ಕಾಸ್ ಡ್ಯಾಮೇಜ್ ಟು ಲಿವರ್. ಇಟ್ ಇಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್. ಯಾವುದಿದು? COCl2. CaCl3 ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಲೈಟು COCl2 ಕನ್ವರ್ಟ್ ಆಗುತ್ತೆ. ಇಷ್ಟೇ ಕೇಳಿರೋದು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಕ್ಲೋರಿನ್ ಕಂಟೈನಿಂಗ್ ಆಂಟಿಬಯೋಟಿಕ್ ಕ್ಲೋರಾಮಫೆನೋಕಾಲ್ ಇಸ್ ನಥಿಂಗ್ ಬಟ್ ಟೈಫಾಯ್ಡ್ ಫೀವರ್ಗೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಓಕೆ ಹ್ಯಾಲೋ ಐತನ್ನ ನಾವು ಎನೆಸ್ಥೆಟಿಕ್ಕಾಗಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ಲೋರೋಕ್ವಿನ್ ಯೂಸ್ ಇಂದ ಮಲೇರಿಯಾ. ನೆಕ್ಸ್ಟು ಥೈರಾಕ್ಸಿನ್ ಯೂಸ್ಡ್ ಇನ್ ಡೆಫಿಷಿಯನ್ಸಿ ಕಾಸಸ್ ಗೈಟೋ. ಓಕೆನಾ. ಥೈರಾಕ್ಸಿನ್ ಏನಾದರೂ ಕಮ್ಮಿ ಆಯಿತು ಅಂದರೆ ಹಾರ್ಮೋನು, ಅವಾಗ ಏನಾಗುತ್ತೆ ಅಂದರೆ ನಮಗೆ ಈ ಡಿಸೀಸ್ ಬರುತ್ತೆ. ಟೈಫಾಯ್ಡ್ ಫೀವರಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಮಲೇರಿಯಾದಲ್ಲಿ ನಾವೇನು ಮಾಡ್ತೀವಿ? ಕ್ಲೋರೋಕ್ವಿನ್ ಯೂಸ್ ಮಾಡ್ತೀವಿ. ಹ್ಯಾಲೋಥಿನ್ ಅನ್ನೋದೇನು ಎನೆಸ್ಥೆಟಿಕ್ ಏಜೆಂಟ್. ಓಕೆನಾ. ಸೊ ಇಷ್ಟೇ ಇರೋದು. ಸೊ ಎಲ್ಲವೂ ಸಿಂಪಲ್ ಆಗಿದ್ದು. ಒಂದೆರಡು ಕಡೆ ಮಾತ್ರ ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಬಿಟ್ಟರೆ ಮತ್ತೇನು ಮಾಡಿಲ್ಲ. ಸೊ ಅದನ್ನ ಕರೆಕ್ಟಾಗಿ ನೋಡಿಟ್ಕೊಂಡ್ರಿ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ವೆರಿ ಕೇರ್ಫುಲ್ ಆಗಿರ್ರಿ. ಸೊ ಕ್ವಶನ್ಗಳು ಈಸಿಯಾಗಿರ್ತವೆ. ನಾವು ಹೇಳಿರೋ ಪಾಯಿಂಟ್ಸ್ಗಳೆಲ್ಲ ಬರ್ತವೆ. ಪಾಯಿಂಟ್ಸ್ಗಳನ್ನು ನೀವು ಹೇಗೆ ಅಪ್ಲೈ ಮಾಡ್ತೀರಾ, ಹೇಗೆ ಕ್ವಿಕ್ಕಾಗಿ ಮಾಡ್ತೀರಾ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ನೀವೇನು ಚಿಂತೆ ಮಾಡೋದು ಬೇಡ, ನೀವು ಆರಾಮಾಗಿ ಮಾಡ್ತೀರಾ. ಟೇಕ್ ಕೇರ್, ಬೈ ಆಲ್ ದ ಬೆಸ್ಟ್, ಸಿ ಯು, ಬೈ ಟೇಕ್ ಕೇರ್.